ಅಂದರೆ ಓಕೆ ನಮ್ಮ ಆಡಿಯನ್ಸ್ಗೆ ಅದನ್ನು ರಿಲೆವೆಂಟ್ ಆಗಿ ತೋರ್ಸೋಕ್ಕೆ ಒಂದಷ್ಟು ಇಂಗ್ಲೀಷ್ ಪದಗಳು ಹೇಳಿದ್ರೆ ನೀವು ಅದನ್ನು ಕನ್ನಡದಲ್ಲಿ ಹೇಳಕ್ಕೆ ಟ್ರೈ ಮಾಡ್ಬೋದಾ? ಓಕೆ. ಸೊ ಇವಾಗ ನಾವು ಯಾಕೆಂದರೆ ಇವಾಗ ನಾವು ಐ ಗ್ರೋನ್ ಅಪ್ ಟು ಲರ್ನ್ ದ ವರ್ಡ್ ಕಂಪ್ಯೂಟರ್ ಇನ್ ಕನ್ನಡ ಇಸ್ ಗಣಕಯಂತ್ರ, ಬಟ್ ಅದು ಸಾಂಸ್ಕ್ರಿಟ್ ಡಿರೈವ್ಡ್ ವರ್ಡ್. ಸೊ ಕನ್ನಡದಲ್ಲಿ ಹೇಳಿದ್ರೆ ಏನಾಗುತ್ತೆ? ಕನ್ನಡದಲ್ಲಿ ಅದು ಎಣ್ಣುಕ ಅಂತ ಮಾಡಿದ್ದಾರೆ. ಎಣ್ಣುಕ ಅನ್ನೋದು ಎಲ್ಲಿಂದ ಬಂದಿದೆ ಅಂದ್ರೆ ಎಣ್ಣದ ಒಂದು ವರ್ಬ್ ಟು ಕೌಂಟ್ ಅಂತ, ಎಣಿಕೆ ಈಸ್ ಕೌಂಟಿಂಗ್. ಸೊ ಬೇಸಿಕಲಿ ಕಂಪ್ಯೂಟರ್ ಅಲ್ಲೂ ಕಂಪ್ಯೂಟ್ ಅಂತಾನೆ ಇರೋದ್ರಿಂದ ಅದನ್ನೇ ಡೈರೆಕ್ಟ್ ಆಗಿ ಎಣ್ಣುಕ ಅಂತ ಮಾಡಿದ್ದಾರೆ. ಅಂದ್ರೆ ಒನ್ ವಿಚ್ ಕಂಪ್ಯೂಟ್ಸ್ ಅದು ಒನ್ ವಿಚ್ ಕೌಂಟ್ಸ್ ಅಂತ. ಸೊ ಇವಾಗ ಒಂದು ಪದ ಕ್ರಿಯೇಟ್ ಮಾಡಬೇಕು ಕನ್ನಡದಲ್ಲಿ ಅಂದ್ರೆ ಒಂದು ಇಂಗ್ಲಿಷ್ ಪದನ ಯಾವ ಥರ ಅದನ್ನು ಅವರು ವಿಂಗಡಣೆ ಮಾಡ್ಕೋಬೇಕು ಸೊ ದಟ್ ಅವರು ಅದನ್ನು ಕನ್ನಡ ಈಕ್ವಾಲೆಂಟ್ ಆಗಿ? ಒಂದು ಇಲ್ಲಿ ಎರಡು ಅಪ್ರೋಚ್ ಇದೆ. ಒಂದು ಅದರದ್ದು ಎಟಿಮಾಲಜಿ ನೋಡ್ಬೋದು, ಇಂಗ್ಲೀಷ್ದು ಎಟಿಮಾಲಜಿ ಒಂದು. ಇನ್ನೊಂದು ಆಮೇಲೆ ಯೂಶಲಿ ಏನಾಗುತ್ತೆ ಅಂದರೆ ಕೆಲವು ಪದಗಳಿಗೆ ಲಿಟರಲ್ ಮೀನಿಂಗೇ ಒಂದಿರುತ್ತೆ, ಆ್ಯಕ್ಚುಯಲ್ ಕನ್ವೇಡ್ ಮೀನಿಂಗೇ ಇನ್ನೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಲುಕ್ ಡೌನ್ ಅಪಾನ್ ಅಂತ ಅಂದರೆ ಈಗ ಫ್ರೇಸಸ್ ಅಂತೆಲ್ಲ ಬೀಳ್ತೀವಲ್ಲ ಅದು, ಅಥವಾ ಕೆಲವರೆಲ್ಲ ಈಗ ಇನ್ನೂ ಒಂದೇನು ಅಥವಾ ಮಾಡ್ಬೋದು ಅಂದರೆ ನೀವು ಆ ಪದದ ಅರ್ಥದ ಮೇಲೆ ಕಾನ್ಸಂಟ್ರೇಟ್ ಮಾಡೋದೇ ಒಳ್ಳೇದು ಎಟಿಮಾಲಜಿಗಿಂತ. ಬಿಕಾಸ್ ಯಾಕೆ ಅಂದರೆ ಇಂಗ್ಲೀಷ್ ಸುಮಾರು ಕಡೆಯಿಂದ ತಗೊಂಡ್ಬಿಟ್ಟಿದೆ ಪದಗಳನ್ನ. ಆ ಎಟಿಮಾಲಜಿ ಅಂದರೆ ಈಗ ಗ್ರೀಕ್ ಅಥವಾ ಲ್ಯಾಟಿನಲ್ಲಿ ಅದಕ್ಕೆ ಬೇರೆ ಅರ್ಥನೇ ಇರುತ್ತೆ. ಕರೆಕ್ಟ್. ಸೊ ಅದಕ್ಕೆ ಇಂಗ್ಲೀಷಿಗೆ ಬಂದಾಗ ಅದು ಮಾಡರ್ನ್ ಯೂಸೇಜಲ್ಲಿ ಇಂಗ್ಲೀಷ್ ಮಾಡರ್ನ್ ಯೂಸೇಜ್ಗೆ ಬೇರೆ ಅರ್ಥ ಇರುತ್ತೆ ಅಥವಾ ಸ್ಲೈಟ್ಲಿ ಡಿಫ್ರೆಂಟ್ ಅರ್ಥ ಇರುತ್ತೆ. ಸೊ ಅದಕ್ಕೆ ಈಗ ಅಥವಾ ನೀವು ಇಂಗ್ಲೀಷ್ ಪದನ ನೀವು ಯಾವ ಥರ ಬಳಸ್ತಾ ಇದ್ದೀರಾ ಅಥವಾ ನಿಮ್ಮ ಒಂದು ಸಮಾಜದಲ್ಲಿ ಯಾವ ರೀತಿ ಬಳಸ್ತಾ ಇದ್ದಾರೆ ಅದಕ್ಕೆ ಅರ್ಥ ಏನು, ಆ ಅರ್ಥಕ್ಕೆ ಈಕ್ವಲೆಂಟ್ ಆಗಿ ನಾನು ಕನ್ನಡದಲ್ಲಿ ಏನು ಕಟ್ಬೋದು ಅಥವಾ ಕನ್ನಡದಲ್ಲಿ ಏನು ಅದಕ್ಕೆ ಹತ್ರವಾದಂಥ ಪದ ಯಾವುದು, ಆ ಥರ ಯೋಚನೆ ಮಾಡಿದಾಗ ನಿಮಗೆ ಅದು ಸರಿಯಾಗಿ ಲ್ಯಾಂಡ್ ಆಗುತ್ತೆ. ಸರಿಯಾಗಿ ಲ್ಯಾಂಡ್ ಆಗುತ್ತೆ ಅಂದರೆ ಅದು ಬಳಕೆಯಲ್ಲಿ ಹೆಚ್ಕೋಬೋದು. ಫಾರ್ ಎಕ್ಸಾಂಪಲ್ ಒಂದು ಹೇಳೋಣ, ಮಿಂಚಂಚೆ ಅಂತ ಒಂದು ಪದ ಮಾಡಿ. ಓಕೆ. ನಮ್ಮ ಅವರು ಗೆಳೆಯರೇ ಅವರೇ ಒಬ್ರು ಮಾಡಿದ್ದು. ಮಿಂಚಂಚೆ ಅಂದರೆ ಏನು, ಅದು ಇಮೇಲ್ಗೆ ಮಿಂಚಂಚೆ ಅಂತ ಮಾಡಿದ್ರು. ಓಕೆ. ಸೊ ಬೇಗ ಹೋಗೋ ಮೇಲು ಅಂತ, ಬೇಗ ಹೋಗೋ ಮೇಲು ಅಂತ, ಅಥವಾ ಏನೋ ಒಂದು ನಿಮ್ಗೆ ಆ ಥರ ಅರ್ಥ ಆಗುತ್ತೆ. ಇನ್ನು ಕೆಲವರಿಗೆ ಮಿಂಚು ಅಂದರೆ ಎಲೆಕ್ಟ್ರಿಸಿಟಿ ಅಂತ ಆಗ್ಬೋದು, ಅಥವಾ ಲೈಟ್ನಿಂಗ್ ಅಂತ, ಅಥವಾ ಇಟ್ ಗೋಸ್ ಇನ್ ಲೈಟ್ನಿಂಗ್ ಫಾಸ್ಟ್ ಅಂತಲೂ ಆಗ್ಬೋದು. ಅಥವಾ ಇನ್ನೊಂದು ಎಲೆಕ್ಟ್ರಿಸಿಟಿನ ಅಥವಾ ಎಲೆಕ್ಟ್ರಾನಿಕ್ ಮೇಲ್ ಅಂತಲೇ ಇರ್ತಾನೆ. ಇಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ ಅಂತ. ಸೊ ಈ ಥರ. ಸೊ ವೆನ್ ಯು ಅದನ್ನು ನಿಮಗೆ ಆ ಮಿಂಚು ಅಂದಾಗ ಅದು ಒಂಥರ ಇಮೇಲ್ಗೆ ಸರಿಯಾಗಿ ಹೊಂದ್ಕೊಳ್ಳುತ್ತೆ, ಅಲ್ಲ ಅಂದರೆ ಸರಿಯಾಗಿ ಲ್ಯಾಂಡ್ ಆಯಿತು ಅಂತ ಅನಿಸುತ್ತೆ. ಸೊ ಆ ರೀತಿ. ಆಮೇಲೆ ಇನ್ನೊಂದು ವಿಜ್ಞಾನ ಅಥವಾ ಸೈನ್ಸ್ ಅಂತ. ಸೊ ಅರಿವು ಅನ್ನೋದಿದೆ, ಅಂದರೆ ನಾಲೆಡ್ಜ್ ಅಂತ. ಸೊ ವಾಟ್ ಈಸ್ ದ ಸಿಸ್ಟಮ್ಯಾಟಿಕ್ ವೇ ಆಫ್ ಗೆಟಿಂಗ್ ದ ನಾಲೆಡ್ಜ್ ಇಸ್ ಸೈನ್ಸ್. ಸೊ ಅದಕ್ಕೆ ಅರಿಮೇ ಅಂತ ಮಾಡಿದ್ವಿ, ಯಾಕಂದರೆ ಅದು ಸ್ವಲ್ಪ ಹಳೆಗನ್ನಡದನ್ನು ಬಳಸ್ಕೊಂಡು ಮಾಡಿರೋದು. ಮೇ ಅನ್ನೋದು ಇತ್ತು, ಬಲು ಮೇ ಅಂತ ಈಗಾಗಲೇ ಇದೆ. ಆಮೇಲೆ ಏನದು ಕೀಳರಿಮೆ ಅಂತಲೂ ಇದೆ. ಸೊ ಈ ಥರ ಮೇ ಅಥವಾ ಈ ಥರದ್ದು ಸುಮಾರು ಮೇ ಅನ್ನೋದು ತುಂಬ ಇದೆ. ಸೊ ಅದಾಗೆ ಅರಿವುಗೆ ಹೂ ಬದಲು ಮೇ ಸೇರಿಸೋದು. ಅರಿವು ಇಸ್ ಜಸ್ಟ್ ನಾಲೆಡ್ಜ್, ಅರಿಮೆ ಇಸ್ ಸಿಸ್ಟಮ್ಯಾಟಿಕ್ ವೇ ಆಫ್ ಗೆಟಿಂಗ್ ದ ನಾಲೆಡ್ಜ್ ಅನ್ನೋ ಥರ. ಸೊ ಈ ಥರದ್ದೆಲ್ಲ ಕೆಲವು ಪಾಪ್ಯುಲರೈಸ್ ಆಗುತ್ತೆ. ಆಯಿತು, ಯಾಕೆ ಅಂದರೆ ನಾವು ಅರ್ಥನ ತುಂಬ ಸೆಂಟ್ರಲ್ ಇಟ್ಕೊಂಡು ನೋಡಿದ್ರಿಂದ ಮತ್ತು ಅದನ್ನು ಬಳಸ್ಕೊಂಡು ಕನ್ನಡದ ಪದನ ಕಟ್ಬೋದಾ ಅಂತ ನೋಡಿದ್ರಿಂದ ಅದು ಕೆಲವೆಲ್ಲ ತುಂಬ ಬಳಕೆಗೆ ಬಂತು. ಸೊ ಇನ್ನು ಅದನ್ನು ಟ್ರೈ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಯಾವುದು ಎಟಿಮಾಲಜಿ, ಬಟ್ ಅದು ಅಷ್ಟು ವರ್ಕೌಟ್, ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಅದು ಅಷ್ಟು ವರ್ಕೌಟ್ ಆಗಿಲ್ಲ. ಮೋಸ್ಟ್ಲಿ ವರ್ಕೌಟ್ ಆಗೋದು ಇಲ್ಲ, ಯಾಕಂದರೆ ಅಗೇನ್ ಇಟ್ ಗೋಸ್ ಬ್ಯಾಕ್. ಯಾಕಂದರೆ ಇಂಗ್ಲೀಷು ಬೇರೆ ಬೇರೆ ನುಡಿಗಳಿಂದ ತಗೊಂಡಿರೋದ್ರಿಂದ ಅದು ನಿಮಗೆ ಇಟ್ ವಿಲ್ ಕಾಂಪ್ಲಿಕೇಟ್ ದ ಪ್ರಾಸೆಸ್ ಆಫ್ ಫೈಂಡಿಂಗ್ ದ ವರ್ಡ್ಸ್. No, the second one it's easier. It's easier, yes, correct. General public-ಗೂ it's applicable better ಅಂತ. Yeah. So ಇವಾಗ just I'll throw some words at you. Okay, English. ಸರಿ. ಕ್ವಿಕ್ ಆಗಿ ಕನ್ನಡ ಪದ ಅದು ಹೆಂಗೆ ಇದು ಮಾಡಿದ್ರಿ ಅಂತ. ಲೆಟ್ಸ್ ಸೇ ಹಾರರ್. ನಡುಕ. ಇದಾಗಲೇ ಇದೆ ಅನ್ಸುತ್ತೆ. ನಡುಕ ಅನ್ನೋದೇನು ಕಾಯಿನ್ ಮಾಡಬೇಕಾಗಿಲ್ಲ. ನಡುಕ ಅನ್ನೋದು ಆಗಲೇ ಇದೆ. ಇನ್ನೊಂದು ಹೆದರಿಕೆ ಹುಟ್ಟಿಸುವ ಅಂತ ಹೇಳ್ಬೋದು. ಅದೇ ಇಟ್ಸ್ ನಾಟ್ ಫಿಯರ್, ಇಟ್ ಇಸ್ ಹಾರರ್ ಅಲ್ವಾ. ಸೊ ನಡುಕ ಅಂತ ಹೇಳ್ಬೋದು. ಹೆದರುಟ್ಟುವಿಕೆ ಅಂತ ಹೇಳಿ. ಹೆದರುಟ್ಟುವಿಕೆ, ಹೆದರಿಕೆಯನ್ನು ಹುಟ್ಟಿಸುವಿಕೆ ಹಂಗೆ ಹೇಳ್ಬೋದು. ಬಟ್ ನಡುಕ ಇಸ್ ಮೋರ್ ಕಾಂಪ್ಯಾಕ್ಟ್. ಡಿವೈಡರ್ಗೆ ಏನಂತ ಅನ್ಬೋದು? ಡಿವೈಡರ್
ಡಿವೈನ್ಗೆ ಒಡಕ. ಒಡಕ. ಕಾಂಪಸ್. ಕಾಂಪಸ್ಗೆ ಕೈವಾರ ಅಂತ ಆಗ್ಲೇ ಇದೆ ಅನ್ಸುತ್ತೆ. ಓಕೆ. ಸ್ಕೇಲ್. ಸ್ಕೇಲ್ ಅಂದ್ರೆ ಯಾವ ಅರ್ಥ? ಅಳಕನ ಅಥವಾ ಅಳಕ ಅಂದ್ರೆ ಅಳೆಯುವ ಒಂದು ಮೆಜರ್ಮೆಂಟ್ ಅಥವಾ ಅಳತೆ ಪಟ್ಟಿ ಅಂತ ಹೇಳ್ಬೋದು. ತುಂಬಾ ಕೊಲೋಕಿಯಲ್ ಆಗಿದ್ರೆ ಅಳತೆ ಪಟ್ಟಿ. ಸೊ ಈ ಅಕಾರ ಹಕಾರ ಮಧ್ಯೆ ಒಂದು ಸುಮಾರು ಅಂದ್ರೆ ಈ ಇಟ್ ಇಸ್ ಸೀನ್ ಆಸ್ ಅ ಫನ್ನಿ ಥಿಂಗ್, ರೈಟ್? ಫನ್ನಿ ಅಲ್ಲ, ಒಂಥರ ಅವರು ಅದನ್ನ ಒಂದೊಂದ್ಸತಿ ನಮ್ಮ ಕೆಲ್ಸದವ್ರೊಬ್ರು ಇದ್ರು, ಟು ಮೇಕ್ ದೋಸಾ. ಸೊ ನನ್ ಕಸಿನ್ ಒಬ್ಳು ತುಂಬಾ ಮೆತ್ತಗಿಂತ ಇಲ್ಲ, ಬೇಗ ದೋಸೆ ತಿನ್ನಮ್ಮ, ಇಲ್ಲ ಅಂದ್ರೆ ದೋಸೆ ಹಾರೋಗುತ್ತೆ. ಇದು ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಇದಕ್ಕೆ ಎಕ್ಸ್ಪ್ಲನೇಷನ್ ಇದೆ. ಇಲ್ಲಿ ಬಂದು ನಾವು ಆಗ್ಲೇ ಡಿಸ್ಕಸ್ ಮಾಡಿದ್ವಿ ಎಚ್ ಡ್ರಾಪ್. ಅದೇನು ಇಟ್ಸ್ ನಾಟ್ ಯೂನಿಕ್ ಟು ಕನ್ನಡ, ಇಂಗ್ಲಿಷ್ ಅಲ್ಲೂ ಆಗಿದೆ ಅಂತ ನಾನು ಆಗ್ಲೇ ಹೇಳಿದೆ. ಅಂದ್ರೆ ಈಗ ಪಾಲು ಹಾಲಾಗಿದ್ದು, ಪಾಲು ಹಾಲಾದಾಗ ನಾನು ಹೇಳಿದ್ನಲ್ಲ, ಅದು ಆ ಸೌಂಡ್ ಚೇಂಜ್ ಅಷ್ಟು ಪ್ರಾಪಗೇಟ್ ಅಂತ. ಎಲ್ಲೋ ಒಂದ್ ಕಡೆ ಆಗಿರುತ್ತೆ, ಯಾವ್ದೋ ಒಂದ್ ಸಣ್ಣ ಗುಂಪಲ್ ಆಗಿರುತ್ತೆ, ಅದು ಪ್ರಾಪಗೇಟ್ ಆಗ್ಬೇಕಾದ್ರೆ ಕೆಲವರು ಅದನ್ನ ಒಳಗೊಳ್ತಾರೆ, ಆ ಸೌಂಡ್ ಚೇಂಜ್ ನ ತಗೋತಾರೆ, ಕೆಲವರು ತಗೊಳಲ್ಲ. ಅಥವಾ ತಗೊಂಡಾದ್ಮೇಲೆ ಅದು ಅಂಡು ಮಾಡೋಕೆ ಇನ್ನೊಂದು ಜನರೇಷನ್ ಬಂದು ಅದನ್ನ ಅಂಡು ಮಾಡಬಹುದು. ನಮ್ಗೆ ಗೊತ್ತಿಲ್ಲ ಯಾವ್ದಾಗಿದೆ ಅಂತ, ಬಿಕಾಸ್ ವಿ ಆರ್ ನಾಟ್ ರೆಕಾರ್ಡೆಡ್ ಆಲ್ ದೋಸ್ ಥಿಂಗ್ಸ್. ಬಟ್ ಓನ್ಲಿ ಇಟ್ ಇಸ್ ಓನ್ಲಿ ಸೇಫ್ ಟು ಅಸ್ಯೂಮ್ ಆ ಪಾಟು ಆಗಿ ಡ್ರಾಪ್ ಆಗಿ ಹಾಲು ಇದ್ದಿದ್ದು ಹಾಲು ಆಗಿದೆ, ಆಯ್ತಾ? ಸೊ ಅದು ಹೆಚ್ ಡ್ರಾಪ್, ಇಟ್ಸ್ ಅ ಕ್ಲಾಸಿಕಲ್ ಹೆಚ್ ಡ್ರಾಪ್. ಇದು ಇನ್ನೊಂದು ನಾನು ಆಗ್ಲೇ ಹೇಳಿದೆ ಹೆಚ್ ಇನ್ಸರ್ಟ್ ಅಂತ. ಈ ಹೆಚ್ ಇನ್ಸರ್ಟ್ ಇದೆ ರೀಸೆಂಟ್ ಇದು. ಈಗ ನೀವ್ ಹೇಳ್ದಂಗೆ ದೋಸೆ ಬೇಗ ತಿನ್ಕೊಳಮ್ಮ, ದೋಸೆ ಹಾರೋಗುತ್ತೆ ಅಂತ. ಅದು ದೋಸೆ ಹಾರೋಗುತ್ತೆ, ಅದು ಅವ್ರು ಹೇಳ್ಬೇಕಾದ್ರೆ ಅದನ್ನ ದೋಸೆ ಹಾರೋಗುತ್ತೆ ಅಂತ. ಇನ್ನೂ ಕೆಲವರು ಹೇಳೋದು ನಾನು ನೋಡಿದೀನಿ, ಹವನು ಬಂದ ಅಂತ. ಅಂದ್ರೆ ಅವನು ಬಂದ ನನಗೆ ಹವನು ಬಂದ ಅಂತ ಹೇಳ್ತಾರೆ. ಇದು ಯಾಕೆ ಹಿಂಗ್ ಆಗ್ತಾ ಇದೆ ಅಂದ್ರೆ ಅದನ್ನ ಅವರು ಹೈಪರ್ ಕನೆಕ್ಷನ್ ಅಂತ ಹೇಳ್ತಾರೆ. ಇದು ತಮಿಳಲ್ಲೂ ಇದೆ. ತಮಿಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪೈಲ್ವಾನ್ ಅನ್ನೋದಕ್ಕೆ ಬೈಲ್ವಾನ್ ಅನ್ಬಿಡ್ತಾರೆ. ಯಾಕೆ ಅಂದ್ರೆ ತಮಿಳಲ್ಲಿ ದ ವರ್ಡ್ ಕೆನಾಟ್ ಸ್ಟಾರ್ಟ್ ವಿತ್ ವಾಯ್ಸ್ಡ್ ಕಾನ್ಸನೆಂಟ್. ಓಕೆ, ಬಟ್ ಇನ್ ಆರ್ಡರ್ ಟು ಹೈಪರ್ ಕರೆಕ್ಟ್ ಇಟ್, ದೇ ಮೇಕ್ ಪೈಲ್ವಾನ್ ಬೈಲ್ವಾನ್, ಬಿಕಾಸ್ ಇಟ್ಸ್ ಅ ಬಾರೋಡ್ ವರ್ಡ್. ಒಂದು. ಸೊ ಕಮಿಂಗ್ ಬ್ಯಾಕ್ ಟು ಎಚ್ ಇನ್ಸರ್ಟ್, ಇದು ಏನಕ್ಕೆ ಆಗ್ತಾ ಇದೆ ಅಂದ್ರೆ ಈಗ ಇತ್ತೀಚೆಗೆ ಅವರು ಲಿಟ್ರಸಿಗೆ ಬಂದಿರ್ತಾರೆ ಅವರು, ಅಥವಾ ಎಜುಕೇಟೆಡ್ ಆಗಿರ್ತಾರೆ, ಬಟ್ ಅವ್ರಿಗೆ ಆ ಒಂದು ಒಳನುಡಿಲಿ ಅವ್ರದ್ದು ಹಕಾರ ಇಲ್ಲ. ಅಂದ್ರೆ ಅವರ ಒಂದು ಇದರಲ್ಲಿ ಡೈಲೆಕ್ಟ್ ಅಲ್ಲಿ ಹಕಾರ ಇಲ್ಲ. ಬಟ್ ಅವರು ನಾನು ಎಜುಕೇಟೆಡ್ ಅಂತ ತೋರಿಸ್ಕೋಬೇಕು ಇನ್ ದ ಫಾರ್ಮಲ್ ಸಿಟ್ಟಿಂಗ್ಸ್. ಈಗ ಫಾರ್ ಎಕ್ಸಾಂಪಲ್ ನೀನು ತುಂಬಾ ಹಕಾರ ಬಳಸಿದ್ರೆ, ಓ ಇಟ್ಸ್ ಲೈಕ್ ದಿಸ್ ಪರ್ಸನ್ ಇಸ್ ಲಿಟ್ರೇಟ್ ಅನ್ನೋ ಒಂದು ನಿಮ್ಗೆ ಗೊತ್ತಿಲ್ಲದೇ ಅದು ಅನ್ಸುತ್ತೆ. ಸೊ ಅವ್ರಿಗೆ ಆ ಒಂದು ನಾನು ಲಿಟ್ರೇಟ್, ನಾನು ಎಜುಕೇಟ್ ಅಂತ ಅನ್ನಿಸ್ಕೊಳ್ಳೋ ತವಕದಲ್ಲಿ, ಅಗೇನ್ ಗೋಯಿಂಗ್ ಬ್ಯಾಕ್ ಟು ದಟ್ ಇನ್ ಓವರ್ ಪ್ರಿಪೇರ್ಡ್ನೆಸ್ ಟು ಪ್ರೊನೌನ್ಸ್ ದ ಫ್ರಂಟ್ ಓವಲ್, ಇನ್ ಓವರ್ ಪ್ರಿಪೇರ್ಡ್ನೆಸ್ ಟು ಪ್ರೊನೌನ್ಸ್ ಅಲ್ಲಿ ಎಲ್ಲೆಲ್ಲಿ ಹೆಚ್ಚು ಬರಬಾರ್ದು ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಅದನ್ನೇ ಅವರು ದೇ ಹೈಪರ್ ಕರೆಕ್ಟಿಂಗ್ ದೆಮ್ಸೆಲ್ಫ್ ಬಿಕಾಸ್ ಟು ಗೆಟ್ ದ ಸೋಷಿಯಲ್ ಅಕ್ಸೆಪ್ಟೆನ್ಸ್. ಸೊ ಇದು ಅಲ್ಲ, ಈ ತರದ್ದಲ್ಲ ಆಗಿರೋದ್ರಿಂದ ನಿಮ್ಗೆ ಹೆಚ್ಚು ಇನ್ಸರ್ಟ್ ಆಗತ್ತೆ. ಅದಕ್ಕೆ ನೀವು ಹೇಳಿದ್ದು, ನೀವು ಕೆಲಸದೊಳಗೆ ಮಾಡಿದಾಗ, ಬಿಕಾಸ್ ಆ ಒಂದು ತವಕ ಅವರಲ್ಲಿದೆ, ನಾನು ಲಿಟ್ರೇಟ್ ಅಂತ ಅನಿಸ್ಕೋಬೇಕು, ಅಥವಾ ಐ ಶುಡ್ ಸ್ಟಾರ್ಟ್ ಎಮ್ಯುಲೇಟಿಂಗ್ ದ ಲಿಟ್ರೇಟ್ ಪರ್ಸನ್. ಸೊ ಆ ಒಂದು ತವಕದಲ್ಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಬಿಕಾಸ್ ಅವ್ರಿಗೆ ಹಕಾರ ಅನ್ನೋದೇ ಇಲ್ಲ. ಸೊ ಹಕಾರ ಅನ್ನೋದು ಇಲ್ಲದೆ ಇದ್ದಾಗ ಹಕಾರ ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಅನ್ನೋ ಒಂದು ವಿವೇಕ ಇರಲ್ಲ ಅಲ್ಲಿ. ಅವಾಗ ಅದು ನಿಮಗೆ ಹೈಪರ್ ಕರೆಕ್ಷನ್ ಆಗುತ್ತೆ. ಹೈಪರ್ ಕರೆಕ್ಷನ್ ಆದಾಗ ನಿಮಗೆ ಎಲ್ಲೆಲ್ಲಿ ಹೆಚ್ಚಿರಬಾರ್ದು ಇರಬಾರ್ದು ಅಲ್ಲೆಲ್ಲ ಬರುತ್ತೆ. ಸೊ ಪೀಪಲ್ ಯೂಸಿಂಗ್ ಹೆಚ್ ಇನ್ಸರ್ಟ್, ರಿಲ್ಯಾಕ್ಸ್. ಸೊ ಇವಾಗ ಲೆಟ್ಸೆ ನನ್ನ ಪರ್ಸನಲ್ ಇಂಟ್ರೆಸ್ಟ್ ಕ್ವಶನ್ ಸ್ವಲ್ಪ ಬರ್ತಾರೆ. ಇವಾಗ ನೀವು ಈ ಹಳಗನ್ನಡ ಸ್ಟಡಿ ಮಾಡ್ಬೇಕಾದ್ರೆ, ಹೂ ಆರ್ ದ ಪರ್ಟಿಕ್ಯುಲರ್ ಹಳಗನ್ನಡ ಪೋಯೆಟ್ಸ್ ಆರ್ ಸ್ಕಾಲರ್ಸ್ ದಟ್ ಯು ಮೋಸ್ಟ್ ಸ್ಟಡಿಡ್? ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ನಾನು ಅಂದರೆ ಇಲ್ಲಿ ಕೆಲವು ಇಷ್ಟಪಡೋದು ಬೇರೆ, ಇನ್ನೊಂದು ಕಷ್ಟಪಟ್ಟು ಇಷ್ಟಪಡೋದು ಬೇರೆ. ಅಂದರೆ ಅಥವಾ ಸುಲಭವಾಗಿರೋದು ಬೇರೆ, ಬಟ್ ಆದರೆ ಕಷ್ಟಪಟ್ಟಾದ್ಮೇಲೆ ಅದು ಇಷ್ಟ ಆಗತ್ತಲ್ಲ, ಅದು ಬೇರೆ. ಈಗ ಸುಲಭವಾಗಿ ಅಂದರೆ
ಹಳೆಗನ್ನಡ ಫಸ್ಟ್ ಮೊದಲು ಓದಕ್ಕೆ ಶುರು ಮಾಡಬೇಕು ಅಂದರೆ ಕವಿರಾಜ ಮಾರ್ಗನೇ ಬೆಸ್ಟ್. ಓಕೆ. ಬಟ್ ಕವಿರಾಜ ಮಾರ್ಗದಲ್ಲಿ ನಿಮಗೆ ಆ ಒಂದು ಪಂಪನಲ್ಲಿ ಕಾಣುವಂತಹ ಒಂದು ಕತೆ ಹೇಳುವ ರೀತಿ ಇರ್ಬೋದು, ಅಥವಾ ಆ ಪದಗಳನ್ನ ಕಟ್ಟೋ ರೀತಿ ಇರ್ಬೋದು, ಆ ಥರದ್ದೇನು ಸಿಗದೆ ಇರ್ಬೋದು. ಕೆಲವು ಕಡೆ ಅದು ಸ್ವಲ್ಪ ಜಳ್ಳಂತನೂ ಅನಿಸ್ಬೋದು. ಬಟ್ ಆದರೆ ನಿಮಗೆ ಮೊದಲು ಅದನ್ನು ಓದೋದಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಹಳೆಗನ್ನಡ ಅದು ತುಂಬ ಕಷ್ಟ ಅಂತ ಅನ್ಸಲ್ಲ. ಬಟ್ ಪಂಪನ್ನೇ ಮೊದಲು ಶುರು ಮಾಡಿಬಿಟ್ರೆ ಆವಾಗ ನಿಮ್ಗೆ ಅದು ತುಂಬ ಕಷ್ಟ ಅನ್ಸುತ್ತೆ. ಅಥವಾ ಕೆಲವು ಕಡೆ ಅಂತೂ ನಿಮಗೆ ಅಯ್ಯೋ ಇದು ಓದೋಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ಸೊ ನಾನು ಫಸ್ಟ್ ಶುರು ಮಾಡಿದ್ದು ಕವಿರಾಜ ಮಾರ್ಗನೇ. ಅಭಿಯೋಗ ವರ್ಷ ಅದನ್ನೇ ಶುರು ಮಾಡಿದ್ದು. ಬಟ್ ಆಮೇಲೆ ನಾನು ತುಂಬ ಕಷ್ಟಪಟ್ಟು ಓದಿ ಆಮೇಲೆ ಇಷ್ಟಪಟ್ಟಿದ್ದು ಪಂಪನ ಒಂದು ಇದು ವಿಕ್ರಮಾರ್ಜುನ ವಿಜಯ. ಅದು ಅದಕ್ಕೆ ಆಮೇಲೆ ನಮಗೆ ಎಲ್ರಿಗೂ ಈಗ ಕನ್ನಡದ್ದೇ ಪದಗಳು ಅನ್ನೋ ಒಂದು ಯಾರು ಹುಚ್ಚಿದೆ ಅವ್ರದ್ದು ಹೆಚ್ಚಾಗಿ ನಿಮಗೆ ಆಂಡಯ್ಯ ಕಬ್ಬಿಗರ ಕಾವನ್ ಅಂತ ಒಂದು ಪುಸ್ತಕ ಇದೆ. ಅದು ನಡುಗನ್ನಡಕ್ಕೆ ಬರುತ್ತೆ, ಬಟ್ ಹಳೆಗನ್ನಡದ ದಾಟಿಲೇ ಇದೆ. ಅಂದರೆ ನಡುಗನ್ನಡದ ಟೈಮ್ ಫ್ರೇಮಲ್ಲಿ ಬರುತ್ತೆ. ಅದೂ ಓದೋದಕ್ಕೆ ಶುರು ಮಾಡಿದ್ದೆ ನಾನು. ಅದನ್ನು ಸುಮಾರು ಸಲ ಓದಿದ್ದೀನಿ. ಇದನ್ನು ಓದ್ತಾನೆ ಇರ್ತೀನಿ ನಾನು, ಇನ್ನೂ ಇವತ್ತಿಗೂ ಓದ್ತಾನೆ ಇರ್ತೀನಿ. ಯಾಕಂದರೆ ಪ್ರತಿ ಸಲಿನೂ ಓದಿದಾಗ ಬೇರೆ ಏನೋ ಸಿಗುತ್ತೆ. ಅದರಲ್ಲೂ DL ನರಸಿಂಹಾಚಾರ್ಯ ಒಂದು ಪಂಪ ಭಾರತ ದೀಪಿಕೆ ಅಂತಿದೆ. ಅದರಲ್ಲಿ ಅವರು ಈ ಗಿವ್ಸ್ ಯು ಮೋರ್ ಇನ್ಫಾರ್ಮೇಶನ್ ದ್ಯಾನ್ ಪ್ರಾಬಬಲಿ ವಾಟ್ ಪಂಪ ಕನ್ವೇಡ್. ಅಂದರೆ ಈಸ್ ಡಿಕೋಡಿಂಗ್ ಬೇಸಿಕಲಿ ಪಂಪ, ಆ ಥರ ಇದೆ ಅದು ಪುಸ್ತಕ. ಸೊ ಪಂಪಂದನೇ ಜಾಸ್ತಿ ಹೆಚ್ಚು ಓದಿರೋದು, ಬಿಟ್ಟರೆ ಆಂಡಯ್ಯ ಮತ್ತು ಕವಿರಾಜ ಮಾರ್ಗ. ಬಟ್ ಬೇರೆದೆಲ್ಲ ಓದಿದ್ದೀನಿ ಅಲ್ಲಲ್ಲೇ, ಬಟ್ ಹೆಚ್ಚಾಗಿ ಇವುಗಳನ್ನೇ ಓದಿರೋದು. ಇವಾಗ ಒಂದಷ್ಟು ಅದರಿಂದನೇ ನಾನು ಅವಾಗ ನಿಮಗೆ ನೀವು ಕೇಳಿದಾಗ ನಾನು ಹೇಳಿದ್ದು ಚಾಗದ ಬೋಗದ ಅಕ್ಕರದ ಅಂತ ಪಂಪನ ಸಾಲುಗಳು ಹಂಗೆ ಬಂದಿದ್ದು ಅದರಿಂದನೇ. ಓಕೆ. ಸೊ ಇವಾಗ ಒಂದಷ್ಟು ಶಾಸನಗಳು, ನೀವು ಶಾಸನಗಳು ತುಂಬ ಓದಿ ಅದನ್ನ ಡಿಕೋಡ್ ಮಾಡಕ್ಕೆ ಅಂದ್ರೆ ಡಿಕೋಡ್ ಮಾಡಕ್ಕೆ ಟ್ರೈ ಮಾಡ್ತೀರಾ, ರೈಟ್? ಕೆಲವು ಡಿಕೋಡ್ ಮಾಡೋದಕ್ಕೆ ಟ್ರೈ ಮಾಡಿ, ಬಟ್ ಸುಮಾರೆಲ್ಲ ಆಗಲೇ ಡಿಕೋಡ್ ಆಗಿ ಎಪಿಗ್ರಫಿ ಕರ್ನಾಟಕದಲ್ಲಿ ಇದೆ. ಕೆಲವು ಈಗ ಹೊಸದಾಗಿ ಕೆಲವನ್ನ ರಿಕವರ್ ಮಾಡ್ತಾ ಇದ್ದಾರೆ. ಸಿನ್ಸ್ ಯು ಮೆನ್ಷನ್ಡ್ ಎಪಿಗ್ರಫಿ ಆಫ್ ಕರ್ನಾಟಕ, ಸೊ ಲೆಟ್ಸ್ ಜಸ್ಟ್ ಕಮ್. ಸೊ ಹೂ ಇಸ್ BL ರೈಸ್? ಯಾರು? ಬೆಂಜಮಿನ್ ಲೂಯಿಸ್ ರೈಸ್. BL ರೈಸ್ ಇಸ್ ಕಾಲ್ಡ್ ಆಸ್ ದ ಫಾದರ್ ಆಫ್ ಎಪಿಗ್ರಫಿ, ಅಥವಾ ಎಸ್ಪೆಷಲಿ ಎಪಿಗ್ರಫಿ ಇನ್ ಕರ್ನಾಟಕ ಅಂತ ಹೇಳ್ತಾರೆ. he is a British ಅಥವಾ ಇಂಗ್ಲಿಷ್ ಪರ್ಸನ್, ಬಟ್ ಇಲ್ಲೇ ಹುಟ್ಟಿದ್ದು, ಬೆಂಗಳೂರಲ್ಲೇ ಹುಟ್ಟಿ ಬೆಂಗಳೂರಲ್ಲೇ ಬೆಳೆದಿದ್ದು. ಅಲ್ಲಿ ಕ್ಯಾನರೀಸ್ ಚರ್ಚ್ ಅಥವಾ ಕನ್ನಡ ಚರ್ಚ್ ಅಂತೇನೋ ಇತ್ತು ಅಲ್ಲಿ ಅವಿನ್ಯೂ ರೋಡಲ್ಲಿ. ಅಲ್ಲಿ ಅವರು ಕೆಲಸ ಮಾಡಿ ಆಮೇಲೆ ದೆನ್ ಹಿ ಬಿಕೇಮ್ ಇದು ಸ್ಪೆಷಲ್ ಎಕ್ಸ್ಪರ್ಟ್ ಇನ್ ದ ಎಪಿಗ್ರಫಿಸ್ಟ್. ಸುಮಾರು ಕೆಲಸ ಅವರೇ ಮಾಡಿಬಿಟ್ಟು ಹೋಗಿದ್ದಾರೆ. ಆಮೇಲೆ ಬಂದವರು ಸುಮಾರು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ BR ಗೋಪಾಲ್ ಅಂತಿದ್ದಾರೆ, ಆಮೇಲೆ ಶ್ರೀನಿವಾಸ್ ರಿತ್ತಿ ಅಂತಿದ್ದಾರೆ. ಈ ಹ್ಯಾಸ್ ಡನ್ ವಂಡರ್ಫುಲ್ ವರ್ಕ್. ಅಂದರೆ ಅವ್ರ ರಿಸರ್ಚ್ ಇಂದನೇ ನಿಮಗೆ ಸೇವಣಾಸ್ ಆಕ್ಚುಲಿ ಆಸ್ ಕನ್ನಡ ಆರಿಜಿನ್ ಅಂತ ಗೊತ್ತಾಯ್ತು. ಸೊ ಸೇವಣಾಸ್ ಆರ್ ಯಾದವಾಸ್ ಆಫ್ ದೇವಗಿರಿ ಅಂತ ಒಂದು ಪುಸ್ತಕ ಇದೆ, ಅವ್ರದ್ದು ಓದಿದ್ದೀನಿ. ಮತ್ತು ದೇರ್ ಆರ್ ಇದು ಜರ್ನಲ್ಸ್ ಆಫ್ ವೇರಿಯಸ್ ಥಿಂಗ್ಸ್. ಅಂದರೆ ನಿಮಗೆ ಎಪಿಗ್ರಫಿ ಅಂತ ಬಂದಾಗ ಬರೀ ಎಪಿಗ್ರಫಿ ಕರ್ನಾಟಕ ಒಂದೇ ಅಲ್ಲ, ದರ್ ಇಸ್ ಎಪಿಗ್ರಫಿ ಇಂಡಿಯಾ, ಆಮೇಲೆ ಎಪಿಗ್ರಫಿ ಆಫ್ ಆಂಧ್ರ ಪ್ರದೇಶ್, ಆಮೇಲೆ ಇಂಡಿಯನ್ ಆ್ಯಂಟಿಕ್ವರಿ, ಆಮೇಲೆ ಎಪಿಗ್ರಾಫಿಕ್ ಜರ್ನಲ್ಸ್ ಆಫ್ ಮೈಸೂರು ಆರ್ಕಿಯಾಲಜಿಕಲ್ ಸೊಸೈಟಿ MAR. ಅದು ಎಪಿಗ್ರಫಿ ಇಂಡಿಯಾ ಬರೋಕ್ಕೂ ಮುಂಚೆ MAR ಅಂತಿತ್ತು, ಮೈಸೂರು ಆರ್ಕಿಯಾಲಜಿಕಲ್ ಸೊಸೈಟಿ, ಮೈಸೂರು ಆರ್ಕಿಯಾಲಜಿಕಲ್ ರಿಸರ್ಚ್ ಅಂತಿತ್ತು. ಅವ್ರದ್ದು ರಿಪೋರ್ಟ್ಸ್ ಎಲ್ಲ ಇದೆ. 1913 ಎಲ್ಲ ರಿಪೋರ್ಟ್ಸ್ ಇದೆ ಅವ್ರದ್ದು, ಅಥವಾ 1900. ಸೊ ಅದೆಲ್ಲನೂ ನೀವು ಓದಿದಾಗ ನಿಮಗೆ ಒಂದೇನು ಗೊತ್ತಾಗತ್ತೆ ಅಂದರೆ ಲಿಪಿ ಹೆಂಗೆ ಬದಲಾಗ್ತಾ ಬರ್ತಾ ಇದೆ ಒಂದು, ಮತ್ತು ಲಿಪಿಯ ಜೊತೆಗೆ ಭಾಷೆನೂ ಹೇಗೆ ಬದಲಾಗ್ತಾ ಬರ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ ಇವನು ಇಂತಿಂಥ ರಾಜ್ಯಂ ಗೇಯೆ ಅಂತಿರುತ್ತೆ ಮೊದಲು ಚಾಲುಕ್ಯರ ಟೈಮಲ್ಲಿ. ಅದೇ ರಾಷ್ಟ್ರಕೂಟರು ಮತ್ತೆ ಚಾಲುಕ್ಯರು ಬಂದಾಗ ಗೇಯುತ್ತ ಮಿರೆ ಅಂತ ಬರುತ್ತೆ. ರಾಜ್ಯಂ ಗೇಯುತ್ತ ಮಿರೆ ಅಂದರೆ ರಾಜ್ಯದ ಆಡಳಿತ ಮಾಡ್ತಾ ಇದ್ದ ಅಂತ. ಅಂದರೆ ಉತ್ತ ಅನ್ನೋದು ಸೇರ್ಸ್ಕೊತು, ಅಂದರೆ ಗ್ರಾಮ್ಯಾಟಿಕಲ್ ಅಂಶನೂ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ನಾವು ಇಲ್ಲೇ ನಮ್ಮ ಇದು ಹೆಬ್ಬಾಳದಲ್ಲಿ ಸಿಕ್ಕಿರೋದು ಕಿತ್ತಯ್ಯ ಅಂತ, ಅದರಲ್ಲಿ ನಿಮಗೆ ರಾಷ್ಟ್ರಕೂಟರು ನಿಜವಾದ ಹೆಸರು ಬರುತ್ತೆ, ರಟ್ಟವಾಡಿ. ಸೊ ಅಲ್ಲಿ ಇನ್ನೊಂದು ಗೊತ್ತಾಗುತ್ತೆ ಏನು ಅಂದರೆ ರಾಷ್ಟ್ರಕೂಟ ಇಸ್ ಸ್ಯಾನ್ಸ್ಕ್ರಿಟೈಸೇಷನ್ ಆಫ್ ರಟ್ಟವಾಡಿ. ಸೊ ಅದಕ್ಕೆ ಅದನ್ನ ನಾವು ಎಕ್ಸ್ಟರ್ನಲ್ ಎವಿಡೆನ್ಸ್ ಅಂತ ಹೇಳ್ತೀವಿ. ಯಾವುದನ್ನ ಇನ್ಸ್ಕ್ರಿಪ್ಷನಲ್ ಎವಿಡೆನ್ಸ್ ಇಟ್ಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಎವಿಡೆನ್ಸ್.
ಆ್ಯಂಡ್ ವಾಟ್ ಎವರ್ ದ ಡೈಲೆಕ್ಟ್ಸ್ ಆಫರ್ಸ್ ಡೈಲೆಕ್ಟ್ ಆಫರ್ಸ್ ದ್ಯಾಟ್, ಅಂದರೆ ಈಗ ಒಂದು ಡೈಲೆಕ್ಟಲ್ಲಿ ಒಂದು ಪದದ ಉಚ್ಚಾರಣೆ ಒಂಥರ ಇದ್ದು ಇನ್ನೊಂದು ಡೈಲೆಕ್ಟಲ್ಲಿ ಇನ್ನೊಂದು ಥರ ಇದ್ದರೆ ಅವೆರಡೂ ನೀವು ಕಂಪೇರ್ ಮಾಡಿ ಯಾವುದು ಹಳೆಯದು ಅಂತ ಹೇಳ್ಬೋದು, ಅಥವಾ ಯಾವುದು ಚೇಂಜ್ ಆಗಿರೋ ರೂಪ ಅಂತ ಹೇಳ್ಬೋದು. ವಿಚ್ ಒನ್ ಇಸ್ ದ ಚೇಂಜ್ಡ್ ಫಾರ್ಮ್, ವಿಚ್ ಒನ್ ಇಸ್ ಅನ್ಚೇಂಜ್ಡ್ ಫಾರ್ಮ್ ಅಂತ, ಅಥವಾ ವಿಚ್ ಒನ್ ಇಸ್ ಓಲ್ಡರ್ ಫಾರ್ಮ್ ಆರ್ ವಿಚ್ ಒನ್ ಇಸ್ ನ್ಯೂವರ್ ಫಾರ್ಮ್ ಅನ್ನೋದು. ಸೊ ಅದು ಕೂಡ ನಿಮಗೆ ಅದನ್ನು ನಾವು ಡೈಲೆಕ್ಟ್ಸ್ ಮೂಲಕ ಗುರುಸಿದ್ರೆ ಅದು ಇಂಟರ್ನಲ್ ಎವಿಡೆನ್ಸ್ ಆಗುತ್ತೆ. ಅಂದರೆ ಇಟ್ಸ್ ಎ ಲಿವಿಂಗ್ ಲ್ಯಾಂಗ್ವೇಜ್, ಇಟ್ಸ್ ಎ ಲಿವಿಂಗ್ ಡೈಲೆಕ್ಟ್. ಸೊ ಅದು ದಟ್ ಬಿಕಮ್ಸ್ ಇಂಟರ್ನಲ್ ಎವಿಡೆನ್ಸ್. ನೀವು ಅದನ್ನೇ ಅದಕ್ಕೆ ನೀವೇನು ಅದನ್ನು ಪ್ರಪೋಸ್ ಮಾಡ್ತಾ ಇದ್ದೀರಾ ಇಂಟರ್ನಲ್ ಎವಿಡೆನ್ಸ್ ಮೂಲಕ, ಇಫ್ ಯು ಕ್ಯಾನ್ ಪ್ರೂವ್ ಇಟ್ ಯೂಸಿಂಗ್ ಇನ್ಸ್ಕ್ರಿಪ್ಷನ್, ದೆನ್ ಇಟ್ ಬಿಕಮ್ಸ್ ಎಕ್ಸ್ಟರ್ನಲ್ ಎವಿಡೆನ್ಸ್, ಅಂಡ್ ದೆನ್ ಇಟ್ ಗೆಟ್ ದಟ್ ಎಕ್ಸ್ಟರ್ನಲ್ ಎವಿಡೆನ್ಸ್ ರೀಇನ್ಫೋರ್ಸಸ್ ದ ಇಂಟರ್ನಲ್ ಎವಿಡೆನ್ಸ್. ಆ ಥರ ಆಗುತ್ತೆ. ಓಕೆ, ಸೊ ಇವಾಗ ಮೋಸ್ಟ್ ನಾರ್ತ್ ಇಂಡಿಯನ್ಸ್ ಆರ್ಗ್ಯುಮೆಂಟ್ ಇದೆ ದಟ್ ನಾವು ಹಿಂದಿ ನಾರ್ತಲ್ಲಿ ವಿ ಮೋಸ್ಟ್ಲಿ ಸ್ಪೀಕ್ ಹಿಂದಿ, ಸೊ ಇಟ್ಸ್ ಅ ಮೆಜಾರಿಟೇರಿಯನ್ ಲ್ಯಾಂಗ್ವೇಜ್. ಏನಕ್ಕೆ ಹಿಂದಿ ಶುಡ್ ನಾಟ್ ಬಿ ಕಾಲ್ಡ್ ಅ ನ್ಯಾಷನಲ್ ಲ್ಯಾಂಗ್ವೇಜ್. ಆ್ಯಂಡ್ ಅ ಲಾಟ್ ಆಫ್ ಪೀಪಲ್ ಇವಾಗ ಹಿಂದಿನೇ ನಮ್ಮ ರಾಷ್ಟ್ರ ಭಾಷೆ ಅಂತ ಅನ್ಕೊಂಡು ಬಿಟ್ಟಿದ್ದಾರೆ ಅಲ್ವಾ. ಸೊ ಬಟ್ ನನಗೆ ಗೊತ್ತಿರೋ ಪ್ರಕಾರ ನಾರ್ತಲ್ಲೂ ಪ್ರತಿಯೊಂದು ರಾಜ್ಯದಲ್ಲೂ ಅದರದ್ದೇ ಭಾಷೆಗಳಿವೆ. ತಿಳಿದ ಮಟ್ಟಿಗೆ ಅವುಗಳು ಇದು ಕಳ್ಕೊಂಡ್ಬಿಟ್ಟಿದೆ. ಏನಂತ ಹೇಳಿದ್ರೆ ಅದ್ರದ್ದು ಅಸ್ತಿತ್ವನೇ ಕಳ್ಕೊಂಡಿರೋ ರೇಂಜಿಗೆ ಹೋಗ್ಬಿಟ್ಟಿದೆ. ಬಿಕಾಸ್ ಇವಾಗ ನೀವು ಲೆಟ್ಸ್ ಸೇ ಹನುಮಾನ್ ಚಾಲೀಸಾ, ಇಟ್ಸ್ ರಿಟನ್ ಇನ್ ಅವಧಿ ಲ್ಯಾಂಗ್ವೇಜ್. ಸೊ ಅವಧಿ ವಾಸ್ ಲ್ಯಾಂಗ್ವೇಜ್ ಆಫ್ ಸ್ಪೀಚ್ ಇನ್ ಉತ್ತರ ಪ್ರದೇಶ. ಇನ್ಫ್ಯಾಕ್ಟ್ ಇಟ್ಸ್ ಎ ಲಿಟರರಿ ಲ್ಯಾಂಗ್ವೇಜ್. ರಾಮಚರಿತಮಾನಸನು ಹಿಂದಿಲಿ ಬರ್ದಿಲ್ಲ. ತುಳಸಿದಾಸ್. ಸೊ ಆ ಲ್ಯಾಂಗ್ವೇಜ್ಗಳು ಹಿಂದಿಯಿಂದ ಅಳಿವನ್ನ ಕಂಡಿದ್ಯಾ ಅಥವಾ ಕಮ್ಮಿ ಅದ್ರದ್ದು ಅಸ್ತಿತ್ವ ಕಮ್ಮಿ ಆಗಿದ್ಯಾ? ಆ್ಯಂಡ್ ಇವಾಗ ನಾವುಗಳು ನಮ್ಮ ಭಾಷೆನ ಉಳಿಸ್ಕೊಳ್ಳೋಕ್ಕೆ ಸ್ಟ್ರಗಲ್ ಮಾಡ್ತಿರೋದು ನಮಗೂ ಆ ಭಾಷೆಗಳ ಒಂದು ವಿಧಿನೇ ಕಾಣುತ್ತಾ ಅನ್ನೋ ಒಂದು. ಇಲ್ಲಿ ಎರಡು ವ್ಯೂ ಪಾಯಿಂಟ್ ಅಥವಾ ಎರಡು ಕಡೆಯಿಂದ ನೋಡ್ಬೋದು. ಒಂದು ಪೊಲಿಟಿಕಲ್ ವ್ಯೂ ಪಾಯಿಂಟ್, ಅಂದರೆ ಈಗ ಹಿಂದಿ ರಾಷ್ಟ್ರ ಭಾಷೆ ಅನ್ನೋದು ಎಜುಕೇಷನ್ ಮೂಲಕ ಅಥವಾ ಸ್ಕೂಲ್ಗಳ ಮೂಲಕ ಅಥವಾ ಬೇರೆ ಬೇರೆ ಪ್ರಾಪಗಂಡ ಮೆಷಿನರಿ ಮೂಲಕ ಅದನ್ನು ಮುಂದಕ್ಕೆ ತಗೊಂಬಂದಿದ್ದಾರೆ. ಈಗ ಕೆಲವು ಎಷ್ಟೊಂದು ಜನಕ್ಕೆ ಅದೇ ಕರೆಕ್ಟ್ ಅಂತಾನು ಅನ್ಕೊಂಡಿದ್ದಾರೆ. ನಾನು ಹಂಗೆ ಅನ್ಕೊಂಡಿದ್ದೆ. ಹೌದು, ಅನ್ಲೆಸ್ ಇಟ್ ವಾಸ್ ಡಿಸ್ಪ್ರೂವನ್ ಲೇಟರ್. ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನಲ್ ಆ ಥರ ಯಾವುದೂ ಇಲ್ಲ, ನೋ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ನಮಗೆ ಕಾನ್ಸ್ಟಿಟ್ಯೂಷನ್ ಓದಿರೋರಿಗೆ ಅಥವಾ ಅದನ್ನು ತಿಳ್ಕೊಂಡಿರೋರಿಗೆ ಯಾರಿಗಾದ್ರೂ ಗೊತ್ತಾಗುತ್ತೆ. ಸೊ ಅದು ಒಂದು ಪೊಲಿಟಿಕಲ್ ಆಸ್ಪೆಕ್ಟ್. ಬಟ್ ಸೋಷಿಯಲ್, ಆಮೇಲೆ ಇನ್ನೂ ಒಂದು ಏನು ಪೊಲಿಟಿಕಲ್ ಆಸ್ಪೆಕ್ಟ್ ಅಂದರೆ ಹಿಂದಿಯ ಎಲೈಟ್ಸ್ ಏನಿದ್ದಾರೆ ಅಥವಾ ಲಿಟರರಿ ಗ್ರೂಪ್ಸ್ ವಿದಿನ್ ಹಿಂದಿ, ಅವರು ಬೇರೆ ಭಾಷೆಗಳಂದರೆ ಭೋಜ್ಪುರಿಗೆ ರೆಕಗ್ನೈಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅವರು. ಈವನ್ ದೋ ಭೋಜ್ಪುರಿ ಇಸ್ ಪ್ರಾಬಬಲಿ ಸ್ಪೀಕರ್ಸ್ ಆರ್ ಮೋರ್ ದೆನ್ ಕನ್ನಡ ಸ್ಪೀಕರ್ಸ್, ಲೆಟ್ಸ್ ಸೇ. ಅಥವಾ ಯಾಕೆ ಅಂದರೆ ಅವರು ಹಿಂದಿನ ಇನ್ಫ್ಲೇಟ್ ಮಾಡಬೇಕು, ಹಿಂದಿ ಸ್ಪೀಕರ್ಸ್ನ ಇನ್ಫ್ಲೇಟ್ ಮಾಡಬೇಕು. ಅದರಲ್ಲಿ ಎಲ್ಲರೂ ಇದ್ದಾರೆ, ಭೋಜ್ಪುರಿ ಇದೆ, ಅವಧಿ ಇದೆ, ಇದು ಬ್ರಜ್ ಭಾಷಾ ಇದೆ, ಇದೆಲ್ಲ ಇದೆ. ಸೊ ಹಾಗಾಗಿ ಅವರು ಹಿಂದಿ ಹೆಚ್ಚು ಮಾತನಾಡುವವರ ಭಾಷೆ ಹಿಂದಿ, ಹೆಚ್ಚು ಮಾತನಾಡುವ ಭಾಷೆ ಹಿಂದಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣದಿಂದಾಗಿ ಅಲ್ಲಿಯ ನುಡಿಗಳೇ ಅಳಿವಿಗೆ ಹೋಗ್ತಾ ಇದೆ ಅಥವಾ ಸೈಡ್ ಲೈನ್ ಆಗ್ತಾ ಇದೆ. ಅಳಿವು ಆಗ್ತಾ ಇದ್ರು ಪೀಪಲ್ ಆರ್ ನಾಟ್ ಇವನ್ ಅವೇರ್. ಯಾಕೆ ಅಂದರೆ ಅವ್ರಿಗೆ ಅಲ್ಲಿ ಒಂಥರ ಅದು ಹಿಂದಿನೇ ಮೇಲು ಅಂತ ಮಾಡ್ಬಿಡ್ಯಾರ. ಅವಧಿ ಆಕ್ಚುಲಿ ನೋಡಿದ್ರೆ ಅವಧಿ ಹ್ಯಾಡ್ ಮೋರ್ ಲಿಟ್ರೇಚರ್ ದೆನ್ ಹಿಂದಿ, ನಾಟ್ ಲೈಕ್ ಲಾಂಗ್ ಎಗೋ, ಈವನ್ ಲೈಕ್ 17th century. ಸೊ ಅದೇ ಮೋಸ್ಟ್ಲಿ ಪೊಲಿಟಿಕಲ್ ರೀಸನಿಂದ ಹಂಗೆ ಮಾಡ್ತಾ ಇದ್ದಾರೆ. ಬಟ್ ಆದರೆ ಅದಕ್ಕೆ ಈಗಾಗಲೇ ತುಂಬ ಅಪೋಸಿಷನ್ಸ್ ಇದೆ ಪೊಲಿಟಿಕಲ್ ಲೆವೆಲಲ್ಲೂ ಬೇರೆ ಬೇರೆ ಕಡೆ. ಅಫ್ಕೋರ್ಸ್ ನಾರ್ತ್ ಇಂಡಿಯಾದಲ್ಲಿ ಆ ಥರದ್ದು ಯಾವುದೂ ಅಪೋಸಿಷನ್ಸ್ ಇಲ್ಲ. ಬಟ್ ಆದರೆ ನಾನು ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ನೋಡಬೇಕು ಅಂದರೆ, ನಾನು ಒಂದು ದ್ರಾವಿಡಿಯನ್ ಲ್ಯಾಂಗ್ವೇಜ್ ಕಾನ್ಫರೆನ್ಸ್ ಡೆಲ್ಲಿಗೆ ಹೋಗಿದ್ದೆ. ಅಂದರೆ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಕಾನ್ಫರೆನ್ಸ್ ಅಂತಿದ್ರು, ಬಟ್ ಎಲ್ಲರೂ ಬಂದಿದ್ರು. ಫಾರ್ ಎಕ್ಸಾಂಪಲ್ ಹರಿಯಾಣ್ವಿ ಲಿಂಗ್ವಿಸ್ಟು ಕೂಡ ಒಬ್ಬರು ಬಂದಿದ್ರು. ಸೊ ಈಗ ಹರಿಯಾಣ್ವಿಲಿ ಏನಿದೆ ಅಂದರೆ, ಯಾವ ಥರ ಇದೆ ಅಂದರೆ, ನೀನು ಅನ್ನೋದಕ್ಕೆ ಹಾನರರಿ ಸೆಕೆಂಡ್ ಪರ್ಸನ್ ಇಲ್ಲ, ನೀವು ಅನ್ನೋ ಪದ ಇಲ್ಲ. ಇಂಗ್ಲೀಷ್ ಥರನೇ. ಸೊ ಆ್ಯಕ್ಚುಲಿ ಅವರು ಏನು ಹೇಳಿದ್ರು ಅಂದರೆ, ಲಿಂಗ್ವಿಸ್ಟ್ ಅವರು, ಇಂಗ್ಲೀಷ್ ಆಲ್ಸೋ ಡಸಂಟ್ ಹ್ಯಾವ್ ಹಾನರರಿ ಸೆಕೆಂಡ್ ಪರ್ಸನ್. ಅಂದರೆ ಯು ಅನ್ನೋದು ಎರಡಕ್ಕೂ, ನೀವು ಎರಡಕ್ಕೂ ಯೂಸ್ ಮಾಡ್ಬೋದು. ಸೇಮ್ ಇದ್ರ ಹರಿಯಾಣ್ವಿಲೂ ಆ ಥರನೇ. ಬಟ್ ಅಂದರೆ ಹರಿಯಾಣ್ವಿ ಇಸ್ ಕನ್ಸಿಡರ್ಡ್ ಆಸ್ ಎ ಲೋ ಲ್ಯಾಂಗ್ವೇಜ್ ಜಸ್ಟ್ ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎ ಹಾನರರಿ ಸೆಕೆಂಡ್ ಪರ್ಸನ್.
ಬಟ್ ಆದರೆ ಇಂಗ್ಲೀಷ್ ಇಸ್ ನಾಟ್ ಕನ್ಸಿಡರ್ಡ್ as a low language compared to Hindi, even though it is the same. So this is called as language politics ಅಥವಾ ಪೊಲಿಟಿಕಲ್ ಆಸ್ಪೆಕ್ಟ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ದಟ್ ಈಸ್ ವೇರ್ ಇಟ್ ಬಿಕಮ್ಸ್ ವೆರಿ ಕಾಂಟ್ರವರ್ಷಿಯಲ್ ಬಿಕಾಸ್ ಇಟ್ ಈಸ್ ಪೊಲಿಟಿಸೈಸ್ಡ್. ಬಟ್ ಆದರೆ ಈಗ ನಾವೇನು ಹಿಂದಿ ಅಂದರೆ ಈಗ ಈವನ್ ದ ಹಾರ್ಡ್ ಕೋರ್ ನಾವು ನೀವು ಕನ್ನಡ ಆಕ್ಟಿವಿಸ್ಟ್ ಅವ್ರುಗಳನ್ನ ಕೇಳಿದ್ರೆ ಏನು ಹಿಂದಿ ವಿರೋಧಿ ನಾವೇನಲ್ಲ. ಹಿಂದಿ ಭಾಷೆಯಲ್ಲಿ ಹಿಂದಿ ರಾಜ್ಯಗಳಲ್ಲಿ ಹಿಂದಿನೇ ಬೆಳೀಲಿ, ಅಥವಾ ಹಿಂದಿಯ ಹತ್ರ ಇರುವ ನುಡಿಗಳಿದ್ರೆ, ಈಗ ಭೋಜ್ಪುರಿ ಇದ್ರೆ ಭೋಜ್ಪುರಿನೇ ಅದಕ್ಕೆ ಪ್ರೈಮಸಿ ಸಿಗಬೇಕು ಆ ಲ್ಯಾಂಗ್ವೇಜಲ್ಲಿ, ಆ ನೆಲದಲ್ಲಿ, ಆ ಸ್ಟೇಟಲ್ಲಿ. ಸೊ ನಾವು ಇಲ್ಲಿ ಎಲ್ಲರದ್ದು ಆರ್ಗ್ಯುಮೆಂಟ್ ಏನಿರೋದು ಅಂದರೆ, ಹೇರಿಕೆ ಮಾಡಬೇಡಿ, ಇಂಪೋಸ್ ಮಾಡಬೇಡಿ. ಈಗ ಇಲ್ಲಿ ಬೇರೆ ರಾಜ್ಯದಲ್ಲಿರೋನು ಕಲಿಬೇಕು ಅಂತ ಕಲೀಲಿ, ಯಾರು ತೊಂದರೆನೂ ಏನಿಲ್ಲ. ಬಟ್ ನೀವು ಕಲೀಲೇಬೇಕು ಅಂತ ಮಾಡಬೇಡಿ ಅನ್ನೋದು ಒಂದೇ ಇರೋದ್ರಿಂದ ಐ ಥಿಂಕ್ ಮಾರಲಿ ಹಿಂದಿ ಅಪೋಸಿಷನ್ ಏನು, ಅಥವಾ ಹಿಂದಿ ಅಪೋಸಿಷನ್ ಟು ಹಿಂದಿ ಇಂಪೋಸಿಷನ್ ಏನಿದೆ, ಮಾರಲಿ ಇಟ್ ಇಸ್ ಅಟ್ ಎ ವೆರಿ ಇನ್ ದ ರೈಟ್ ಡೈರೆಕ್ಷನ್. ನವೀನ್ ಅಲ್ಲಿ ಇಟ್ಸ್ ನಾಟ್ ಅಗೇನ್ಸ್ಟ್, ಅಂದರೆ ಹೇಟ್ ಏನಿಲ್ಲ ಅಲ್ಲಿ, ಯಾರ ಮೇಲೂ ಹಗೆತನ ಇಲ್ಲ ಅಥವಾ ದ್ವೇಷ ಇಲ್ಲ. ಹೇಳ್ತಾ ಇರೋದು ಏನು ಅಂದರೆ, ಅವರವರ ನೆಲೆಗದಲ್ಲಿ ಅವರವ್ರ ನುಡಿಗಳನ್ನ ಬೆಳೆದಕ್ಕೆ ಬಿಡಿ ಅಂತ, ಅಥವಾ ಅವ್ರದ್ದು ಏನು ಪ್ರೈಮಸಿ ಸಿಗಬೇಕು ಅದು ಸಿಗಲಿ ಅಂತಲೇ ಹೇಳ್ತಾ ಇರೋದು. ಈಗ ನಾನು ಬರೀ ಆಮೇಲೆ ಇನ್ನೊಂದು ಏನು ಅಂದರೆ, ತುಂಬ ಆರ್ಗ್ಯುಮೆಂಟಲ್ಲಿ ದ ಫಂಡಮೆಂಟಲ್ ವ್ಯಾಲ್ಯೂ ಇನ್ ದ ಆರ್ಗ್ಯುಮೆಂಟ್ ಇಸ್ ರೆಸಿಪ್ರಸಿಟಿ. ಈಗ ನಾನು ನಿಮ್ಮ ಮೇಲೆ ಏನೋ ಒಂದು ಹೇರಿಕೆ ಮಾಡ್ತೀನಿ, ಅಥವಾ ನಾನು ನಿಮ್ಮ ಮೇಲೆ ಒಂದು ಸವಾರಿ ಮಾಡ್ತೀನಿ ಅನ್ನೋದಾದರೆ, ನೀವು ನನ್ನ ಮೇಲೆ ಸವಾರಿ ಮಾಡೋದಕ್ಕೆ ನಾನು ಒಪ್ಕೊಂಡಿರ್ಬೇಕು. ದೆನ್ ಇಟ್ ಬಿಕಮ್ಸ್ ಇಮ್ಮಾರಲ್. ಸೊ ಸೇಮ್ ಕನ್ನಡ ನನ್ನ ಮೇಲೆ ಹಿಂದಿ ಇರ್ತೀನಿ, ಅಥವಾ ಹಿಂದಿನ ಕನ್ನಡ ಮೇಲೆ ಇರ್ತೀನಿ ಅನ್ನೋದಕ್ಕೂ ಅದೇ ಆರ್ಗ್ಯುಮೆಂಟ್ ಹೇಳ್ಬೋದು. ಸೊ ವೆನ್ ದ ಆರ್ಗ್ಯುಮೆಂಟ್ ಬಿಕಮ್ಸ್ ಇಮ್ಮಾರಲ್, ನನ್ನ ಪ್ರಕಾರ ಅದು ತುಂಬ ದಿನ ಉಳಿಯೋದಕ್ಕೆ ಕಷ್ಟ ಆಗುತ್ತೆ. ವೆನ್ ಯು ಹ್ಯಾವ್ ಎ ವೆರಿ ಮಾರಲ್, ಈಗ ಫಾರ್ ಎಕ್ಸಾಂಪಲ್ ನಾವು ಇಂಗ್ಲೀಷ್ ಮೀಡಿಯಮ್ಗೆ ಅದು ಸೈಂಟಿಫಿಕಲಿ ಇಂಗ್ಲೀಷ್ ತಾಯ್ನುಡಿ ಅಲ್ಲದವರಿಗೆ ಅದೇನು ಸೈಂಟಿಫಿಕಲಿ ಕರೆಕ್ಟ್ ಅಂತ ಅಲ್ಲ ಗೊತ್ತು. ಬಟ್ ಆದರೂ ನೀವು ಇಂಗ್ಲೀಷ್ ಮೀಡಿಯಮ್ನ ಮಕ್ಕಳನ್ನ ಅವರು ಸೇರ್ಸೋದು ತಪ್ಸೋಕ್ಕಾಗಲ್ಲ. ಯಾಕೆಂದರೆ ಯು ಡೋಂಟ್ ಹ್ಯಾವ್ ಎ ಯು ಹ್ಯಾವ್ ಎ ಸೈಂಟಿಫಿಕ್ ಆರ್ಗ್ಯುಮೆಂಟ್, ಬಟ್ ಯು ಡೋಂಟ್ ಹ್ಯಾವ್ ಎ ಹೈಲಿ ಮಾರಲ್ ಆರ್ಗ್ಯುಮೆಂಟ್. ಯಾಕೆಂದರೆ ನೀವೇ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತೀರಾ ಒಂದು, ಅಥವಾ ನೀವು ನಿಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ ಕಲಿಸಿರ್ತೀರಾ ಇನ್ನೊಂದು, ಅಥವಾ ಅವ್ರಿಗೆ ಇಂಗ್ಲೀಷ್ ಮೀಡಿಯಂ ಓದದೇ ಇದ್ರೆ ಅವ್ರಿಗೆ ಆಪರ್ಚುನಿಟೀಸ್ ಕಮ್ಮಿ ಆಗುತ್ತೆ ಅನ್ನೋದನ್ನ ನೀವು ಇದು ಅಸಂಪ್ಷನ್ ಮಾಡೋಕ್ಕಾಗಲ್ಲ. ಬಟ್ ಆಲ್ದೋ ಇದೆಷ್ಟೆಲ್ಲ ಹೇಳಿದ್ಮೇಲೂ ನನಗೆ ಗೊತ್ತು ಸೈಂಟಿಫಿಕ್ ಆಗಿ ಆ ಮಗುಗೆ ಇಂಗ್ಲೀಷ್ ಮೀಡಿಯಂ ಅಷ್ಟು ಸರಿಯಲ್ಲ. ಬಟ್ ಯು ಕ್ಯಾನಾಟ್ ಹೆಲ್ಪ್ ಇಟ್, ಯಾಕಂದ್ರೆ ಅದು ಮಾರಲಿ ಆರ್ಗ್ಯುಮೆಂಟ್. ಬಟ್ ಆದ್ರೆ ಹಿಂದಿ ಹೇರಿಕೆಯಲ್ಲಿ ಯು ಹ್ಯಾವ್ ಎ ಮಾರಲ್, ಹೈ ಮಾರಲ್ ಆರ್ಗ್ಯುಮೆಂಟ್. ಬಿಕಾಸ್ ಯಾಕಂದ್ರೆ ನಾವು ರೆಸಿಪ್ರೊಸಿಟಿನ ಇಲ್ಲಿ ಇದು ಮಾಡ್ತಾ ಇದ್ದೀವಿ. ಸೊ ರೆಸಿಪ್ರೊಸಿಟಿ ಇಟ್ ಬಿಕಮ್ಸ್ ದ ಬಾಟಮ್ ಲೈನ್. So let's just go back a little. Andre, so ivaga how did Hindi as a language come through? Because like ivaga naane ondashtu ಈ ಹಿಂದಿ ಇಂಪೋಸಿಷನ್ ನ ಅಂದ್ರೆ how do I say, who are opposing the Hindi opposition people, ಅವ್ರು ಹೇಳೋದೇನು ಅಂದ್ರೆ ಹಿಂದಿಗೆ ಒಂದು 100 ವರ್ಷದ ಇತಿಹಾಸನೂ ಇಲ್ಲ ಅಂತ ಒಂದು ಹೇಳ್ತಾರೆ. ಸೊ ಇಸ್ ದಟ್ ಟ್ರೂ? ಅಲ್ಲ, ಅದೇ ಹಿಂದಿ ಅಂದ್ರೆ ಏನು ಅನ್ನೋದು ಕ್ವಶನ್ ಬರುತ್ತೆ. ಹಾಗೆ ಪ್ರಾಬ್ಲಮ್. ಸೊ ಹಿಂದೂಸ್ತಾನಿ ಅನ್ನೋದಿತ್ತು, ಆಯ್ತಾ. ಹಿಂದಿ ಅನ್ನೋದು ಆಫ್ಕೋರ್ಸ್ ದೇ ಮೇಡ್ ದಟ್ ಲ್ಯಾಂಗ್ವೇಜ್ ಔಟ್ ಆಫ್ ಹೆವಿ ಬಾರಾಯಿಲ್ ಫ್ರಮ್ ಸಂಸ್ಕೃತ್. ತತ್ಸಮಗಳು, ತದ್ಭವ ಅಲ್ಲ, ತತ್ಸಮ. ತತ್ಸಮಗಳನ್ನು ತಗೊಂಬಂದು ಅವರು ಆ ಒಂದು ವೊಕ್ಯಾಬ್ಯುಲರಿನ ಬಿಲ್ಡ್ ಮಾಡಿದ್ರು. ಆಮೇಲೆ ಇದು ಯಾವ್ದು ಕಡಿಬೋಲಿದು ಗ್ರಾಮರ್ ತಗೊಂಬಂದ್ರು. Kadiboli is another one of the language. Unfortunately, people call it as dialect. Awadhi tarane aduve. I think it's Western UP language. Eastern UP is Awadhi. Western is Kadiboli ಮತ್ತೆ ಬ್ರಜ್ ಭಾಷಾ. ಆಮೇಲೆ ಈಸ್ಟರ್ನ್ UP ನಿಮಗೆ ಅವಧಿ, ಭೋಜ್ಪುರಿ ಅವೆಲ್ಲ ಬರುತ್ತೆ. ಸೊ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ನೋಡಿ. ಈಗ ನೀವು ಕಡಿಬೋಲಿದ ಗ್ರಾಮರ್ ತಗೊಂಬಂದ್ರಿ, ಸಂಸ್ಕೃತ ತತ್ಸಮಗಳನ್ನ ವೆಕಾಬ್ಯುಲರಿಯಾಗಿ ಯೂಸ್ ಮಾಡ್ಕೊಂಡ್ರಿ, ದೆನ್ ಯು ಕ್ರಿಯೇಟೆಡ್ ದಿಸ್ ಲ್ಯಾಂಗ್ವೇಜ್ ಕಾಲ್ಡ್, ಅವ್ರು ಲೆಟ್ಸ್ ಸೇ ಅವ್ರು ಇನ್ನೊಂದು ಹೇಳ್ತಾರೆ ಸರ್ಕಾರಿ ಹಿಂದಿ ಅಂತ. ಸರ್ಕಾರಿ ಹಿಂದಿ ಇಸ್ ಆಕ್ಚುಲಿ ಎ ಮೇಡ್ ಅಪ್ ಲ್ಯಾಂಗ್ವೇಜ್. ಕಡಿಬೋಲಿ ಇಸ್ ಅ ರಿಯಲ್ ಲ್ಯಾಂಗ್ವೇಜ್, ಅಥವಾ ಅವಧಿ ಇಸ್ ಅ ರಿಯಲ್ ಲ್ಯಾಂಗ್ವೇಜ್, ಬ್ರಜ್ ಭಾಷಾ ಇಸ್ ಅ ರಿಯಲ್ ಲ್ಯಾಂಗ್ವೇಜ್, ಭೋಜ್ಪುರಿ ಇಸ್ ಅ ರಿಯಲ್ ಲ್ಯಾಂಗ್ವೇಜ್, ಅಥವಾ ರಾಜಸ್ಥಾನಿ ಇಸ್ ಅ ರಿಯಲ್ ಲ್ಯಾಂಗ್ವೇಜ್, ಹರಿಯಾಣವಿ ಇಸ್ ಅ ರಿಯಲ್ ಲ್ಯಾಂಗ್ವೇಜ್. ಸೊ ಆ ಒಂದು
ಸರ್ಕಾರಿ ಹಿಂದಿಯ ಮಟ್ಟಿಗೆ ಹೇಳಬೇಕು ಅಂದರೆ ಅದು 100 ವರ್ಷದಿಂದ ಅಥವಾ 200 ವರ್ಷದಿಂದ ಏನೋ ಆವಾಗ ಬಂದಿರೋ ಅಂಥದ್ದು. ಓಕೆ. ಬಟ್ ಬೇರೆ ಎಲ್ಲ ನೀವು ಈಗ ಫಾರ್ ಎಕ್ಸಾಂಪಲ್ ಈಗ ಹಿಂದೂಸ್ತಾನಿ ಸಂಗೀತದಲ್ಲಿ ನಿಮಗೆ ಐ ಥಿಂಕ್ ಬ್ರಜ್ ಭಾಷೆನೇ ಹೆಚ್ಚಾಗಿ ಆ ಒಂದು ಪದಗಳನ್ನ ಬಳಸ್ತಾರೆ. ಹೌದು. ಕರೆಕ್ಟ್. ಸೊ ಬೇರೆ ಎಲ್ಲ ನುಡಿಗಳಿತ್ತು. ಬಟ್ ನೀವು ಟಾಕ್ ಅಬೌಟ್ ಸರ್ಕಾರಿ ಹಿಂದಿ ಅದು ರೀಸೆಂಟ್ಲಿ ಬಂದಿರೋ ಅಂಥದ್ದು. ಓಕೆ. ಸೊ ವಾಟ್ ವಾಸ್ ದ ಮೋಟಿವ್ ಆಫ್ ಲೆಟ್ಸ್ ಸೇ ದ ಗವರ್ಮೆಂಟ್ ಟು ಮೇಕ್ ದಿಸ್ ಒನ್ ಲ್ಯಾಂಗ್ವೇಜ್ ಫಾರ್ ದ ಎಂಟೈರ್ ನೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಕ್ಕೆ ಬಂತು ಅವ್ರ ತಲೆಗೆ? ಅಲ್ಲ, ಇದು ಹೊಸ ಕಾನ್ಸೆಪ್ಟ್ ಏನಲ್ಲ. ಅದು ಇಟ್ಸ್ ದೇರ್. ರಷ್ಯಾದಲ್ಲೂ ಆಗಿದೆ, ಪಾಕಿಸ್ತಾನದಲ್ಲೂ ಆಯಿತು. ಓಕೆ. ಇಟ್ಸ್ ಸೀಸಿಂಗ್ ದ ಪೊಲಿಟಿಕಲ್ ಕಂಟ್ರೋಲ್. ನಾನು ಒಂದು ಲ್ಯಾಂಗ್ವೇಜ್ ಇದ್ದರೆ ನಾನೆಲ್ಲ ಈಗ ರಸಿಫಿಕೇಶನ್ ಅಂತಲೇ ಇತ್ತು ಅವ್ರದ್ದು, ರಷ್ಯಾದ್ದು. ಓಕೆ. ಸೊ ದೇ ರೆಸಿಫೈಡ್ ನಾನ್ ರಷ್ಯನ್ ಲ್ಯಾಂಗ್ವೇಜಸ್ ಲೈಕ್ ಅದೇ ಇದು ಈಸ್ಟರ್ನ್ ಯುರೋಪ್, ಸಮ್ ಆಫ್ ದ ಈಸ್ಟರ್ನ್ ಯುರೋಪಿಯನ್ ನೇಷನ್ಸ್ಗಳನ್ನೆಲ್ಲ ರಷ್ಯಾ ತಗೊಂಡ್ರು. ಯಾಕೆ ಅಂದರೆ ಅವರು ದೇ ವಾಂಟೆಡ್ ಟು, ಅಂದರೆ ಒಂಥರ ಅದು ಇಟ್ ಮೇ ಬಾಯ್ಲ್ ಡೌನ್ ಟು ಕಮ್ಯುನಿಸ್ಟ್ ಐಡಿಯಾಲಜಿ ಆ್ಯಕ್ಚುಲಿ. ಸೊ ಇದು ಟೊಟಾಲಿಟೇರಿಯನ್ ರೆಜಿಮ್ ಬಂದಾಗ ನಿಮಗೆ ಒನ್ ನೇಷನ್, ಒನ್ ಲ್ಯಾಂಗ್ವೇಜ್ ಈ ಥರ ಎಲ್ಲ ಬರುತ್ತೆ. ಸೊ ಏನು ನಾನು ಹೆಚ್ಚಿನ ಜನಗಳ ಮೇಲೆ ನಾನು ನನ್ನ ಒಂದು ಕಂಟ್ರೋಲ್ನ ಸಾಧಿಸಬೇಕು ಅಂದರೆ ಅವ್ರನ್ನೆಲ್ಲ ಒಂದು ಲ್ಯಾಂಗ್ವೇಜ್ ಫೋಲ್ಡಿಗೆ ತೊಗೊಂಬಂದರೆ ಈಸಿ ಆಗುತ್ತೆ ಅಂತ ಅಷ್ಟೇ ಅವ್ರದ್ದು. ಓಕೆ. ಇಟ್ಸ್ ಅ ಟೊಟಾಲಿಟೇರಿಯನ್ ಟೆಂಡೆನ್ಸಿ ಅಥವಾ ಡಿಕ್ಟೇಟೋರಿಯಲ್ ಟೆಂಡೆನ್ಸಿ ಅಂತಲೂ ಹೇಳ್ಬೋದು. ಸೊ ವುಡ್ ದಿಸ್ ಅಪ್ಸೆಟ್ quite a few people who would hear this podcast, what you said right now? ಇಲ್ಲ, ಏನು ಅಪ್ಸೆಟ್ ಆಗೋಂಥದ್ದೇನಿಲ್ಲ. ಯಾಕಂದರೆ ಅವ್ರದ್ದು ಉದ್ದೇಶನೇ ಅದು. ಯಾಕಂದರೆ ನಾವು ನೋಡಿದ್ದೀವಲ್ಲ, ಇದೇನು ಇಂಡಿಯಾದಲ್ಲಿ ಹೊಸ್ದಾಗಿ ಮಾಡಿಲ್ಲ, ಬೇರೆ ರಷ್ಯಾದಲ್ಲೂ ಮಾಡಿದ್ದಾರೆ, ಅಥವಾ ಪಾಕಿಸ್ತಾನದಲ್ಲೂ ಮಾಡಿದ್ದಾರೆ, ಅಥವಾ ಬೇರೆ ಆಫ್ರಿಕನ್ ನೇಷನ್ಸಲ್ಲೂ ಕೆಲವು ಕಡೆ ಮಾಡಿದ್ದಾರೆ ಅನಿಸುತ್ತೆ. ಸೊ ಅದು ಇಟ್ಸ್ ಎ ಪೊಲಿಟಿಕಲ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಓಕೆ. ಸೊ ಒಂದು ಇದಕ್ಕೆ ತಂದುಬಿಟ್ರೆ ಯಾವುದಾದ್ರೂ ಆಗ್ಬೋದು. ಒಂದು ಆಸ್ಪೆಕ್ಟಿಗೆ ತಂದರೆ ಎಲ್ಲನೂ ಒಂದು ಫೋಲ್ಡಿಗೆ ತಂದರೆ ಆವಾಗ ನೀವು ನಿಮ್ಮ ಒಂದು ಆಧಿಪತ್ಯವನ್ನು ಸಾಧಿಸ್ಬೋದು ಅನ್ನೋ ಒಂದು. ರೈಟ್. ಐ ಜಸ್ಟ್ ವಾಂಟ್ ಟು ಗೋ ಬ್ಯಾಕ್ ಲಿಟಲ್. ನಾವು ವಿ ಸ್ಪೋಕ್ ಅಬೌಟ್ ಯುವರ್ ಪರ್ಸನಲ್ ಫೇವ್ರೆಟ್ ಪೋಯೆಟ್ಸ್ ಫ್ರಮ್ ಬ್ಯಾಕ್ ದೆನ್ ಇನ್ ದ ಡೇ. ಸೊ ಹಾಗೆ ನಿಮ್ಗೆ ಒಂದಷ್ಟು ನೀವು ತುಂಬ ಡೀಪಾಗಿ ಸ್ಟಡಿ ಮಾಡಿರೋ ಒಂದಷ್ಟು ಶಾಸನಗಳು ಯಾವುವು, ಅದ್ರ ಬಗ್ಗೆ ಮಾತಾಡೋದು? ನಾನು ಡೀಪಾಗಿ ಸ್ಟಡಿ ಮಾಡಿರೋ ಶಾಸನಗಳು ಅಂದರೆ ಅದ್ರದ್ದು ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ. ಅಂದರೆ ನಾನು ಐ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಸೋಶಿಯೋ ಪೊಲಿಟಿಕಲ್ ಕಂಡೀಷನ್ಸ್ ಥ್ರೂ ಇನ್ಸ್ಕ್ರಿಪ್ಷನ್ಸ್. ಆಗ ನನಗೆ ಸಿಕ್ಕಿದ್ದು, ನಾನು ಏನು ಅಂದ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಬಂತು, ಈ ಯುದ್ಧ ಮಾಡಿದ ರಾಜರುಗಳನ್ನೆಲ್ಲ ನಾವು ಯಾಕೆ ಮೆರೆಸಾಡಬೇಕು ಅಂತ ಎಲ್ಲ ಕೇಳ್ತಾರೆ ಇದನ್ನ ಕ್ವಶನ್. ಬಟ್ ಆದರೆ ನನ್ಗೆ ಆ ಕ್ವಶನಿಂದನೇ ನಾನು ಇನ್ಸ್ಕ್ರಿಪ್ಷನ್ನ ಜಾಸ್ತಿ ಓದೋದಕ್ಕೆ ಶುರು ಮಾಡಿದ್ದು. ಯಾಕೆ ವೈ ಶುಡ್ ಐ ಸೆಲೆಬ್ರೇಟ್ ಸಮ್ ಕಿಂಗ್ ಸಮ್ 1000 years 100 years ಬಿಫೋರ್ ಅಂತ, ಜಸ್ಟ್ ಬಿಕಾಸ್ ಹಿ ಹ್ಯಾಡ್ ಒನ್ ಇನ್ಸ್ಕ್ರಿಪ್ಷನ್ ಇನ್ ಕನ್ನಡ. ಬಟ್ ಆದರೆ ಆಮೇಲೆ ನಿಮ್ಗೆ ಓದ್ತಾ ಗೊತ್ತಾಗುತ್ತೆ ಏನೇನಿತ್ತು ಆ ಕಾಲದಲ್ಲಿ. ಅಂದರೆ ಎಸ್ಪೆಷಲಿ ಪ್ರೀ ಮಿಡೈವಲ್ ಮತ್ತು ಮಿಡೈವಲ್, ಮಧ್ಯಕಾಲೀನ ಯುಗ ಅಂತ ಏನು ಹೇಳ್ತೀವಿ, ಅಥವಾ ಅದಕ್ಕಿಂತ ಮುಂಚೆ, ಅಂದರೆ ಬಿಟ್ವೀನ್ 7th to 15th century, ಅಂದರೆ ವಿಜಯನಗರ ಅಥವಾ ನಮ್ಮ ಕರ್ನಾಟಕ ಸಾಮ್ರಾಜ್ಯ ಬರೋದವರೆಗೂ ಏನು ನಡೆದಿರ್ಬೋದು ಅಂತ ನೋಡಿದಾಗ ದೇರ್ ವರ್ ಲಾಟ್ ಆಫ್ ಇದು ಇನ್ವೇಷನ್ಸ್ ಆ್ಯಂಡ್ ಅಟ್ಯಾಕ್ಸ್. ಕರೆಕ್ಟ್. ಆಯಿತಾ? ಅದು ನಾನು ಹೇಳ್ತಿರೋದು ಹೊರಗಿನವರಲ್ಲ, ಇಲ್ಲೇ ಇಂಟರ್ನಲ್ಲೇ, ಬಿಟ್ವೀನ್ ವಿಲೇಜಸ್, ಬಿಟ್ವೀನ್ ಕಿಂಗ್ಡಮ್ಸ್, ಬಿಟ್ವೀನ್ ಇದು ಅಂತ. ಸೊ ಅದರಲ್ಲಿ ನಿಮಗೆ ಬೇರೆ ಬೇರೆ ಥರದ್ದು ಕೈಂಡ್ ಆಫ್ ಅಟ್ಯಾಕ್ಸ್ ಅಂತ ಬರುತ್ತೆ. ಒಂದು ತುರುಗೋಳ್ ಅಂತ ಒಂದು ಬರುತ್ತೆ. ಓಕೆ. ತುರುಗೋಳ್ ಅಂದರೆ, ತುರು ಅಂದರೆ ದನ, ಕೊಳ್ಳ್ ಅಂದರೆ ಹಿಡಿ, ಕೋಳ್ ಅಂದರೆ ಹಿಡಿತ. ತುರುಗೋಳ್ ಅಂದರೆ ದನಗಳನ್ನ ಹಿಡ್ಕೊಂಡು ಹೋಗೋದು ಅಂತ, ಅಥವಾ ಕತ್ಕೊಂಡು ಹೋಗೋದು, ಅಥವಾ ಹಿಡ್ಕೊಂಡು ಹೋಗೋದು. ಸೊ ಇದರ ವಿರುದ್ಧ ಹೋರಾಡಿ ಆ ಊರಿನವ್ರು ಯಾರು ಸತ್ತಿರ್ತಾರೆ, ಅದಕ್ಕೆ ವೀರಗಲ್ಲು ನಿಲ್ಸಿರ್ತಾರೆ. ಆಮೇಲೆ ಯೂಶಲಿ ನಿಮ್ಗೆ ಅದು ಗೊತ್ತಾಗುತ್ತೆ ತುರುಗೋಳ್ ಶಾಸನದಲ್ಲಿ. ಸೊ ಆ ದನದ ಪಿಕ್ಚರ್ ಏನಾದ್ರು ಇರಲಿಲ್ಲ ಅಂದರೆ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಅದು ತುರುಗೋಳ್ ಶಾಸನ ಅಂತ. ಅಥವಾ ತುರುಗೋಳ್ ಶಾಸನ ಅಂತ ಗೊತ್ತಾಗದಿದ್ರೆ ನಮ್ಗೆ ಈ ಥರ ಅಟ್ಯಾಕ್ ಆಗಿತ್ತು ಅನ್ನೋದು ಗೊತ್ತಿರಲ್ಲ. ಸೊ ಅಲ್ಲಿಯ ಯಾರೋ ಕೆಲವರು ಸ್ವಲ್ಪ ಡೆಸಿಗ್ನೇಟೆಡ್ ಪೀಪಲ್, ಅಥವಾ ಸಮ್ಟೈಮ್ಸ್ ಆ್ಯಕ್ಚುಲಿ ನಾಟ್ ಇವನ್ ಡೆಸಿಗ್ನೇಟೆಡ್, ನಾನು ಕೆಲವು ಶಾಸನಗಳಲ್ಲಿ ನೋಡಿದಾಗ ಈ ಕಮ್ಮಾರರು, ಚಮ್ಮಾರರು ಇವರೆಲ್ಲ ಹೋರಾಡಿದ್ದಾರೆ ಈ ಒಂದು
ದನಗಳನ್ನ ಸೇವ್ ಮಾಡೋದಕ್ಕೆ. ಓಕೆ. ಅದು ಯಾಕೆ ಅಂದರೆ ದನಗಳು ಅವಾಗ ಸಂಪತ್ತಾಗಿತ್ತು, ಬಿಕಾಸ್ ಆಫ್ ದ ಅಗ್ರೇರಿಯನ್ ಸೊಸೈಟಿ. ಯು ನೀಡ್ ಕೌಸ್ ಆರ್ ಯು ನೀಡ್ ಇದು ಕ್ಯಾಟಲ್. ಸೊ ಅದನ್ನ ಸಂರಕ್ಷಣೆ ಮಾಡೋದೇ ತುಂಬ ಒಂದು ಪುಣ್ಯದ ಕೆಲಸನೋ ಅಥವಾ ಆ್ಯಕ್ಚುಲಿ ಇಟ್ಸ್ ಎ ವೆರಿ ಆಬ್ವಿಯಸ್ ಥಿಂಗ್. ಸೊ ಅದು ಒಂದು. ಇನ್ನೊಂದು ಊರಳಿವು ಅಂತ. ಊರಳಿವು ಯಾಕೆ ಆಗ್ತಾ ಇತ್ತು ಅಂದರೆ ಇದೆಲ್ಲ ಶಾಸನದ ನಾನೇನು ಈ ಪದಗಳನ್ನ ಹುಟ್ಟಿಸ್ತಾ ಇಲ್ಲ, ಇದೆಲ್ಲ ಪದಗಳು ಶಾಸನದಲ್ಲೇ ಸಿಗುತ್ತೆ ಕಲ್ಬರಹಗಳಲ್ಲಿ. ಊರಳಿವು ಅಂದರೆ ಇಟ್ಸ್ ಬೇಸಿಕಲಿ ಡಿಸ್ಟ್ರಕ್ಷನ್ ಆಫ್ ದ ವಿಲೇಜ್ ಅಂತಾನೆ, ಅಥವಾ ಡಿಸ್ಟ್ರಕ್ಷನ್ ಆಫ್ ದಟ್ ಪ್ಲೇಸ್. ಏನಕ್ಕೆ ಡಿಸ್ಟ್ರಕ್ಷನ್ ಆಫ್ ದ ಪ್ಲೇಸ್ ಮಾಡ್ತಾರೆ ಅಥವಾ ಅದನ್ನು ಯಾಕೆ ಅದನ್ನು ಬೇಸಿಕಲಿ ಪ್ಲಂಡರ್ ಮಾಡೋದಕ್ಕೆ. ಅಲ್ಲಿರೋ ಬೆಳೆಗಳು, ಅಲ್ಲಿರೋ ಬೇರೆ ಇನ್ನೇನೋ ಒಡವೆಗಳು, ಸಂಪತ್ತು ಇನ್ನೇನಾದ್ರು ಇದ್ದರೆ ಅದನ್ನು ದೋಚ್ಕೊಂಡು ಹೋಗೋದು. ಈ ಥರದ ಒಂದು ವಾಡಿಕೆ ಇತ್ತವ, ಅಥವಾ ಅದೊಂದು ಬೆಳೆದು ಬಂದಿತ್ತು. ಯಾವಾಗ ಅದಾಗ್ತಿತ್ತು ಅಂದರೆ ವೆನ್ ದೇರ್ ಇಸ್ ನೋ ಓವರ್ ಆರ್ಕಿಂಗ್ ಎಂಪರ್, ಒಬ್ಬ ರಾಜ ಇಲ್ಲ ಅಲ್ಲ. ಸೊ ಅವಾಗ ನನಗೆ ಗೊತ್ತಾಯ್ತು ಏನಕ್ಕೆ ರಾಜರು ಇಂಪಾರ್ಟೆಂಟ್ ಅಂದರೆ, ಒಬ್ಬ ಚಕ್ರವರ್ತಿ ಅಂತ ಎನ್ಸ್ಕೊಳ್ಳೋನು ಹೀ ಕ್ಯಾನ್ ಬ್ರಿಂಗ್, ಈಗ ಒಬ್ಬ ವೀರಗಲ್ಲಿರೋನು ಒಬ್ಬ ಹಿ ವಿಲ್ ಬ್ರಿಂಗ್ ದ ಸೋಷಿಯಲ್ ಆರ್ಡರ್ ಅಟ್ ದ ವಿಲೇಜ್ ಲೆವೆಲ್ ಆರ್ ಅಟ್ ದ ಸಮ್ ಎನ್ ನಂಬರ್ ಆಫ್ ವಿಲೇಜಸ್ ಲೆವೆಲ್. ಒಬ್ಬ ರಾಜ ಅನ್ಸ್ಕೊಳ್ಳೋನು ಒಂದು ಇಡೀ ಒಂದು ಹಲವು ನಾಡುಗಳ ನಡುವೆ ಒಂದು ಸೋಷಿಯಲ್ ಆರ್ಡರ್ನ ತರೋದಕ್ಕೆ, ಜಸ್ಟ್ ಬಿಕಾಸ್ ಆಫ್ ಇಸ್ ಪ್ರೆಸೆನ್ಸ್. ಇನ್ನೇನು ಮಾಡಬೇಕಾಗಿಲ್ಲ ಅವನು, ಜಸ್ಟ್ ಬಿಕಾಸ್ ಆಫ್ ಇಸ್ ಪ್ರೆಸೆನ್ಸ್ ಅಂಡ್ ದ ಥ್ರೆಟ್ ಆಫ್ ಇಸ್ ಅಟ್ಯಾಕ್ ಫ್ರಮ್ ಹಿಸ್ ಆರ್ಮಿ. ಸೊ ಅಲ್ಲಿ ಅವಾಗ ಗೊತ್ತಾಯ್ತು ನನಗೆ, ಓಕೆ ಈ ರಾಜನ್ ಬಂದಾಗ ಸೋಷಿಯಲ್ ಆರ್ಡರ್ ಬರುತ್ತೆ, ಅಂದರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಇದಾಗುತ್ತೆ. ಯಾವಾಗ ಸೋಷಿಯಲ್ ಆರ್ಡರ್ ಇರುತ್ತೋ ಆಗ ಜನಗಳು ನೆಮ್ಮದಿಯಾಗಿ ಬದುಕ್ಬೋದು, ಮತ್ತು ಅಲ್ಲಿ ಆ ನಾಡಿನ ಸಂಪತ್ತು ಹೆಚ್ಚುತ್ತೆ. ಅಂದರೆ ದೇ ಕ್ಯಾನ್ ಡೂ ದರ್ ಡೈಲಿ ವರ್ಕ್ ಇನ್ ಕಾಂಟ್ರಿಬ್ಯೂಟ್ ಟು ದ ಪ್ರೊಡಕ್ಷನ್. ಸೊ ಅವಾಗ ಗೊತ್ತಾಯಿತು ಯಾಕೆ ಅಂದರೆ ಬ್ರಿಂಗಿಂಗ್ ಅಬೌಟ್ ಸೋಷಿಯಲ್ ಆರ್ಡರ್ ಈಸ್ ಆ್ಯಕ್ಚುಲಿ ದ ಓವರ್ ಆರ್ಕಿಂಗ್ ಥಿಂಗ್, which just because of the presence of an emperor or a king. So ತುರುಗೋಳ್ ಅಂತ ಇತ್ತು, ಊರಳಿವು ಅಂತಿತ್ತು. ಸಮ್ಟೈಮ್ಸ್ ಈ ಕಾಡು ಮೃಗಗಳು ಅಟ್ಯಾಕ್ ಮಾಡಿದಾಗ ಅದರಿಂದ ಸೇವ್ ಮಾಡೋದು, ಅದಕ್ಕೆ ಇದನ್ನ ನೋಡ್ತೀವಿ. ಆಮೇಲೆ ಇನ್ನೊಂದು ಇದು ಉಂಬ್ಳಿ ಕೊಡುವಂಥ ಒಂದು ಶಾಸ್ತ್ರ. ಉಂಬ್ಳಿ ಕೊಡೋದು ಅದೇ ಗ್ರ್ಯಾಂಟ್ ಉಂಬ್ಳಿ ಕೊಡೋ ಅಂಥದ್ದು. ಅಂದರೆ ಯೂಶ್ವಲಿ ಯಾವುದೋ ಒಂದು ದೇವಸ್ಥಾನನೋ ಅದಕ್ಕೆ ಆ ದೇವಸ್ಥಾನ ನಡ್ಸ್ಕೊಂಡು ಹೋಗೋದಕ್ಕೆ ಅದ್ರ ಹತ್ರ ಇರೋ ಒಂದು ಕೆಲವು ಹೊಲ ಗದ್ದೆಗಳನ್ನ ಕೊಡೋದು, ಈ ಥರ ಮಾಡೋದು. ಸೊ ಮತ್ತೆ ಅಲ್ಲಿ ನಿಮ್ಗೊಂದು ಇನ್ನೊಂದು ಏನು ಗೊತ್ತಾಗುತ್ತೆ ಅಂದರೆ ಅವರು ಹೊಲ ಗದ್ದೆಗಳನ್ನ ಯಾವ ಥರ ಅಳಿತಾ ಇದ್ರು. ದಿಸ್ ಇಸ್ ವೇರ್ ಯುವರ್ ಸೈಂಟಿಫಿಕ್ ಮೈಂಡ್ ವಿಲ್ ಕಮ್ ಇನ್ ಟು ಪ್ಲೇ ಅಲ್ವಾ. ಸೊ ಯಾವ ಥರ ಅಳಿತಾ ಇದ್ರು ಅಂದರೆ ಎಕರೆ ಅನ್ನೋದು ಇರಲಿಲ್ಲ, ಹೆಕ್ಟೇರ್ ಅನ್ನೋದು ಇರಲಿಲ್ಲ. ಮತ್ತು ಯಾವ ಥರ ಅಳಿತಾ ಇದ್ರು, ಅವಾಗ ಮತ್ತರು ಅಂತಿತ್ತು. ಭೂಮಿನ ಅಳಿಯೋದಕ್ಕೆ, ಹೊಲಗಳನ್ನ ಗದ್ದೆಗಳನ್ನ ಅಳಿಯೋದಕ್ಕೆ ಮತ್ತರು ಅನ್ನೋ ಒಂದು ಇಟ್ ಈಸ್ ಫ್ಯೂ ಎಕರ್ಸ್ ಅನಿಸುತ್ತೆ ಅದ್ರದ್ದು. ಸೊ ಅದು ನಿಮಗೆ ಗೊತ್ತಾಗತ್ತೆ. ಮತ್ತು ಇನ್ನೂ ಕೆಲವು ಹೆಂಗಸರುಗಳು ಬರ್ಸಿರೋ ಶಾಸನ ಇದೆ. ಏನಕ್ಕೆ ಅಂದರೆ ಅವರು ಹೆಚ್ಚಾಗಿ ಹೆಂಗಸರುಗಳು ಏನಕ್ಕೆ ಬರ್ಸ್ತಾ ಇದ್ರು ಅಂದರೆ ಈ ಅರವಟ್ಟಿಗೆಗಳು ಅಂತ ಮಾಡ್ತಾಯಿದ್ರು. ಅರವಟ್ಟಿಗೆಗಳು ಅಂದರೆ ಒಂದು ಸ್ವಲ್ಪ ಧರ್ಮ ಸ್ಥಾನ ಅಂತ. ಅರ ಪ್ಲಸ್ ಪಟ್ಟಿಗೆ, ಅರವಟ್ಟಿಗೆ. ಅರ ಅಂದರೆ ಧರ್ಮ. ಏನಲ್ಲಿ ಧರ್ಮ ಏನು ಮಾಡ್ತಾ ಇದ್ರು ಅಂದರೆ ಬಂದವ್ರಿಗೆ, ಯಾರೋ ಒಬ್ರು ಯಾತ್ರಿಕರಿಗೆ ತಂಗುದಾಣ, ಅವ್ರಿಗೆ ನೀರು ಅಥವಾ ಏನೋ ಒಂದು ಸಣ್ಣದಾಗಿ ತಿನ್ನೋದಕ್ಕೆ ಇದನ್ನ ಮಾಡಿ ಸುಮಾರು ಜನ ಮಾಡಿದ್ದಾರೆ. ಸೊ ದಿಸ್ ಆಲ್ಸೋ ಇಂಡಿಕೇಟ್ಸ್ ಅವರು ಎಷ್ಟು ಬೇರೆಯವ್ರಿಗೋಸ್ಕರ ಏನೇನೋ ಮಾಡಿ ಅದನ್ನು ಪ್ರಚುರ ಮಾಡಿಸಿ ಅದನ್ನು ನಿಲ್ಲಿಸಿದ್ದಾರೆ. ಈ ಥರದ್ದು ಒಂದು ಸೋಷಿಯಲ್ ಆಸ್ಪೆಕ್ಟ್ ಇತ್ತು ಅಂತ ಅವಾಗಲೇ ಗೊತ್ತಾಗತ್ತೆ ನಿಮಗೆ. ಇನ್ನೂ ಕೆಲವುಗಳಲ್ಲಿ ನಿಷಿದಿ ಶಾಸನಗಳು ಅಂತ ಬರುತ್ತೆ. ಇದೆಲ್ಲ ಇವ್ರದ್ದು ಜೈನ್ಸ್ದು ಒಂದು ಅದು ಸಲ್ಲೇಖನ ವ್ರತ ಮಾಡಿ ಅವರೇ ಫಾಸ್ಟ್ ಅಂಟಿಲ್ ಡೆತ್ ಆ ಥರದ್ದು ಅದೆಲ್ಲ ಜೈನ್ ಅವರು ಮಾತ್ರ ಮಾಡಿರ್ತಾರೆ, ಬೇರೆಯವ್ರು ಮಾಡಿರಲ್ಲ. ಇದೆಲ್ಲ ನಿಮಗೆ ನನಗೆ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದು ಸಾಮಾನ್ಯ ಜನರಲ್ಲಿ ಹೇಗಿತ್ತು ಅಂತ. ಆಮೇಲೆ ನಿಮಗೆ ಇನ್ನೂ ಒಂದು ಮುಂದಕ್ಕೆ ಹೋದರೆ ಜೋಳವಾಳಿ ವೇಳೆವಾಳಿ ಅಂತ ಇತ್ತು. ಅಂದರೆ ನಿಮಗೆ ಯಾರೋ ಒಬ್ಬ ಮಾಸ್ಟರ್ ಇದ್ದಾನೆ, ಅವನಿಗೆ ನೀವು ಯಾವಾಗಲೂ ಅವ್ನು ಬದುಕೋ ತನಕ ನೀವು ಬದುಕ್ತೀರಾ, ಅವ್ನು ಸತ್ತರೆ ನೀವು ಸಾಯ್ತೀರಾ, ಆ ಥರ. ಅಥವಾ ಅವನ ಒಂದು ಅನ್ನದ ಋಣ ನಿಮ್ಮಲ್ಲಿದೆ, ಈ ಥರದ್ದೆಲ್ಲ ಆ ವಿಷಯಗಳೆಲ್ಲ ಬರುತ್ತೆ. ಸೊ ಈ ಥರದ್ದು ಒಂದು ಸೊಸೈಟಿ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ನಾನು ಓದಿದ್ದು ಶಾಸನಗಳು ಇದನ್ನ ತಿಳ್ಕೊಳ್ಳೋದಕ್ಕೆ ಮೋಸ್ಟ್ಲಿ. ಅಫ್ಕೋರ್ಸ್ ಬೇರೆ ಅಂದರೆ
ಇನ್ನೊಂದು ಶಾಸನಗಳು ಅಥವಾ ಕಲ್ಬರಗಳು ಓದೋದು ಈ ಟೈಮಲ್ಲಿ ಯಾರಿದ್ರು, ಈ ಟೈಮ್ ಒಂಥರ ಕ್ರೊನಾಲಜಿ ನಿಮಗೆ ಒಂದು ಇತಿಹಾಸದ ಅರಿವು ಗೊತ್ತಾಗುತ್ತಲ್ವಾ, ಅದು ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ನಾನು ಇದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದೆ. ಆಮೇಲೆ ಸ್ವಲ್ಪ ಅದೇ ನಾನು ಅವಾಗ ಹೇಳಿದ್ನಲ್ಲ, ಗೆಯುತ್ತಮಿರೆ ಹೇಗೆ ಗ್ರಾಮ್ಯಾಟಿಕಲಿ ಚೇಂಜ್ ಆಗಿದೆ ಅದು ಒಂದು. ಇನ್ನೊಂದು ದ ವೆರಿ ಆಬ್ವಿಯಸ್ ಥಿಂಗ್ ಇಸ್ ನಿಮಗೆ ಒರಿಜಿನಲ್ ಅದರದ್ದು ಪಿಕ್ಚರ್ ನೋಡಿದಾಗ ನಿಮಗೆ ಲಿಪಿ ಹೇಗೆ ಬದಲಾವಣೆ ಆಗಿದೆ, ಲಿಪಿ ಹೇಗೆ ಬದಲಾವಣೆ ಆಗಿದೆ, ಎಷ್ಟು ಹೆಚ್ಚು ರೌಂಡ್ ಆಗ್ತಾವೋ ಹೆಂಗೋಯ್ತು ಅಂತ. ಮತ್ತೆ ಅಥವಾ ಚಾಲುಕ್ಯರ ಕಾಲದಲ್ಲಿ ಹೆಂಗಿತ್ತು, ರಾಷ್ಟ್ರಕೂಟರ ಕಾಲದಲ್ಲಿ ಹೆಂಗಿತ್ತು, ಪುನಃ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಹೆಂಗಿತ್ತು, ಹೊಯ್ಸಳರ ಕಾಲದಲ್ಲಿ ಹೆಂಗಿತ್ತು, ಆಮೇಲೆ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯ ಬರತಂಕ ಹೆಂಗಾಯ್ತು, ಅಥವಾ ಒಡೆಯರ್ ಮೈಸೂರು ಒಡೆಯರ್ ಬಂದಾಗ ಹೆಂಗಾಯ್ತು. ಸೊ ಈ ಒಂದು ಅದು ಒಂದು ಇಟ್ಸ್ ಆಲ್ಸೋ ಇಂಟ್ರೆಸ್ಟಿಂಗ್ ಬೈ ಇಟ್ ಸೆಲ್ಫ್. ಸೊ ಅದು ಹೆಂಗೆ ಅದು ಲಿಪಿ ಚೇಂಜ್ ಆಗ್ತಾ ಹೋಗ್ತು, ಮತ್ತೆ ಲಿಪಿ ಜೊತೆಗೆ ವ್ಯಾಕರಣದ ಅಂಶಗಳು ಹೆಂಗೆ ಚೇಂಜ್ ಆಯ್ತು. ಮತ್ತೆ ಮೊದಲು ತುಂಬಾ ಉದ್ದದ ಲೈನ್ ಹಾಕಿ ಇರ್ತಿರ್ಲಿಲ್ಲ, ಒಂದು 4 ಲೈನ್ ಇರ್ತಿತ್ತು. ಆಮೇಲೆ ತುಂಬಾ ಉದ್ದದ ಶಾಸನಗಳು ಬರೋ ಶುರು ಆಯ್ತು. ಅದ್ರಲ್ಲಿ ಶಾಸನ ಪದ್ಯಗಳು ಅಂತಾನೆ ಒಂದು ಪುಸ್ತಕ ಇದೆ. ಅಂದ್ರೆ ಈ ಕಪ್ಪೆಯಾರ ಭಟ್ಟನ ಶಾಸನ ತರ. ಕಪ್ಪೆಯಾರ ಭಟ್ಟನ್ ಒಂದು ಅದು ಕಂದ ಪದ್ಯ ಆಕ್ಚುಲಿ. ಅದೇ ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತ. ಏನ್ ವಾಟ್ ಡಸ್ ದಟ್ ಮೀನ್ ಸರ್? ಸಾಧುಗೆ ಓಕೆ, ಇದ್ರ ಬಗ್ಗೆ ತುಂಬಾನೇ ಆಕ್ಚುಲಿ ಇಟ್ಸ್ ಅ ವೆರಿ ಸಿಂಪಲ್ ಲೈನ್, ಬಟ್ ತುಂಬಾ ಕಾಂಪ್ಲಿಕೇಟ್ ಆಗಿ ಇದೆ ಒಂಥರ. ಇದು ಕೆಲವ್ರು ಹೇಳೋ ಪ್ರಕಾರ ಅದು ಕಪ್ಪೆಯಾರ ಭಟ್ಟನೇ ಆಕ್ಚುಲಿ ಪುಲಕೇಶಿನೇ ತಲೆಮಾರಿಸ್ಕೊಂಡಿದ್ದ ಅಂತ ಒಂದು ಹೇಳ್ತಾರೆ. ಕಪ್ಪೆಯಾರ ಭಟ್ಟನೇ ಯಾರೋ ಬೇರೆ ಅವನೇ ಬೇಸಿಕಲಿ ಅವನು ಚಾಲುಕ್ಯರಿಗೆ ಸಂಬಂಧಪಟ್ಟ ಒಬ್ಬ ಮನುಷ್ಯ. ವಾಟ್ ಐ ಹರ್ಡ್ ಇಸ್ ಈಸ್ ಲೈಕ್ ಅ ಜನರಲ್ ಕರೆಕ್ಟ್ ಹಂಗೆ ಹೇಳ್ತಾರೆ. ಇರೆಸ್ಪೆಕ್ಟಿವ್ ಆಫ್ ದಟ್, ಬಟ್ ಕಮಿಂಗ್ ಟು ದ ಪದ್ಯದ ಬಗ್ಗೆನೇ ನೋಡಬೇಕು ಅಂದ್ರೆ ಸಾಧುಂಗೆ ಸಾಧು ಇದನ್ನ ನೀವು ಈಗ ನಾವು ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತೀವಲ್ಲ, ಆ ಥರ ಇದೆ ಅದು. ಟಿಟ್ ಫಾರ್ ಟ್ಯಾಟ್ ಅಂದರೆ ಸಾಧುಂಗೆ ಸಾಧು ಅಂದರೆ ನೀನು ತುಂಬ ಒಳ್ಳೆ ರೀತಿಯಲ್ಲಿ ನೀನು ವರ್ತನೆ ಮಾಡಿದ್ರೆ ನಾನು ನಿನಗೆ ಒಳ್ಳೆ ರೀತಿಯಲ್ಲಿ ಕೊಡ್ತೀನಿ ಅಂತಾನೆ ಒಂದು. ಮಾಧುರ್ಯಂಗೆ ಮಾಧುರ್ಯನ್ ಅಂತ. ಬಟ್ ಇದನ್ನ ಮಾಧುರ್ಯ ಅಂದರೆ ಈಗ ಈ ಇಂಪು ಅಥವಾ ಸ್ವೀಟ್ನೆಸ್ ಅಥವಾ ಮೆಲೋಡಿ ಅಂತ ಅನ್ಕೊಂಡೆ. ಬಟ್ ಅದು ಮಾಧುರ್ಯ, ಆ ಮಾಧುರ್ಯ ಅಲ್ಲ ಅದು. ಮಾಧುರ್ಯಂಗೆ ಅಂದರೆ ಅಲ್ಲಿ ಒಬ್ಬ ಮನುಷ್ಯನ ಬಗ್ಗೆ ಹೇಳ್ತಾರೆ. ಅದು ಈ ದೊರೆ ಅನ್ನೋ ಪದ ಇದೆಯಲ್ಲ, ಆ ದೊರೆ ಅನ್ನೋ ಪದದ ಸಂಸ್ಕೃತ ರೂಪ ಅಥವಾ ಸಂಸ್ಕೃತದ್ದೇ ಮುಂದೆ ಕನ್ನಡಕ್ಕೆ ಬಂದಿದೆಯೋ ಅಥವಾ ಕನ್ನಡದ ಸಂಸ್ಕೃತ ಗೊತ್ತಿಯೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಸಂಸ್ಕೃತದಲ್ಲಿ ಧುರ್ಯ ಅಂದರೆ ದೊರೆ, ಓಕೆ, ಅಥವಾ ಚೀಫ್. ಮಾಧುರ್ಯಂಗೆ ಮಾಧುರ್ಯನ್ ಅಂದರೆ ನೀನ್ ರಾಜ ಥರ ಇದ್ರೆ ನಾನು ರಾಜನ ಥರ ನಿನಗೆ, ಆ ಥರ. ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತ ಅಂದರೆ ಕಲಿಗಾಲದಲ್ಲಿ ಏನೇನಾಗತ್ತೆ ಒಂದು ಇದಿದೆಯಲ್ಲ, ಕಲಿಯುಗ ಬಂದ್ಬಿಡ್ತಪ್ಪ ಅಂತ ಹೇಳ್ತಾರಲ್ಲ. ಕಲಿಯುಗ ಬಂತು ಅಂದರೆ ಹಳೆಗಾಲದಲ್ಲಿ ಏನೇನು ಇತ್ತು ಅದೆಲ್ಲ ಈಗ ಎಕ್ಸಾಕ್ಟ್ಲಿ ಉಲ್ಟಾ ಆಗ್ತಾ ಇದೆ ಒಂದು. ಸೊ ಆ ಒಂದು ಕಲಿಯುಗವನ್ನು ಅದರದ ಪ್ರಭಾವವನ್ನು ತಡೆಯೋದಕ್ಕೆ ವಿಪರೀತ ಅಂದರೆ ಈಸ್ ಬಿಯಾಂಡ್ ಕಲೀಸ್ ಕೇಪಬಿಲಿಟೀಸ್. ಕಲಿಯುಗ ವಿಪರೀತ ಅನ್ನೋದು ಆ ಒಂದು ಪದ್ಯ ತಿಳಿಸುತ್ತೆ. ಬೇಸಿಕಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ ಅದು ಇಟ್ ಈಸ್ ಎ ಕೋಡಿಫೈಡ್ ಫಾರ್ಮ್ ಆಫ್ ಟಿಟ್ ಫಾರ್ ಟ್ಯಾಟ್ ಅಂತ. ಸೊ ಇದು ಮತ್ತೆ ಮಾಧವನೀತನ್ ಪೆರನಲ್ಲ. ಮಾಧವನೀತನ್ ಪೆರನಲ್ಲ, ಕರೆಕ್ಟ್. ಅದೇ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಮಾಧವನೀತನ್ ಅಂದರೆ ಅವನ ಹೆಸರು ಮಾಧವ ಅಂತ. ಅಥವಾ ಅವನು ಯಾಕಂದ್ರೆ ಈಗಾಗಲೇ ಅಲ್ಲಿ ವಿಷ್ಣುದೆಲ್ಲ ಇರೋದ್ರಿಂದ ಮೋಸ್ಟ್ಲಿ ಅವನೇ ವಿಷ್ಣುವಿನ ಒಂದು ಈಕ್ವಲೆಂಟ್ ವಿಷ್ಣು ಅನ್ನೋ ಥರ ಏನಾರು ಹೇಳಿದಾನ. ಪೆರನಲ್ಲ, ನೀನು ಯಾರು ಬೇರೆಯವನಲ್ಲ, ನಾನೇ ದೇವರು ಅನ್ನೋ ಥರ ಏನಾದ್ರು ಹೇಳಿರ್ಬೋದು ಅಂತ ಒಂದು. ಈ ಮಾಧುರ್ಯಂಗೆ ಮಾಧುರ್ಯನ್ ಅನ್ನೋದು ನಾನು ಮಾಧುರ್ಯ ಅಂತಾನೆ ಅನ್ಕೊಂಡಿದ್ದೆ. ಬಟ್ ಆದ್ರೆ ಯಾರೋ ಅವ್ರ ಹೆಸರು ನೇಗಿನ ಹಾಳ ಅಂತ ಅನ್ಸುತ್ತೆ, ಅವರು ಇದನ್ನ ಗುರುತಿಸಿದ್ದಾರೆ. ದುರ್ಯ ಅನ್ನೋದು ಈ ತರ ರಾಜ, ಚೀಫ್ ಅನ್ನೋ ಥರ. ಅಂದ್ರೆ ಯುದ್ಧಕ್ಕೆ ಯುದ್ಧ, ಜಗಳಕ್ಕೆ ಜಗಳ, ಸಾಧುಗೆ ಸಾಧು, ಒಳ್ಳೆಯವರು ಒಳ್ಳೆಯವನು, ಆ ಥರ. ದುರ್ಯ ಅಂದ್ರೆ ಅಲ್ಲಿ ಒಂಥರ ಯುದ್ಧದ ಒಂದು ಧ್ವನಿ, ಒಂದು ಅರ್ಥ ಬರುತ್ತೆ. ಬಟ್ ಇಟ್ಸ್ ಸ್ಯಾಡ್ ಸಿಚುವೇಶನ್. ಯಾಕಂದ್ರೆ ಆ ಶಾಸನ ಯಾವ ಕಂಡೀಷನ್ ಅಲ್ಲಿ ಇದೆ ಅಂದ್ರೆ ಸುತ್ತ ಹೇಳಿ ಗಲೀಜ್ ಮಾಡಿ, ಪಕ್ಷಿ ಗಲೀಜು ಒಂಚೂರು ಅದಕ್ಕೆ. ಓಕೆ, ಅಂದ್ರೆ ನನ್ನ ಒಬ್ಬ ಅಲ್ಲಿರೋರು ಲೋಕಲ್ ಗೈಡ್ ಒಬ್ರು ಕರ್ಕೊಂಡು ಹೋದ್ರು ನಂಗೆ. ಅಲ್ಲಿ ಕರ್ಕೊಂಡು ಹೋದಾಗ ಅವ್ರಿಗೆ ಗೊತ್ತಿಲ್ಲ ಆ ಶಾಸನ ಎಲ್ಲಿದೆ ಅಂತ. ಸೊ ನಾನು ಗೂಗಲಲ್ಲಿ ತೆಗೆದು ಓಕೆ ಇಲ್ಲಿದೆ, ಹಿಂಗೆ ಒಂದು ಸ್ವಲ್ಪ ಒಂದು ವೈಡರ್ ಇಮೇಜ್ ನೋಡಿ, ಓಕೆ ಇಲ್ಲಿದೆ, ಅಲ್ಲೊಂದು ಸರ್ಕಲ್ ಈ ಕಮಲದ ಅಲ್ಲಿದೆ, ಒಂಥರ ಒಂದು ಮಂಡಲ ತರ ಆರ್ಟ್ ಇದೆ ಅಲ್ಲಿ. ಇವನು ಇದ್ದಾನೆ ನನ್ನ ಜೊತೆ. ಮಂಡಲ ತರ ಆರ್ಟ್ ಇದೆಯಲ್ಲ, ಅದೇ ಕಪ್ಪೆಯಾರ ಭಟ್ಟನೇ. ಹೌದೌದು, ಅದು ಅದನ್ನ ನೋಡಿದಾಗ ಇಲ್ಲಿದೆ ನೋಡ್ ಗುರು ಅಂತ.
ಬಟ್ ಬಟ್ ಗೌರ್ಮೆಂಟ್ ಶುಡ್ ಡೂ ಸಮಥಿಂಗ್ ಅಬೌಟ್ ಇಟ್ ಟು ಪ್ರಿಸರ್ವ್. ಸುಮಾರು ಕಡೆ ಹಂಗೆ ಸುಮಾರು ಕಡೆ ಎಲ್ಲ ಎಸೆದು ಬಿಟ್ಟಿದ್ದಾರೆ ಅಥವಾ ಸರಿಯಾಗಿ ಅದನ್ನ ಕಾಪಾಡಿಲ್ಲ, ಎಲ್ಲೆಲ್ಲೋ ಬಿದ್ದಿರುತ್ತೆ ಎಲ್ಲೆಲ್ಲ, ಅಥವಾ ಕೆಲವು ಕಡೆ ಅದು ತುಂಬಾ ಮಾಸ್ ಲುಕ್ ಓದಕ್ಕೆ ಆಗಲ್ಲ. ಹೌದೌದು. ಸೊ ಹಂಗೆ ಆಗಲೇ ಡಿಸ್ಕಸ್ ಮಾಡ್ತಾ ಇದ್ದಂಗೆ ಈ ಭಾರತದಲ್ಲಿರೋ ಬೇರೆ ಬೇರೆ ಮನೆತನಗಳಲ್ಲಿ ಕನ್ನಡದ ಬೇರುಗಳನ್ನು ಇರುವ ರಾಜಮನೆತನ ಇದು ಸುಮಾರು ಕೇಳಿದ್ದೀನಿ ನಾನು. ಬೇರೆ ಬೇರೆ ಅಕ್ರಾಸ್ ಇಂಡಿಯಾ ಸುಮಾರು ಯಾವ ಮನೆತನಗಳಿದೆ ಅವಾಗೆಲ್ಲ ಇಫ್ ಯು ಟ್ರೇಸ್ ಬ್ಯಾಕ್ ದ ರೂಟ್ಸ್ ಇಟ್ ಕಮ್ಸ್ ಟು ಕರ್ನಾಟಕ ಆರ್ ಕನ್ನಡ ಲ್ಯಾಂಗ್ವೇಜ್. ಸೊ ಆ ಥರ ಯಾರ್ಯಾರಿದ್ದಾರೆ? ಅದರಲ್ಲಿ ನಿಮಗೆ ಈಗ ಕರ್ನಾಟಕ ಅಂದರೆ ಕಾವೇರಿಯಿಂದ ಗೋದಾವರಿ ಅಂತ ಅಂದ್ಕೊಂಡ್ರೆ ಅದರಿಂದ ಆಚೆ ಹೋಗಿ ಬೇರೆ ರಾಜ್ಯಗಳನ್ನ ಅಥವಾ ಪ್ರದೇಶಗಳನ್ನ ಆಳಿದವರು ಸ್ವಲ್ಪ ಜನ ಇದ್ದಾರೆ. ಇದು ಹೆಚ್ಚಾಗಿ ಆಗಿದ್ದು ಅದೇನೋ ಬೈ ದ ಟರ್ನ್ ಆಫ್ ಫಸ್ಟ್ ಮಿಲಿನಿಯಂ, ಅಂದರೆ 10th century ಟುವರ್ಡ್ಸ್ ದ ಎಂಡ್, ಆ ಕೊನೆಗೆ ಅದು ಅಲ್ಲಿ ಯಾಕಾಯಿತು ಅಂದರೆ ನಮಗೆ ಇಲ್ಲಿ ನಾವು ಆವಾಗಲೇ ನಾವು ಮಾತಾಡ್ತಾ ಇದ್ವಲ್ಲ, ಶಾಸನಗಳಲ್ಲಿ ಬೇರೆ ಬೇರೆ ಥರದ್ದು ಸಿಗುತ್ತೆ. ಈ ವೀರಗಲ್ಲು ಅಥವಾ ತುರುಗೊಳ್ಳು ಒನ್ ಆಫ್ ದ ವೀರಗಲ್ಲು ಟೈಪ್ ಶಾಸನ. ಈ ವೀರಗಲ್ಲು ಇದ್ದಿದ್ದರಿಂದ ಆ ಒಂದು ವಾಡಿಕೆ ಇದ್ದಿದ್ದರಿಂದ ಅಲ್ಲಿ ಸುಮಾರು ಜನ ಈ ಥರ ವೀರರು ಅಥವಾ ಈಗ ಹಳೆಗನ್ನಡದ ಪದನೇ ಹೇಳ್ಬೇಕಂದ್ರೆ ಗಂಡರು ಇವರು ಹುಟ್ಕೊಂಡ್ರು. ಸೊ ಚಾಲುಕ್ಯರ ಕಾಲದಲ್ಲಿ ಒಂಥರ ಇದು ತುಂಬ ಇವ್ರದ್ದು ಈ ಥರದವ್ರದ್ದು ಸಂಖ್ಯೆ ಜಾಸ್ತಿ ಆಯಿತು. ಸೊ ಇವರು ಚಾಲುಕ್ಯದವರು ಸುಮಾರು ನಾರ್ತ್ ಇಂಡಿಯನ್ ಎಲ್ಲ ಆಮೇಲೆ ರಾಷ್ಟ್ರಕೂಟರು, ಚಾಲುಕ್ಯರಾದ್ಮೇಲೆ ರಾಷ್ಟ್ರಕೂಟರು ಅವರೆಲ್ಲ ಫುಲ್ ಮಧ್ಯಪ್ರದೇಶ. ಈಗ ನಿಮಗೆ 3ನೇ ಕೃಷ್ಣ ಅಥವಾ ಕನ್ನರನ್ನ ಒಂದು ಶಾಸನ ನಿಮಗೆ ಮಧ್ಯಪ್ರದೇಶಲ್ಲಿ ಸಿಗುತ್ತೆ. ಸೊ ಹಂಗಂದ್ರೆ ಅಲ್ಲಿವರೆಗೂ ಹೆಂಗ್ ಹೋದ್ರು, ಒಂದು ನಿಮಗೆ ಈ ಥರದ ಕನ್ನಡದ ಕುರುಹುಗಳು ಹೊರಗಡೆ ಅಥವಾ ಈವನ್ ಮಹಾರಾಷ್ಟ್ರದಿಂದ ಆಚೆಗೆ ಸಿಗುತ್ತೆ. ಇನ್ನೊಂದು ಕನ್ನಡ ನೀವು ಹೇಳ್ದಂಗೆ ಕನ್ನಡದ ಬೇರಿರೋರು ಅಲ್ಲಿ ಹೆಂಗ್ ಹೋದ್ರು ಅಂತ. ಇದಕ್ಕೆ ಕಾರಣ ಒಂದು ಏನಿರ್ಬೋದು ಅಂದ್ರೆ ಉಪೇಂದ್ರ ಸಿಂಗ್ ಅಂತ ಒಬ್ರು ಪುಸ್ತಕ ಬರೆದಿದ್ದಾರೆ. ಅದ್ರಲ್ಲಿ ಅವ್ರೇನು ಹೇಳ್ತಾರೆ ಅಂದ್ರೆ ಅತಿ ಹೆಚ್ಚು ವೀರಗಲ್ಲುಗಳು ಎಲ್ಲಿ ಸಿಕ್ಕಿರೋದು ಅಂತ, ಅದು ಕರ್ನಾಟಕದಲ್ಲೇ ಅಥವಾ ಕರ್ನಾಟಕಕ್ಕೆ ಹೊಂದ್ಕೊಂಡಿರೋ ಈ ವೆಸ್ಟರ್ನ್ ತಮಿಳ್ನಾಡು ಅಲ್ಲೇ ಜಾಸ್ತಿ ಸಿಗುತ್ತೆ. ಯಾಕೆ ಅಲ್ಲಿ ಜಾಸ್ತಿ ಸಿಕ್ಕಿದ್ರಿಂದ ಇದರಿಂದ ಏನಾಗಿರ್ಬೋದು, ಒಂದು ನನ್ನ ಊಹೆ ಏನು ಅಂದ್ರೆ ದೇರ್ ಇಸ್ ಓವರ್ ಸಪ್ಲೈ ಆಫ್ ದಿಸ್ ಕಮಾಂಡರ್ಸ್, ಮಿಲಿಟರಿ ಕಮಾಂಡರ್ಸ್, ವೀರರು ಗಂಡರು. ಇವ್ರದ್ದು ಏನು ಅಂತ ತುಂಬಾ ಜನ ಹುಟ್ಕೊಂಡ್ರು. ಅವಾಗ ಅವ್ರಿಗೆ ಏನು ಅನ್ಸಿರ್ಬೋದು, ಒಂದೋ ನೀವು ಚಾಲುಕ್ಯರ ಅಧಿಪತ್ಯದಲ್ಲೇ ಸಾಮಂತರಾಗಿರಿ ಅಥವಾ ಅವ್ರ ಕೈ ಕೆಳಗೆ ಒಂದೇನೋ ಒಂದು ಪಡೆಯನ್ನ ಸೇನೆಯನ್ನ ಮುನ್ನಡೆಸೋದು, ಅಥವಾ ನಾನೇ ಇನ್ನೊಂದೇನೋ ಕಟ್ಬೋದಾ ಅಂತ ಒಂದು. ಆಮೇಲೆ ಅವರು ದೂರಕ್ಕೆ ಹೋದ್ರು, ಒಂದು ಬಂಗಾಳಕ್ಕೆ ಹೋದ್ರು, ಸೇನರು ಅಂತ, ಸೇನಾ ಡೈನಸ್ಟಿ ಅಂತ ಅಲ್ಲೊಂದಾಯ್ತು. ಆಮೇಲೆ ಇನ್ನೊಬ್ಬ ಚಾಲುಕ್ಯನ್ ಕಮಾಂಡರ್ ಅವನು ನಾಣ್ಯದೇವ. ಅವನು ಕರ್ನಾಟಕ ಡೈನಸ್ಟಿ ಅಂತ ನೇಪಾಳ ಮತ್ತು ನಾರ್ತ್ ಬಿಹಾರಲ್ಲಿ ಅವನು ಶುರು ಮಾಡ್ದ. ಕರ್ನಾಟ ಡೈನಾಸ್ಟಿ, ಕರ್ನಾಟ ವಂಶ ಅಂತ. ಸೊ ಅವನು ತುಂಬಾನೇ ಅಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿ ಇವತ್ತು ಅವನ್ನ ನೆನೆಸ್ತಾರೆ. ಅಲ್ಲಿ ಅವರು ಕೆಲವು ವಿಡಿಯೋಗಳೆಲ್ಲ ಮಾಡಿದ್ದಾರೆ, ಯೂಟ್ಯೂಬಲ್ಲೆಲ್ಲ ಇದೆ. ಇವತ್ತಿಗೂ ಅಲ್ಲಿ ಹೋಗಿ ಅವರು ಕೆಲವರು ಮಾಡಿ ಅದನ್ನ ಯಾಕೆ ಅವನು ಅಷ್ಟೊಂದು ಇನ್ನೂ ನೆನೆಸ್ತಾರೆ ಅಲ್ಲಿನ ಜನರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇನ್ನೂ ಒಂದು ರಾಜವಂಶದ ಉತ್ತರ ಪ್ರದೇಶದಲ್ಲಿ ಬರುತ್ತೆ, ಗಡಹಾವಾಲ್ ಅಂತ. ಗಢವಾಲ್ ಅವ್ರು ಅದನ್ನು ಕೂಡ R.C. ಮಜುಮ್ದಾರ್ ಅನ್ನೋ ಇನ್ನೊಬ್ರು ಹಿಸ್ಟಾರಿಯನ್, ಇವರು ಕರ್ನಾಟಕದಿಂದನೇ ಬಂದಿರೋರು ಅಂತ ಬರುತ್ತೆ. ಇನ್ನೊಂದು ಹೆಚ್ಚು ಕಮ್ಮಿ ಅದೇ ಟೈಮಲ್ಲಿ ದೇರ್ ವಾಸ್ ಎ ಟಿಬೇಟಿಯನ್ ಅಟ್ಯಾಕ್. ಇಲ್ಲಿ ಈ ಉತ್ತರಾಖಂಡಲ್ಲಿ ಒಂದು ಪ್ರದೇಶ ಬರುತ್ತೆ, ಉತ್ತರಾಖಂಡ್ ಅದರ ಒಳಗಡೆ ಅಲ್ಲಿ ದೇರ್ ವರ್ ಕನ್ನಡ ಮರ್ಸಿನರೀಸ್ ಫೈಟಿಂಗ್ ಅಗೇನ್ಸ್ಟ್ ಟಿಬೇಟಿಯನ್ ಆರ್ಮಿ. ಸೊ ಹಂಗಂದ್ರೆ ಅಲ್ಲಿ ತನಕ ಹೆಂಗ್ ಹೋದ್ರು ಅಂದ್ರೆ ಬೇಸಿಕಲಿ ದೇರ್ ವಾಸ್ ತುಂಬಾ ಜನ ಇವರು ಸೋಲ್ಜರ್ಸ್ ಮತ್ತೆ ಕಮಾಂಡರ್ಸ್ಗಳು ತುಂಬಾ ಜನ ಉಟ್ಕೊಂಡ್ಬಿಟ್ಟಿದ್ರು ಬೈ ದ ಟರ್ನ್ ಆಫ್ ಫಸ್ಟ್ ಮಿಲಿನಿಯಂ. ಇದು ಒಂದು ಈ ತರ ಎಲ್ಲ ಆಗಿದೆ. ಇದು ಟಿಬೇಟಿಯನ್ ಮರ್ಸಿನರೀಸ್ ಇರೋದು, ನಾಣ್ಯದೇವ ಅಲ್ಲಿ ಹೋಗಿದ್ದು, ಸೇನರು ಬಲ್ಲಾಳ್ ಸೇನಾ ಅಲ್ಲಿ ಹೋಗಿ ಸೇನಾ ಡೈನಸ್ಟಿ ಮಾಡಿದ್ದು. ಇದು ಅಲ್ದೇನು ಅದೇ ಟೈಮಾಗೆ ಆಲ್ಬರೋನಿ ಅಂತ ಒಬ್ಬ ಬರ್ತಾನೆ, ಟ್ರಾವೆಲರ್, ಕ್ರಾನಿಕಲರ್ ಅಥವಾ ಟ್ರಾವೆಲರ್ ಅಂತ ಹೇಳಿ. ಅವನು ಹೇಳೋ ಪ್ರಕಾರ ಕರ್ನಾಟಕ ದೇಶ ಅಂದ್ರೆ ಇದರಲ್ಲಿ ಕರ್ನಾಟಕ ಅಂತ ಒಂದು ಉಪಪ್ರದೇಶ ಇದೆ, ಅಲ್ಲಿ ಕರ್ನಾಟಕ ಅಥವಾ ಕರ್ನಾಟ ಅನ್ನೋ ಒಂದು ಲಿಪಿ ಇದೆ. ಅದನ್ನ ಆ ಭಾಷೆನ ಬರೆಯೋದಕ್ಕೆ ಅದನ್ನ ಬಳಸ್ತಾ ಇದ್ದಾರೆ. ಮತ್ತು ಕನ್ನರ ಅದನ್ನ ಡಾನರ ಮಾಡಿದ್ದಾರೆ, ಅಗೇನ್ ದಟ್ ಸೌಂಡ್ ಚೇಂಜ್ ಆಗಿ ಕನ್ನರ ಅಂತ ಒಂದು ಅವ್ರದ್ದು
ಸೇನೆ ಇದೆ, ಒಂದು ಬಲ ಇದೆ, ಒಂದು ಆರ್ಮಿ ಇದೆ ಅಂತ ಅವನು ಅದನ್ನ ರೆಕಾರ್ಡ್ ಮಾಡಿದಾನೆ ಇದರಲ್ಲಿ ಬುಕ್ಕಲ್ಲಿ. ಬೇರೆ ಯಾರ್ದನ್ನು ಅವನು ರೆಕಾರ್ಡ್ ಮಾಡಿಲ್ಲ. ಬೇರೆ ಯಾವುದೋ ಪ್ರದೇಶದ ಸೇನೆ ಹೆಸರು ಏನಿದೆ ಅನ್ನೋದು ಯಾವುದೂ ಹೇಳಿಲ್ಲ, ಇದಕ್ಕೆ ಮಾತ್ರ ಹೇಳಿದ್ದಾನೆ. ಹಂಗಂದ್ರೆ ಆ ಟೈಮಲ್ಲಿ ಅವರು ತುಂಬಾನೇ ಫೇಮಸ್ ಆಗಿದ್ರು ಅಂತ ಗೊತ್ತಾಗುತ್ತೆ. ಮತ್ತೆ ಅದಕ್ಕೂ ಮುಂಚೆನೇ ಇವರು ನಿಮ್ಮ ರಾಷ್ಟ್ರಕೂಟರ ಶಾಸನಗಳಲ್ಲಿ ಮತ್ತೆ ಚಾಲುಕ್ಯರ ಶಾಸನಗಳಲ್ಲಿ ಅವ್ರದ್ದು ಸೇನೆ ಕರ್ನಾಟಕ ಬಲ ಅಥವಾ ಕರ್ನಾಟಕ ಬಲ ಅಂತ ಇತ್ತು ಅಂತ ಅದು ಒಂದು ನಿಮ್ಗೆ ತಿಳಿದು ಬರುತ್ತೆ. ಅಗೈನ್ ಈ 7th ಸೆಂಚುರಿಯಿಂದ ಇವರು ವೀರಗಲ್ಲನ್ನ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ರಿಂದ 10th ಸೆಂಚುರಿಯಲ್ಲಿ ಅದು ಕಲ್ಮಿನೇಟ್ ಆಗಿ ಈ ತರ ಎಲ್ಲ ಬೇರೆ ಬೇರೆ ಕಡೆ ಹೋಗಿದೆ. ಆಮೇಲೆ ಚಾಲುಕ್ಯನ ಹೆಸರೇ ಫೇಮಸ್ ಆಗಿದ್ರಿಂದ ಕೆಲವರೆಲ್ಲ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಈಗ ಸೋಲಂಕಿ ಅಂತ ರಾಜಸ್ಥಾನದಲ್ಲಿ, ಅಥವಾ ಈ ಕಡೆ ಗುಜರಾತ್ ರಾಷ್ಟ್ರಕೂಟ, ಇವರು ಗುಜರಾತ್ ರಾಷ್ಟ್ರಕೂಟ ಆಕ್ಚುಲಿ ಅವರು ಸಾಮಂತರಾಗಿದ್ದು ಆಮೇಲೆ ಅವ್ರದೇ ಮಾಡ್ಕೊಂಡಿದ್ದಾರೆ. ಸೊ ಈ ಕಾರಣಕ್ಕೋಸ್ಕರ ನಿಮ್ಗೆ ಇವರು ಕರ್ನಾಟಕದಿಂದ ಆಚೆಗೂ ನಿಮ್ಗೆ ಕಂಡು ಬರೋದು ಇದೇ ಕಾರಣಕ್ಕೋಸ್ಕರ ಅಂತ ಅನ್ಸುತ್ತೆ. ಯಾಕಂದ್ರೆ ವೀರಗಲ್ಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ರಿಂದ ಮತ್ತೆ ವೀರಗಲ್ಲುಗಳೇ ಹೆಚ್ಚಾಗಿ ಕರ್ನಾಟಕದಲ್ಲಿ ಕಾಣೋದ್ರಿಂದ ಅಂತ ಹೇಳ್ಬೋದು. ಈ ಅಂದ್ರೆ ಈ ದೇವಗಿರಿಯ ಸೇವಣರು ಆಸ್ ಇನ್ ದ ಯಾದವಾಸ್ ಆಫ್ ದೇವಗಿರಿ ಅವರುನು ದೇ ಹ್ಯಾವ್ ಕನ್ನಡ. ಅದು ನಾನು ಯಾಕೆ ಹೇಳಿಲ್ಲ ಅಂದ್ರೆ ಅವರು ಈ ಕರ್ನಾಟಕ ಮಹಾರಾಷ್ಟ್ರ ಅಂದ್ರೆ ಗೋದಾವರಿ ಅಂದ್ರೆ ಮಹಾರಾಷ್ಟ್ರನೂ ಬಂದ್ಬಿಡುತ್ತೆ. ಸೊ ನಾನು ಹೇಳಿದ್ದು ಈಗಿನ ಕರ್ನಾಟಕ ಅಲ್ಲ. ಫಾರ್ ಎಕ್ಸಾಂಪಲ್ ನಾನು ರೆಫರೆನ್ಸ್ ತಗೊಂಡ್ರೆ ಕಾವೇರಾಜ ಮಾರ್ಗದಲ್ಲಿ ಏನು ಹೇಳಿದ್ದಾರೆ ಕನ್ನಡ ದೇಶ ಅಂತ, ಕಾವೇರಿಯಿಂದ ಗೋದಾವರಿ, ಅದರಿಂದ ಆಚೆಗೂ ಯಾರ್ಯಾರು ಆಳಿದ್ರು ಅಂತ. ಅಫ್ಕೋರ್ಸ್ ಸೇವಣ ಅವರು ಮಹಾರಾಷ್ಟ್ರ ಅಥವಾ ದೇವಗಿರಿ ಅಂತ ಈಗೇನು ಅದು ಅಲ್ಲಿ ಅವರ ಕ್ಯಾಪಿಟಲ್ ಮಾಡ್ಕೊಂಡು ಅವ್ರ ರಾಜಧಾನಿ ಮಾಡ್ಕೊಂಡು ಅಲ್ಲಿದ್ದರು. ಬಟ್ ಅವರು ಸುಮಾರು ಉತ್ತರ ಕರ್ನಾಟಕದ ಭಾಗಗಳನ್ನ ಆಳಿದ್ದಾರೆ. ಏಕೆಂದ್ರೆ ನಿಮ್ಗೆ ಸಿಂಹಣ ಅಥವಾ ಸಿಂಗಣ ಅವನ್ನ ನಿಮಗೆ ಕಲ್ಬರಗಳು ಶಾಸನಗಳು ಈ ಹಾವೇರಿವರೆಗೂ ಸಿಗುತ್ತೆ. ಇನ್ನೊಂದು ಸರಿ, ಇದು ಒಂದು ಇನ್ಸ್ಕ್ರಿಪ್ಷನ್, ಈ ಧ್ರುವಧಾರ ವರ್ಷನ ಒಂದು ಶಾಸನ ಇದೆ. ಅದರಲ್ಲಿ ಅಂದ್ರೆ ಈ ಸಂಸ್ಕೃತ ದೇವನಾಗರಿ ಲಿಪಿ ಏನಿದೆ ಅದು ಇನ್ನೊಂದು ತುಂಬಾ ಒಂದು ಪ್ರಿಮಿಟಿವ್ ವರ್ಷನ್ ಇದೆ, ಪ್ರೋಟೋನಾಗರಿ. ಬಟ್ ಅದೇ ಆ ಧ್ರುವಧಾರ ವರ್ಷನ ಒಂದು ಸಹಿ ದಟ್ ಇಸ್ ಆಕ್ಚುಲ್ ಪ್ರಾಪರ್ ಕನ್ನಡ ಅಂತ ಐ ಹ್ಯಾಡ್ ಅ ಕಾನ್ವರ್ಸೇಷನ್. ಅವರು ಕರೆಕ್ಟ್ ಹೌದು. ಅದರಲ್ಲಿ ಗುಜರಾತ್ ಅದು ಮೋಸ್ಟ್ಲಿ ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಅಂತ ಅನ್ಸುತ್ತೆ. ಅದು ಬಾಂಬೆಲಿನ ರಿಕವರ್ ಮಾಡಿದ್ದಾರೆ ಅದನ್ನ. ಬಟ್ ಇಟ್ ಈಸ್ ಅಬೌಟ್ ಗುಜರಾತ್ ರಾಷ್ಟ್ರಕೂಟ ಅಥವಾ ಗುಜರಾತ್ ಬ್ರಾಂಚ್ ಆಫ್ ರಾಷ್ಟ್ರಕೂಟ. ಸೊ ಅಲ್ಲಿ ಅವನು ಧ್ರುವಧಾರ ವರ್ಷ ಇವರು ಮೋಸ್ಟ್ಲಿ ಅವರ ಆಡಳಿತದ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ಲಿ ಅಂತ ಅವರ ತಂದೆ ಧ್ರುವಧಾರ ವರ್ಷನ ತಂದೆ ಅವ್ರು ಅಲ್ಲಿ ಕಳಿಸ್ತಾರೆ. ಸೊ ಅವಾಗ ಅವನ್ಗೆ ಅದರದ್ದು ಉಸ್ತುವಾರಿ ಕೊಟ್ಟಾಗ ಅವನ್ ಸಹಿನೇ ಅಲ್ಲಿ ಮಾಡ್ತಾ ಇರ್ತಾನೆ. ಬಟ್ ಅವನ್ಗೆ ಇಡೀ ಕಾಪರ್ ಇನ್ಸ್ಕ್ರಿಪ್ಷನ್ ಪ್ರೋಟೋನಾಗರಿಲಿ ಇದೆ. ಬಟ್ ಇವಂದು ಸಿಗ್ನೇಚರ್ ಅಥವಾ ಮುದ್ರೆ ಇವಂದು ಕನ್ನಡ ಅಥವಾ ಆ ಚಾಲುಕ್ಯನ್ ಟೈಮ್ ಅಥವಾ ರಾಷ್ಟ್ರಕೂಟ ಟೈಮಲ್ಲಿ ಏನಿತ್ತು ಲಿಪಿ ಆ ಲಿಪಿಲಿ ಇದೆ, ಕನ್ನಡ ಲಿಪಿಲಿ. ಸೊ ದಟ್ ಇಂಡಿಕೇಟ್ಸ್ ದಟ್ ಐ ಮೀನ್ ನಿಮ್ಗೆ ಇನ್ನೂ ಇದೊಂದೇ ಎಕ್ಸಾಂಪಲ್ ಅಲ್ಲ, ನಿಮ್ಗೆ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ಶಾಸನಗಳು ನಿಮ್ಗೆ ನಾಗರಿಲಿ ಸಿಗುತ್ತೆ ಅಥವಾ ನಂದಿ ನಾಗರಿಲಿ ಸಿಗುತ್ತೆ. ನಾಗರಿಲಿ ಎರಡಿದೆ, ಒಂದು ನಾಗರಿ ಇನ್ನೊಂದು ನಂದಿ ನಾಗರಿ. ದೇವನಾಗರಿ ಅಂತ ಇತ್ತೀಚೆಗೆ ಹೇಳೋದಕ್ಕೆ ಶುರು ಮಾಡಿದ್ರು. ನಾಗರಿಲಿ ಇದ್ರೂ ಕೂಡ ನಿಮ್ಗೆ ವಿರೂಪಾಕ್ಷ ಅಂತ ಒಂದು ಸೈನ್ ಇರುತ್ತೆ, ಅಂದ್ರೆ ಅವರ ಕುಲದೇವ. ಆ ವಿರೂಪಾಕ್ಷ ಅನ್ನೋದು ಕನ್ನಡ ಲಿಪಿಲೇ ಇರುತ್ತೆ, ಈವನ್ ದೋ ದ ಇನ್ಸ್ಕ್ರಿಪ್ಷನ್ ಇಸ್ ಇನ್ ನಾಗರಿ. ಸೊ ಅವ್ರು ಯಾವತ್ತೂ ಆ ಸಿಗ್ನೇಚರ್ನ ಬಿಟ್ಕೊಟ್ಟಿಲ್ಲ. ಸೊ ದಟ್ ಅಗೇನ್ ಅದನ್ನೇ ಅವರು ಎಸ್ ಅಳ್ತೇಕರ್, ಮೋಸ್ಟ್ಲಿ ಎಸ್ ಅಳ್ತೇಕರ್ ಅನ್ಸುತ್ತೆ, ರಾಷ್ಟ್ರಕೂಟ ಅಂಡ್ ಇಟ್ಸ್ ದೇರ್ ಟೈಮ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವ್ರು ಹೇಳೋದು ಅದೇನೆ, ಯಾವಾಗ ನಿಮ್ಮ ಸಿಗ್ನೇಚರ್ನ ನೀನು ನಿಮ್ಮ ಸ್ಕ್ರಿಪ್ಟಲ್ಲೇ ಮಾಡ್ತೀವಿ ಅಂದರೆ ದಟ್ ಈಸ್ ಒನ್ ಆಫ್ ದ ಇಂಡಿಕೇಶನ್ ದಟ್ ದೇರ್ ಮದರ್ ಟಂಗ್ ಇಸ್ ಕನ್ನಡ, ಆರ್ ದಟ್ ಈಸ್ ಎ ಸ್ಟ್ರಾಂಗ್ ಇಂಡಿಕೇಶನ್ ದಟ್ ಈಸ್ ದೇರ್ ಮದರ್ ಟಂಗ್ ಇಸ್ ಕನ್ನಡ ಅವ್ರು ಹೇಳ್ತಾರೆ. ಅಂದ್ರೆ ಇನ್ನೊಂದು ಶಾಸನ ಏನಿದೆ ಅಂದ್ರೆ 3ನೇ ಗೋವಿಂದ ನಾನೆಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನೀರು ಕುಡಿದು. ಸೊ ದಟ್ ಶೋಸ್ ಹೌ ಕನ್ನಡಿಗಾಸ್ ವರ್ ಸೊ ಇನ್ಫ್ಲೂಯೆನ್ಷಿಯಲ್. ಕರೆಕ್ಟ್. ಅದು ಬೇಸಿಕಲಿ 10th ಸೆಂಚುರಿ ಟೈಮಲ್ಲೇ ಆಯಿತು. ಆಮೇಲೆ ಕಲ್ಯಾಣಿ ಚಾಲುಕ್ಯಸ್ ಅದನ್ನ ಸ್ವಲ್ಪ ಕರ್ನಾಟಕದಲ್ಲೇ ಕನ್ಸಾಲಿಡೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆಮೇಲೆ ಹೊಯ್ಸಳ ಮತ್ತೆ ಸೇವಣರು ಕರ್ನಾಟಕ ಮಹಾರಾಷ್ಟ್ರ ಅಥವಾ ಕರ್ನಾಟಕ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಅಲ್ಲಿಗೆ ಬಂದು ನಿಂತ್ಕೋತದು ಗಡಿ. ಆಮೇಲೆ ಪುನಃ ಅದು ಕೃಷ್ಣ ಅಂದ್ರೆ ಗೋದಾವರಿಯಿಂದ ಗಡಿ ಇದ್ದಿದ್ದು ಕರ್ನಾಟಕದ ಇದು ಗಡಿ, ಅದು ಕೃಷ್ಣಗೆ ಬಂದು ನಿಂತ್ಕೋತು. ಈ ಭಾಗತ್ತಿಗೆ ಕೃಷ್ಣಗೆ ಬಂದು ನಿಂತ್ಕೊಂಡಿದೆ. ಅಂದ್ರೆ ಹೊಯ್ಸಳರ ಒಂದು ಗಡಿ ಬಂದು ಆಲ್ಮೋಸ್ಟ್ ನಿಮ್ಗೆ ತಿರುವಣ್ಣಾಮಲೈ ತನಕ ಬರುತ್ತೆ. ಹೌದು, ತಿರುವಣ್ಣಾಮಲೈ ಸೆಕೆಂಡ್ ಅರುಣ ಸಮುದ್ರ. ಈ ಅದೇ ಇವಾಗ ರೀಸೆಂಟ್ ಟೈಮ್ ಇನ್ ಕ್ವಶನ್, ಈ
ಈ ಕನ್ನಡ ಮಾತಾಡೋರಿಗೆ ಅಂದರೆ ಈ ಕಾಂಟ್ರರಿಯಾಗಿ ಏನಿರ್ತಾರೆ ಜನ, ಅವ್ರಿಗೆ ನಿನ್ಗೆ ಅಷ್ಟು ಕನ್ನಡ ಅಭಿಮಾನಿ ಇದೆಯಾ, ನೀನು ಸಂಧಿಗಳು ಎಷ್ಟಿದೆ ಕನ್ನಡದಲ್ಲಿ, ನೀನು ವ್ಯಾಕರಣ ಹೇಳು, ಇದು ಹೇಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರು ಹೇಳು ಎಲ್ರದ್ದು, ಆ ಥರ ಆಯ್ತಾರ. ಸೊ ಈಸ್ ದೇರ್ ಅ ಮೆಟ್ರಿಕ್, ಈಸ್ ಅ ಮೆಟ್ರಿಕ್ ರಿಯಲಿ ನೀಡೆಡ್ ಟು ಜಡ್ಜ್ ಅ ಕನ್ನಡಿಗಾಸ್ ಅಭಿಮಾನವನ್ನು ಅಳಿಯಬೇಕಾಗಿರೋ? ಅಭಿಮಾನ ಬೇರೆ, ಅಂದ್ರೆ ಪ್ರೈಡ್ ಬೇರೆ, ಕಾಂಪಿಟೆನ್ಸ್ ಬೇರೆ. ಎಲ್ಲರೂ ಎಲ್ಲದರಲ್ಲೂ ಕಾಂಪಿಟೆನ್ಸ್ ಇರಬೇಕಾಗಿಲ್ಲ, ಅಥವಾ ಇರೋದಕ್ಕಾಗೋದು ಇಲ್ಲ. ಈಗ ನಾನೇನೋ ಒಂದು ಕಾರ್ಪೆಂಟ್ರಿ ಕೆಲಸ ಮಾಡ್ತೀನಿ ಅಂದರೆ ನನಗೋಗಿ ನಾನು ಆಪ್ಟಿಕಲ್ ನೆಟ್ವರ್ಕ್ಸ್ ಅಥವಾ ಇನ್ನೇನೋ AI ಏನೋ ಮಾಡೋದು ನನಗೇನು ಗೊತ್ತಿರುತ್ತೆ. ಸೊ ಆ ಥರ. ಸೊ ಬಟ್ ಆದರೆ ಅಭಿಮಾನ ತೋರ್ಸೋದಕ್ಕೆ ನೀವು ಯಾವುದೇ ಒಂದು ಅಳತೆ ಗೋಲ್ ಇಟ್ಕೊಳಕ್ಕಾಗಲ್ಲ. ಅದು ಅವ್ನು ಕನ್ನಡ ಮಾತಾಡ್ತಾ ಇದ್ದಾನೆ ಅಷ್ಟೇ ಒಂದು ಅಳತೆಗೋಲು ಹೇಳ್ಬೋದು ಹೊರತು ಅದನ್ನ ಬಿಟ್ಟು ಬೇರೆ ಯಾವ ಅಳತೆಗೋಲು ಹೇಳಕ್ಕಾಗಲ್ಲ. ಈವನ್ ಕನ್ನಡ ಮಾತಾಡೋದ್ರಲ್ಲೂ ಕೂಡ ನೀವು ಅವನಿಗೆ ನಿನಗೆ ನಾಮಪದ ಅಂದ್ರೆ ಏನೋ ಗೊತ್ತಿಲ್ಲ, ನಿಂಗೆ ಕ್ರಿಯಾಪದ ಏನೋ ಗೊತ್ತಿಲ್ಲ, ನಿಂಗೆ ಗುಣಪದ ಏನೋ ಗೊತ್ತಿಲ್ಲ ಅಂತಾನು ಹೇಳ್ಬೋದು. ಬಟ್ ಆದ್ರೆ ಆ ಹೇಳೋದಕ್ಕೆ ಅರ್ಥ ಇದೆಯಾ? ಅದನ್ನೇ ಅವರು ಈಗ ಶಂಕರ್ ಭಟ್ರು ಹೇಳೋದೇನು ಅಂದ್ರೆ, ಈಗ ನಾನು ಕನ್ನಡ ಮಾತಾಡ್ತಾ ಇದ್ದೀನಿ ಆದ್ರೆ ನನಗೆ ಯಾವುದು ನಾಮಪದ, ಯಾವುದು ಗುಣಪದ, ಯಾವುದು ಕ್ರಿಯಾಪದ ಅನ್ನೋದು ಗೊತ್ತಿಲ್ಲ. ಬಟ್ ಆದ್ರೂ ನಾನು ಮಾತಾಡ್ತಾ ಇದ್ದೀನಿ. ಅದು ಯಾಕೆ ಅಂದ್ರೆ ಆ ಒಂದು ಗ್ರಾಮರ್ ಅಥವಾ ಸೊಲ್ಲರಿಮೆ ಅಂತ ಅವ್ರು ಹೇಳ್ತಾರೆ. ಅರಿವಿಗೆ ಎಟಕದ ರೂಪದಲ್ಲಿದೆ. ಅರಿವಿಗೆ ಎಟಕದ ರೂಪದಲ್ಲಿ ಅಂದ್ರೆ ಏನರ್ಥ ಅಂದ್ರೆ, ನನ್ನ ಒಂದು ಕಾನ್ಶಿಯಸ್ ಮೈಂಡ್ಗೆ ಅದು ಬರಲ್ಲ. ಅಂದ್ರೆ ನಾನು ನನಗೆ ಭಾಷೆನ ಅಥವಾ ಮಾತಾಡೋದಕ್ಕೆ ಬರುತ್ತೆ, ನಾನು ಯಾಕೆ ಹಂಗೆ ಮಾತಾಡ್ತೀನಿ ಅಂತ ಬಿಡ್ಸಿ ಹೇಳೋಕ್ಕಾಗಲ್ಲ. ಅದಕ್ಕೆ ಅವರು ಅರಿವಿಗೆ ಎಟಕದ ಸೊಲ್ಲರಿಮೆ ಅಂತ ಹೇಳ್ತಾರೆ. ಸೊ ಯಾಕೆ ಅಂದರೆ ನೀವು ಫಸ್ಟ್ ಕಲ್ತಿದ್ದೆ, ಮೊದಲನೇ ನಿಮ್ಮ ತಾಯ್ನುಡಿ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಕಲ್ತಿದ್ದೆ ಬಿಫೋರ್ ಯು ಬಿಕೇಮ್, ಅಂದರೆ ಅರಿವಿಗೆ ಬರೋದಕ್ಕೆ ಮುಂಚೆನೇ ನೀವು ಕಲ್ತಿರ್ತೀರ. ಸೊ ಹಂಗಾಗಿ ನೀವು ಮಾತಾಡಬೇಕಾದ್ರೂ ಅರಿವಿಗೆ ಬರದೇನೆ ಮಾತಾಡ್ತಾರೆ. ಅಂದರೆ ಅರಿವಿಗೆ ಅಂದರೆ ನಾನು ಕಾನ್ಶಿಯಸ್ ಮೈಂಡಿಗೆ ಬರ್ದೇನೆ, ಅಂದರೆ ಸಬ್ ಕಾನ್ಶಿಯಸ್ ಲೆವೆಲಲ್ಲಿ ನಿಮ್ಮದು ಸ್ಪಾಂಟೇನಿಟಿ ಅದು ಬರ್ತಾ ಇರುತ್ತೆ. ಸೊ ದಟ್ ಈಸ್ ಅದೇ ನಾನು ಅವಾಗ ಹೇಳ್ದಂಗೆ ದ ಸಬ್ ಕಾನ್ಶಿಯಸ್ ವಿಲ್ ಪ್ಲೇ ಇಟ್ಸ್ ಗೇಮ್. ಸೊ ಹಂಗಾಗಿ ಈ ಥರ ನಾವು ಯಾವುದೇ ಒಂದು ಅಳತೆಗೊಳಗ ಅದಕ್ಕೇನು ಅರ್ಥ ಇಲ್ಲ ಅಂತ ಹೇಳ್ಬೋದು. ಸುಮ್ಮನೆ ನೀವೇನೋ ಅದನ್ನ ಒಂದು ನಿಮ್ಮ ಮೇಲುಗಾರಿಕೆಯನ್ನು ತೋರ್ಸೋದಕ್ಕೆ ಹೇಳ್ಬೋದೇ ಹೊರತು ಅದಕ್ಕೇನು ಅರ್ಥ ಇಲ್ಲ. ಯಾಕಂದರೆ ಒಬ್ಬ ನುಡಿಯನ್ನು ಕಲಿತು, ಈವನ್ ಇಂಗ್ಲೀಷ್ ಕಲ್ತ ಮೇಲೂ ನಿಮಗೆ ಒಂದು ನನಗೆ ನೌನ್ ಯಾವುದು ವರ್ಬ್ ಯಾವುದು ಅಂತ ತಿಳ್ಕೊಂಡು ಕಲಿಬೇಕು. ಆದರೆ ಒಂದ್ಸಲ ಕಲ್ತ ಮೇಲೆ ಅದೇ ಒಂದು ಇದು ಹೇಳ್ತಾರಲ್ಲ, ಒಂದು ಎರಡು ಥರ ನಾಲೆಜ್, ಒಂದು ಟ್ಯಾಸಿಟ್ ನಾಲೆಜು, ಇನ್ನೊಂದು ಕಾನ್ಶಿಯಸ್ ನಾಲೆಜ್. ಒಂದ್ಸಲ ಅದು ಟ್ಯಾಸಿಟ್ ಕೊಟ್ಟೋದ್ರೆ ಅಥವಾ ಒಂದ್ಸಲ ಅದು ಸಬ್ ಕಾನ್ಶಿಯಸ್ ಅಥವಾ ಅನ್ಕಾನ್ಶಿಯಸ್ ಕೊಟ್ಟೋದ್ರೆ ದೆನ್ ಯು ಡೋಂಟ್, ಅಥವಾ ಇಂಗ್ಲೀಷಲ್ಲಿ ಮಾತಾಡ್ಬೇಕಾದ್ರು ಇದು ನೋವು, ಇದು ವರ್ಬು, ಇದು ಅಬ್ಜೆಕ್ಟಿವ್ ಅಂತ ಹೇಳ್ಬಿಟ್ಟು ಮಾತಾಡೋಕ್ಕಾಗಲ್ಲ. ಒನ್ಸ್ ಯು ಲರ್ನ್. ಎಸ್. ಸೊ ಅಂದರೆ ಇವಾಗ ನನ್ಗೆ ಜಸ್ಟ್ ಒಂದು ಕ್ಯೂರಿಯಾಸಿಟಿಯಿಂದ ಏನು ಅಂದರೆ, ಈ ಸಂಸ್ಕೃತದ ಒಂದು ಬಳಕೆ ಇಲ್ಲದೆ ಒಂದು ಸಂಪೂರ್ಣ ಕನ್ನಡದ ಒಂದು ಕಾವ್ಯ ಯಾರಾದ್ರೂ ಬರ್ದಿದಾರ ಸಂಸ್ಕೃತದ? ಇವಾಗ ನಾವು ನಮ್ಮ ಸಾಮಾನ್ಯ ಬಳಕೆಯಲ್ಲಿ ನಾವು ಸುಮಾರು ಸಂಸ್ಕೃತದ ಪದಗಳು ಉಪಯೋಗಿಸ್ತೀವಿ. ಸೊ ಈ ಪಕ್ಕ ಕನ್ನಡ ಒಂದು ಕಾವ್ಯ, ಕನ್ನಡ ಲಿಪಿಯನ್ನು ಯೂಸ್ ಮಾಡಿ ಒಂದು ಕಾವ್ಯನ ಬರ್ದಿರೋಂಥ ಉದಾಹರಣೆಗಳಿದೆಯಾ? ಇದೆ. ಅಂದರೆ ಅಲ್ಲಿ ಅವ್ರ ಹಂಗೆ ಬರೆಯೋದಕ್ಕೂ ಮುಂಚೆನೆ ಏನು ಕನ್ನಡದ್ದೇ ಪದ ಅಥವಾ ಕನ್ನಡ ಪದ ಏನು ಅಂತ ಹೇಳ್ಬಿಟ್ಟು ಬರ್ದಿದ್ದಾನು. ಇವರ್ ಎಕ್ಸಾಂಪಲ್ ಇವನ ಆಂಡಯ್ಯನ ತಗೋಬಹುದು. ಆಂಡಯ್ಯ ಕಬ್ಬಿಗರ ಕಾವನ್ ಅಂತ ಒಂದು ಪುಸ್ತಕ, ಅಂತ ಒಂದು ಕಾವ್ಯ ಅಥವಾ ಕಬ್ಬ. ಅದರಲ್ಲಿ ತತ್ಸಮ ಪದಗಳನ್ನ ಬಳಸಿದ. ತದ್ಭವ ಮತ್ತು ಕನ್ನಡ ಪದಗಳು. ತದ್ಭವ ಅಂದ್ರೆ ಸಂಸ್ಕೃತವನ್ನ ಪ್ರಾಕೃತಕ್ಕೋ ಅಥವಾ ಕನ್ನಡದ ಉಲಿಕೆಗೆ ತಕ್ಕಾಗಿ ಅದನ್ನ ಮಾರ್ಪಡಿಸ್ಕೊಂಡು ಆಮೇಲೆ ಅದನ್ನ ಪದ ಮಾಡಿಕೊಂಡು ಆಮೇಲೆ ಅದನ್ನ ಬಳಸೋದು. ಡೈರೆಕ್ಟ್ಲಿ ತತ್ಸಮ ಬಳಸಲ್ಲ. ಫಾರ್ ಎಕ್ಸಾಂಪಲ್ ಈಗ ಧರ್ಮ ಅಥವಾ ಕೀರ್ತಿ ಅಂತಿದ್ರೆ ಕೀರುತಿ, ದಮ್ಮ ಅಂತ ಮಾಡ್ಕೊಳ್ಳೋದು, ಅಥವಾ ಬ್ರಹ್ಮ ಅಂತಿದ್ರೆ ಬೊಮ್ಮ ಅಂತ ಮಾಡೋದು, ಈ ತರ. ಸೊ ಈ ತರದ್ ಮಾಡಿ ಆಂಡಯ್ಯ ಮಾಡಿದ್ದಾನೆ. ಆಮೇಲೆ ಇತ್ತೀಚೆಗೆ ಅಂದ್ರೆ 20ನೇ ಶತಮಾನದಲ್ಲಿ ಇವರು ಕೊಳಂಬೆ ಪುಟ್ಟಣಗೌಡರು ಅಂತ, ಅದು ಕುವೆಂಪು ಅವರ ಬೀಗರು. ಸೊ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ತತ್ವನೂ ಬಳಸಿಲ್ಲ, ಬರೀ ಕನ್ನಡದ ಪದಗಳು. ಅದನ್ನ ಬಳಸ್ಕೊಂಡು ಅವರು ಕಾಲೂರ ಚೆಲುವೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಮತ್ತೆ ತಿಳಿಗನ್ನಡ ನುಡಿಮಣಿಗಳು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಸೊ ಅದರಲ್ಲಿ ಯಾವ ಸಂಸ್ಕೃತನೂ ಇಲ್ಲ. ಅಂದ್ರೆ ಅದು ಒಂದು ಮಾಡಬಹುದು ಅಂತ ತೋರ್ಸೋದಕ್ಕೆ ಬರ್ದಿದ್ದಾರೆ ಅಂತ ಅನ್ಸುತ್ತೆ. ಬಟ್ ನನಗನ್ಸೋ ಪ್ರಕಾರ ನೀವೇನು ಸಂಸ್ಕೃತ ಪದಗಳನ್ನ ನಾನು ಬಳಸೋದೇ ಇಲ್ಲ ಅಂತಾನು ಏನು ಅನ್ಕೋಬೇಕಾಗಿಲ್ಲ.
ಬಟ್ ಅದ್ರದ್ದು ಬಳಕೆ ಕಡಿಮೆ ಇದ್ದು ಕನ್ನಡ ಪದಗಳ ಬಳಕೆ ಇದ್ರೆ ಅದು ಕನ್ನಡ ಅಂತ ಅನ್ಸ್ಕೊಳುತ್ತೆ. ಅಥವಾ ಅದು ಹೆಚ್ಚಿನ ಜನರಿಗೆ ತಲುಪುತ್ತೆ. ಸಂಸ್ಕೃತ ಏನಾದರೂ ಜಾಸ್ತಿ ಆಗಿ ಕನ್ನಡ ಕಡಿಮೆ ಆದ್ರೆ ಅದು ಕನ್ನಡನೇ ಅಂತ ಅನ್ಸ್ಕೊಳ್ಳಲ್ಲ, ಮೊದಲನೇದು. ಎರಡನೇದು ಅದು ಎಲ್ಲರನ್ನೂ ತಲುಪೋದಕ್ಕೆ ಹಿಂದೆ ಬೀಳುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ನುಡಿ ಹಮ್ಮುಗೆಯಲ್ಲಿ ನಾವೇನು ಹೇಳ್ತೀವಿ ಅಂದರೆ, ನೀವು ಅದನ್ನೇ ಇಂಗ್ಲೀಷಲ್ಲಿ ಅವರು ಕಾರ್ಪಸ್ ಪ್ಲಾನಿಂಗ್ ಅಂತ ಹೇಳ್ತಾರೆ. ಏನು ಕಾರ್ಪಸ್ ಪ್ಲಾನಿಂಗ್ ಅಂದರೆ ಯಾವ ಪದಗಳನ್ನ ಬಳಸ್ತೀರಾ ಮತ್ತು ಆ ಪದಗಳು ನಿಮಗೆ ಅದು ತಲುಪೋ ಥರ ಇದೆಯಾ, ನಾಟ ಥರ ಇದೆಯಾ, ಅಂದರೆ ಆರ್ ದೇ ಎಫೆಕ್ಟಿವ್, ಓಕೆ, ಆರ್ ದೇ ಮೀನಿಂಗ್ಫುಲ್ ಆ್ಯಂಡ್ ಆರ್ ದೇ ಸೂಟಬಲ್ ಟು ದ ಸಿಚುವೇಶನ್ ಇನ್ ವಿಚ್ ಇಟ್ ಈಸ್ ಯೂಸ್ಡ್. ಸೊ ಆ ಥರದ್ದನ್ನು ಹೆಚ್ಚು ನೀವು ಅಂದರೆ ಇಂಗ್ಲೀಷಲ್ಲಿ ಒಂದು ಪುಸ್ತಕನೇ ಇದೆ ಅನಿಸುತ್ತೆ, ಹೌ ಟು ಕಾಯಿನ್ ವಿನ್ನಿಂಗ್ ವರ್ಡ್ಸ್ ಅಂತ. ಓಕೆ, ಸೊ ಯುವರ್ ವರ್ಡ್ಸ್ ಹ್ಯಾವ್ ಟು ವಿನ್ ಯಾ ಅಂತ. ಅಂದರೆ ಸೋತು ಅಂದರೆ ತಲುಪದೇ ಇರೋದೇ ಸೋಲು, ತಲುಪಿದ್ರೆ ಗೆದ್ವಿ ಅಂತ. ಸೊ ಆ ಥರ ಒಂದು ಇಟ್ಸ್ ಎ ವೆರಿ ಏನಂದರೆ ಪ್ರಾಗ್ಮ್ಯಾಟಿಕ್ ಅಪ್ರೋಚ್. ನೀವು ಈ ಥರ ಪದಗಳನ್ನ ಕಟ್ಟಿದ್ರೆ ನೀವು ಜನಗಳನ್ನ ತಲುಪ್ಬೋದು, ಇದು ಕಟ್ಟಲಿಲ್ಲ ಅಂದರೆ ತಲುಪಕ್ಕಾಗಲ್ಲ, ಅಷ್ಟೇ ಅಲ್ಲಿ ಇರೋದೇ ಹೊರತು ಬೇರೆ ಏನೂ ಇಲ್ಲ ಅಂತ ಅನಿಸುತ್ತೆ. ಅಥವಾ ಏನು ಬೇರೆ ಸಂಸ್ಕೃತ ಪದಗಳನ್ನೆಲ್ಲ ತೆಗೆದಾಕ್ಬಿಡ್ಬೇಕು ಅಥವಾ ಇನ್ನೇನು ಆ ಥರದ್ದೇನೂ ಇಲ್ಲ. ಬಟ್ ಆದರೆ ಇನ್ನೊಂದು ಏನು ಅಂದರೆ ಬರೀ ಕನ್ನಡದ್ದೇ ಪದಗಳನ್ನ ಬಳಸ್ಕೊಂಡು ಯಾಕೆ ಮಾಡಿದ್ದಾರೆ ಅಂದರೆ ಕಟ್ಟಕ್ಕೆ ಆಗದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ. ಇಲ್ಲ, ನೀವು ಸಂಸ್ಕೃತ ಪದಗಳನ್ನ ಬಳಸದೆ ನೀವು ಕಾವ್ಯ ಮಾಡೋಕ್ಕಾಗಲ್ಲ, ಅಥವಾ ಬರಹ ಒಂದು ಒಳ್ಳೆ ಬರಹ ಮಾಡೋಕ್ಕಾಗಲ್ಲ, ಅದನ್ನ ಮುರಿಬೇಕು ಅಥವಾ ಅದನ್ನ ಒಂದು ಅಲ್ಲಗಳಿಬೇಕು ಅನ್ನೋದಕ್ಕೋಸ್ಕರ ಕೆಲವರು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಆಂಡಯ್ಯ, ಮತ್ತೆ ಆಮೇಲೆ ನಯಸೇನ, ಆಮೇಲೆ ಇವನು ಮಹಾಲಿಂಗರಂಗ ಅಂತ ಬರ್ತಾನೆ ಅವನು, ಆಮೇಲೆ ಇತ್ತೀಚೆಗೆ ಅದೇ ಕೊಳಂಬೆ ಪುಟಾಣಿಗಳು. ಓಕೆ, ಇವ್ರು ಅಲ್ದಿರ ನೀವು ಈ ಸಂಸ್ಕೃತದ ಸುಮಾರು ಶ್ಲೋಕಗಳನ್ನ ಕನ್ನಡಕ್ಕೆ ಅನುವಾದನೆ ಮಾಡಿದ್ದೀರಾ ಅಂತ ತಿಳಿದು ಬಂತು. ಸೊ ಒಂದೊಂದು ಎಕ್ಸಾಂಪಲ್, ಒಂದು ಉದಾಹರಣೆ ಕೊಡೋದಾದ್ರೆ. ಈಗ ಮಾಡಿದ್ದೀನಿ, ಅದರಲ್ಲಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೌದು, ಕರೆಕ್ಟ್. ಇದನ್ನೇ ನಾನು ಕನ್ನಡಕ್ಕೆ ಅಂದ್ರೆ ಯಾವ್ದು ಸಂಸ್ಕೃತ ತದ್ಭವಗಳನ್ನು ಬಳಸ್ದೇನೆ ಕನ್ನಡಕ್ಕೆ ನಾನು ತಂದಿದ್ದೀನಿ. ಅದು ಈ ತರ ಇದೆ, ಬಿರು ಬಗೆಯವನೇ. ಓಕೆ, ಬಿರು ಬಗೆಯವನೇ ಅಂದ್ರೆ ಮನೋಜವಂ. ಜವ ಮನೋಜವಂ ಅಂದ್ರೆ ಗಾಳಿಯಂತೆ ಬಿರುಸಾಗಿರುವಂತಹ ಬಗೆಯವನು. ಎಲ್ಲರ ಸಾಟಿ ಬಿರ್ಮೆಯವನೇ. ಮಾರುತ ತುಲ್ಯ ವೇಗಂ. ಎಲ್ಲರ ಸಾಟಿ, ತುಲ್ಯ ಅಂದ್ರೆ ಸಾಟಿ, ಎಲ್ಲರ ಅಂದ್ರೆ ಗಾಳಿ, ಬಿರ್ಮೆಯವನೇ ಅಂದ್ರೆ ವೇಗದವನೇ, ಅರಿಗೆ ಗೆದ್ದವನೇ, ಜಿತೇಂದ್ರಿಯಂ ಇಂದ್ರಿಯವನ್ನು ಗೆದ್ದವನು ಅಂತ. ಇಂದ್ರಿಯ ಅನ್ನೋದಕ್ಕೆ ಅರಿಗೆ ಅಂತ ಬಳಸ್ತಾರೆ. ಜಾಣ್ಮೆಗೆ ದಿಮ್ಮಿದಾನೆ, ಬುದ್ಧಿಮತ ವರಿಷ್ಠಂ. ಬುದ್ಧಿ ಅಂದ್ರೆ ಜಾಣ್ಮೆ, ದಿಮ್ಮಿದಾನೆ ಪಂಡಿತ. ಎಲ್ಲರನುಗನೆ ವಾತಾತ್ಮಜ. ವಾತನ ಅಂದ್ರೆ ವಾತ ಅಂದ್ರೆ ವಾಯುವಿನ ಮಗ, ವಾಯುಪುತ್ರ. ಸರಿ. ವಾನರರ ಮೇಟಿಯೇ, ವಾನರ ಯುದ್ಧ ಮುಖ್ಯ ಅಂದ್ರೆ ಚೀಫ್ ಅಂತ, ಕಮಾಂಡರ್ ಅಂತ. ಸಿರಿ ಎರೆಯನ ಬಳಿಯನೆ ಶ್ರೀರಾಮದೂತಂ ನಿನ್ನ ಮೊರೆ ಹೋಗುವೆ ಶಿರಸಾ ನಮ. ಸಿರಿ ಎರೆಯ ಅಂದ್ರೆ ರಾಮ. ಸಿರಿ ಎರೆಯ ಅಂದ್ರೆ ಗಂಡ, ಸಿರಿ ಅಂದ್ರೆ ಲಕ್ಷ್ಮಿ ಅಥವಾ ಸೀತೆ. ಲಕ್ಷ್ಮಿ ಗಂಡ ಅಥವಾ ಲಕ್ಷ್ಮೀಪತಿ ಅಂತ ಹೇಳ್ಬೋದು. ಲಕ್ಷ್ಮೀಪತಿ. ಬಳಿಯ ಸಿರಿ ಎರೆಯನ ಬಳಿಯನೆ ನಿನ್ನ ಮೊರೆ ಹೋಗುವೆ ಶಿರಸಾ ನಮ. ನೈಸ್. ಸೊ ನೈಸ್. ಸೊ ಅದೇ ತರ ಇನ್ನು ಕೆಲವು ಸಂಸ್ಕೃತದಿಂದ ಈ ತರದ್ ಅಂದ್ರೆ ಇದು ಏನ್ ತೋರಿಸುತ್ತೆ ಅಂದ್ರೆ ಪದಗಳು ಯಾವುದೇ ಆದ್ರೂ ನೀವು ಅದನ್ನ ಹಿಡಿದಿಡ್ಬೋದು. ಸಂಸ್ಕೃತ ಪದ ಆದ್ರೂ ನಿಮ್ಗೆ ಏನು ಆ ಒಂದು ಭಾವನೆ ಇದೆ ಅಥವಾ ಒಂದು ಭಕ್ತಿ ಇದೆ, ಅದನ್ನ ಹಿಡಿದಿಟ್ಕೊಳಕ್ಕೆ ಕನ್ನಡ ಪದನೂ ಆಗ್ಬೋದು, ಸಂಸ್ಕೃತ ಪದನೂ ಆಗ್ಬೋದು. ಅದರಲ್ಲಿ ಏನು ಮೇಲುಗಾರಿಕೆ ಅಥವಾ ಕಡಿಮೆ ಏನು ಇಲ್ಲ. ಇದೆಲ್ಲ ನಿಮ್ಮ ಒಂದು ಏನು ಪ್ರಿಫರೆನ್ಸ್ ಅಂತ ಹೇಳ್ಬೋದು ಅಷ್ಟೇ. ಇವಾಗ ಓಕೆ, ಈ ಸುಮಾರು ಈ ಆಧುನಿಕ ಯುಗದಲ್ಲೇ ತೊಗೊಂಡ್ರೆ, ಲೆಟ್ಸ್ ಒಂದು 50 year ಡೆಮೋಗ್ರಾಫಿಕ್ನ ತೊಗೊಂಡ್ರೆ ನಾವು, ಈ ಸುಮಾರು ಪರಭಾಷಿಕರು ನಮ್ಮ ರಾಜ್ಯಕ್ಕೆ ಬಂದು ಇದ್ದು ಇವಾಗಲೂ ದೇ ಮೇಕ್ ಅ ಲಿವಿಂಗ್ ಔಟ್ ಇನ್ ಆರ್ ಸ್ಟೇಟ್. ಸೊ ಈ ಯಾವ ಟೈಮಲ್ಲಿ ಕನ್ನಡ
ಈ ಕನ್ನಡ ಆಕ್ಟಿವಿಸಮ್, ಕನ್ನಡ ಪರ ಹೋರಾಟ ಬಂತು ನಮ್ಮ ನಾಡಲ್ಲಿ. ಆಮೇಲೆ ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ಇದು ಏನಾಯ್ತು ಅಂದರೆ, ನಾವು ಈ ಸ್ವಾತಂತ್ರ್ಯ ಹೋರಾಟ ಏನು ನಡೀತಾ ಇತ್ತು ಅದಕ್ಕೆ ಒಂದು ಪ್ಯಾರಲಲ್ ಆಗಿ ಇನ್ನೊಂದು ಚಳವಳಿನೂ ನಡೀತಾ ಇತ್ತು. ಅದು ಮುನ್ನೆಲೆಗೆ ಆಮೇಲೆ ಬಂತು. ಬಟ್ ಅದೇನು ಅಂದರೆ ಕರ್ನಾಟಕದ ಏಕೀಕರಣ ಹೋರಾಟ. ಅದು ನಾನು ರಿಸರ್ಚ್ ಮಾಡ್ದಂಗೆ 19ನೇ ಶತಮಾನಕ್ಕೆ ಹೋಗುತ್ತೆ. ಅದು ಡೆಪ್ಯೂಟಿ ಚನ್ನಬಸಪ್ಪ ಅಂತ ಯಾರೋ ಒಬ್ಬರಿದ್ರು. ಅವರು ಈ ಸ್ಕೂಲ್ ಇನ್ಸ್ಪೆಕ್ಟರ್, ಅಂದರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆವಾಗ ಬ್ರಿಟಿಷರ್ ಕಾಲದಲ್ಲಿ. ಓಕೆ. ಸೊ ಅವರು ಇವ್ರಿಗಿಂತನೂ ಯಾರು ಆಲೂರು ವೆಂಕಟರಾಯರಿಗಿಂತನೂ ಹಿಂದಿನವರು. ಅಂದರೆ ಅವರು ಹುಟ್ಟಿರೋದು 1833 ಇಸ್ವಿ ಏನೋ ಆ ಥರ. ಐ ಥಿಂಕ್ ಆಲೂರು ವೆಂಕಟರಾಯ 1890 ಏನೋ ಆ ಥರ ಬರುತ್ತೆ. ಸೊ ಅಂದರೆ ಈವನ್ ಬಿಫೋರ್ ದ 20th century ಆವಾಗ್ಲೇ ಕನ್ನಡ ಮಾತಾಡುವವರೆಲ್ಲ ಒಂದು ನಾಡಿನ ಒಳಗಡೆ ಬರಬೇಕು ಅಥವಾ ಒಂದು ಫೋಲ್ಡ್ ಬರ್ಬೇಕಂತ ಮತ್ತು ಫಸ್ಟು ಈ ಥರ ಮಾತುಕತೆಗಳು, ಜನಗಳನ್ನ ಕೂಡ್ಸೋದು ಅಥವಾ ಕರಪತ್ರಗಳನ್ನ ಹಂಚೋದು, ಈ ಥರದ್ದೆಲ್ಲ ಮಾಡಿದರು. ಆಮೇಲೆ ಅದು ಬರ್ತಾ ಬರ್ತಾ ಅದೇ ಬೇರೆ ಕಡೆಗೂ ಅದು ನಡೀತು. ಈ ಥರದ್ದು ನಿಮಗೆ ಇನ್ನೊಂದು ನೀವು ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಅಂತ ಆಮೇಲೆ ಬರುತ್ತೆ. ಅದು ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಯಾಕೆ ಒಪ್ಕೊಂಡ್ರು ಅಂದರೆ ಎಲ್ಲ ಕಡೆನೂ ಅದು ಬಂತು. ತಮಿಳ್ನಾಡಲ್ಲಿ ಬಂತು, ತೆಲುಗು ಮತ್ತೆ ಆಂಧ್ರ ಪ್ರದೇಶದಲ್ಲಿ ಬಂತು, ಮಲಯಾಳಮಲ್ಲೂ ಮಲಯಾಳಂ ಏಕೀಕರಣ ಆ ಥರ ಏನೋ ಒಂದಿತ್ತು. ಆಂಧ್ರದಲ್ಲಿ ಇದೆ ಪೊಟ್ಟಿ ಶ್ರೀರಾಮಲ್ಲೂ ಕೊನೆಗೆ ಉಪವಾಸ ಮಾಡಿ ಸತ್ತೋದ್ಮೇಲೆ ದೆನ್ ದೇ ಅಗ್ರೀಡ್ ಫಾರ್ ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್. ಅಲ್ಲಿವರೆಗೂ ಒಪ್ಕೊಂಡಿರಲಿಲ್ಲ ನೆಹರು. ಸೊ ಅದು ಯಾಕೆ ಅಂದರೆ ದ ಪ್ರೈಮರಿ ಅಲಿಜಿಯನ್ಸ್ ವಾಸ್ ದ ಲ್ಯಾಂಗ್ವೇಜ್, ನಾಟ್ ದ ಯೂನಿಯನ್ ಆಫ್ ಅಥವಾ ಇಂಡಿಯನ್ ಯೂನಿಯನ್. ಆ ಒಂದು ಬೆಳೆಸ್ಕೊಂಡು ಬಂದರು. ಅದು ಈ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಇದನ್ನು ಬೆಳೆಸ್ಕೊಂಡು ಬಂದಾಗ ಸೊ ದ ಪೀಪಲ್ ಐಡೆಂಟಿಫೈಡ್ ಮೋರ್ ವಿತ್ ದ್ಯಾಟ್ ಪ್ರೈಮರಿ ಅಲಿಜಿಯನ್ಸ್. ಸೊ ಹಂಗಾಗಿ ಅದು ಹೋರಾಟ ಶುರು ಆಯಿತು. ಆಮೇಲೆ ಐ ಥಿಂಕ್ ಅಂಬೇಡ್ಕರ್ ಆಲ್ಸೋ ಕೇಮ್ ಅಪ್ ವಿತ್ ದಟ್ ಇದು ಜಕ್ಸ್ಟಪೊಸಿಷನ್ ಥಿಯರಿ. ಅಂದರೆ ಒಂದೇ ನುಡಿ ಆಡುವವರು ಒಂದು if they participate in the same cycles of politics and economics, then that particular state or that particular ಅಲ್ಲಿ ಪ್ರಾಬ್ಲಮ್ಗಳು ಕಡಿಮೆ ಇರುತ್ತೆ ಅಂತ. ಈಗ ಬೇರೆ ನೋಡಿ ಇಬ್ರು ನೀವು ಜೆಕ್ಸ್ಟಪೋಸ್ ಮಾಡಿದ್ರೆ ಕನ್ನಡದವನ್ನು ತಮಿಳ್ನ ಅಥವಾ ತೆಲುಗನ್ನು ತಮಿಳ್ನ ಮಾಡಿದ್ರೆ ಅಲ್ಲಿ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ದ somewhat philosophical justification he gave for linguistic reorganization. ಸೊ ಹಂಗಾಗಿ ಅದು ಬಂತು. ಆಮೇಲೆ ಇದು 1947 ಅಥವಾ 56ವರೆಗೆ 56ಅಲ್ಲಿ ರಿಆರ್ಗನೈಸ್ ಆಗಿ ಇದಾಯಿತು. ಆಮೇಲೆ ಅದು ಮೈಸೂರು ರಾಜ್ಯ ಅಂತ ಆಯಿತು. ಮೈಸೂರು ರಾಜ್ಯ ಆದಮೇಲೆ ಅದು 71ರಲ್ಲಿ ಕರ್ನಾಟಕ ಅಂತ ರಿನೇಮ್ ಮಾಡಿದ್ರು. ಬಟ್ ಆಮೇಲೂ ನಾವು ಏನೋ ಓಕೆ ನುಡಿ ಆಧಾರಿತ ಒಂದು ರಾಜ್ಯ ಮಾಡಿಕೊಂಡ್ರಿ, ಆದರೆ ನಿಮ್ಗೆ ನಿಜವಾಗ್ಲೂ ನಿಮಗೆ ಪ್ರೈಮಸಿ ಇದೆಯಾ, ನಿಮ್ಮ ಒಂದು ಸಾರ್ವಭೌಮತೆ ಇದೆಯಾ ಅನ್ನೋದು ಒಂದು ಕ್ವಶನ್ ಬಂತು. ಅದು ಇತ್ತೀಚಿನವರೆಗೂ ನಿಮಗೆ ನಾಮಫಲಕಗಳು ಮತ್ತೆ ಬೋರ್ಡಲ್ಲಿ ಕನ್ನಡ ಅಲ್ಲಿವರೆಗೂ ನಡೀತಾನೆ ಇದೆ. ಸೊ ಅಲ್ಲಿವರೆಗೂ ಸುಮಾರು ಹೋರಾಟಗಳು ನಡೆದಿದೆ. ಬಟ್ ಎಲ್ಲದಕ್ಕೂ ಬೀಜ ಅದು ಏಕೀಕರಣ ಅಂತಾನೆ ಅನ್ಸುತ್ತೆ, ಅಟ್ಲೀಸ್ಟ್ ಇಂದ 19 ಮತ್ತು 20ನೇ ಶತಮಾನದಲ್ಲಿ. ಸೊ ಇತ್ತೀಚೆಗೆ ನೀವು ನೋಡೋ ಸುಮಾರು ಕನ್ನಡ ಪರ ಸಂಘಟನೆಗಳು ಬಂದಿವೆ, ಪ್ರೋ ಕನ್ನಡ ಆಕ್ಟಿವಿಸ್ಟ್ ವಾಟ್ ದೇ ಆರ್ ಕಾಲ್ಡ್. ಸೊ ಅವುಗಳು ಸುಮಾರು ಬಂದಿದೆ ಇವಾಗ. ಬಟ್ ಒಂದು ವಾಟ್ ದೇ ಆರ್ ಲೇಬಲ್ಡ್ ಇಸ್ ಆಸ್ ಎಕ್ಸ್ಟ್ರೀಮ್. ಸೊ ಡು ಯು ಫೀಲ್ ದಟ್ ದೇ ಆರ್ ಎಕ್ಸ್ಟ್ರೀಮ್? ಅಲ್ಲ, ಅದೇ ಇಸ್ ಇಟ್ ಮೈ ಕರೆಕ್ಟ್ ಥಿಂಕಿಂಗ್? ಅಲ್ಲ, ನಾನು ಇದನ್ನ ಬೇರೆ ಇನ್ನೊಂದು ಸ್ವಲ್ಪ ಡೈರೆಕ್ಟ್ ಡಿಫ್ರೆಂಟ್ ಆಗಿ ಮಾಡಿದೆ. ಅದು ಸ್ಟ್ರೀಟ್ ಪವರ್ ಅಂತ ಹೇಳ್ಬೋದು. ಎಲ್ಲಿವರೆಗೆ ನಿಮಗೆ ಸ್ಟ್ರೀಟ್ ಪವರ್ ಇರುತ್ತೋ ಅಲ್ಲಿವರೆಗೆ ನೀವು ಟು ಸಮ್ ಎಕ್ಸ್ಟೆಂಟ್ ಯು ಕ್ಯಾನ್ ಮೇಂಟೈನ್ ಯುವರ್ ಇದು ಏನು ನಿಮ್ಮ ಒಂದು ಗುರುತನ್ನ ಕಾಪಾಡ್ಕೋಬೋದು, ಅಥವಾ ನಿಮ್ಮ ಗುರುತಿನ ಸುತ್ತ ನೀವು ಕಟ್ಕೊಂಡಿರೋ ಒಂದು ಏನು ಸಮಾಜನೋ ಅಥವಾ ನಿಮ್ಮ ವ್ಯವಸ್ಥೆಗಳನ್ನ ಏನೇನು ಕಟ್ಕೊಂಡಿದ್ರೆ ಅದನ್ನು ಕಾಪಾಡ್ಕೋಬೋದು. ಒಂದ್ಸಲ ಅದನ್ನ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಆ ಸ್ಟ್ರೀಟ್ ಪವರೇ ನಿಮಗೆ ಈ ಸದ್ಯಕ್ಕೆ ಯಾವುದು ನಮಗೆ ಕರ್ನಾಟಕವಾದ ಪ್ರಾದೇಶಿಕವಾದಂತಹ ಅಥವಾ ಕರ್ನಾಟಕ ಕನ್ನಡ ಕನ್ನಡಿಗ ಅಂತ ಇಟ್ಕೊಂಡು ಯಾವುದು ಪಕ್ಷಗಳಿಲ್ಲ. ಎಲ್ಲ ನಿಮಗೆ ಇದರ ಡೆಲ್ಲಿ ಪಕ್ಷಗಳು ಅಥವಾ ರಾಷ್ಟ್ರೀಯ ಪಕ್ಷಗಳು ಅಂತ ಏನು ಹೇಳ್ತಾರೆ ಅದೇ ಇದೆ. ಸೊ ಅವ್ರಿಗೆ ಯಾವುದು ಅಲ್ಲಿ ಅವರು ಸುಮಾರು ಜನ ಹೇಳ್ತಾರಲ್ಲ, ದೇ ವಿಲ್ ಜಸ್ಟ್ ಲುಕ್ ಅಟ್ ಅದ್ ATM.
ಮನಿ ಮೇಕಿಂಗ್ ಮೆಷಿನ್. ಕರ್ನಾಟಕ ಅಂದರೆ ಬೆಂಗಳೂರು ಎಸ್ಪೆಷಲಿ ಇಟ್ಸ್ ಎ ಮನಿ ಮೇಕಿಂಗ್ ಮೆಷಿನ್ ಥರ ಇದೆ. ಸೊ ಅಲ್ಲಿ ಅದು ನೀವು ಎಲ್ಲಿವರೆಗೂ ಆ ಥರ ಇರುತ್ತೆ ಅದೇ ಕಂಟಿನ್ಯೂ ಆಗುತ್ತೆ. ಎಲ್ಲಿವರೆಗೂ ನಿಮ್ಮದೇ ಆದ ಒಂದು ಪೊಲಿಟಿಕಲ್ ಪವರ್ ಬರೋ ಸಾಧ್ಯ ಇಲ್ಲೋ ಅಲ್ಲಿವರೆಗೂ ಸ್ಟ್ರೀಟ್ ಪವರ್ ಇರುತ್ತೆ. ಸ್ಟ್ರೀಟ್ ಪವರ್ ಎಲ್ಲಿ ಬರುತ್ತೆ ನೀವು ನೋಡಿ, ಬೇಕಾದ್ರೆ ಬೇರೆ ಬೇರೆ ದೇಶಗಳಲ್ಲೂ ನೋಡಿದಾಗ when you don't have political power you resort to street power. When you have political power you don't, nobody will resort to street power. Right. ಸೊ ಆ ಒಂದು ದಿಕ್ಕಲ್ಲಿ ಮೋಸ್ಟ್ಲಿ ಗೊತ್ತಿಲ್ಲ, ಇನ್ನು ಒಂದು ಬರೋ ವರ್ಷಗಳಲ್ಲಿ ಯಾವುದಾದ್ರೂ ಒಂದು ಪ್ರಾದೇಶಿಕ ಪಕ್ಷ ಬಂದಾಗ ನಿಮ್ಗೆ ಮೋಸ್ಟ್ಲಿ ನಿಮ್ಗೆ ಅಷ್ಟೊಂದು ಈಗ ನೀವು ಎಕ್ಸ್ಟ್ರೀಮ್ಗೆ ಹೋಗ್ಬೇಕಾ ಬೇಡ ಅನ್ನೋದು ಅದು ರಿಸಾಲ್ವ್ ಮಾಡಿಬಿಡುತ್ತೆ ಆ ಕ್ವಶನ್ನ ಅಂತ. ಅಂದರೆ ಐ ಡೋಂಟ್ particularly support extreme measures per se, but still ನೀವು ಹೆಂಗೆ ಅಂದರೆ ಒಂದು ಡೆಮೋಕ್ರಸಿಯಲ್ಲಿ ಪೀಪಲ್ ಆರ್ ಫ್ರೀ, ಸೊ they'll have that grievances one thing, and ಇವಾಗ ನೀನು ಹೇಳಿದ್ರೆ ನಾನು ಮಾಡಲೇಬೇಕು ಅಂತ ಏನು ಇಲ್ಲ ಅನ್ನೋ ಒಂದು ಇದು ಇರುತ್ತೆ. ಸೊ ಇದರಲ್ಲಿ is it a little does it make a little sense to be a little rigid ಅಂತ ನನ್ನ ಒಂದು ಅಲ್ಲ. ಅದು ರಿಜಿಡ್ ಅನ್ನೋದು ಅಲ್ಲ, ಅದೇ ಎರಡು ಥರ ನೋಡ್ಬೋದು. ಒಂದು ರಿಜಿಡ್ ಅಂತ ಅನಿಸುತ್ತೆ, ಬಟ್ ನೀವು ನಿಮ್ಮ ಐಡೆಂಟಿಟಿಗೆ ಸ್ಟಿಕ್ ಆಗ್ತಿದ್ದೀರಾ ಅಂತ ನೀವು ಗುರುತನ್ನ ನೀವು ಬಿಗಿಯಾಗಿ ಹಿಡ್ಕೊಂಡಿದ್ದೀರಾ ಅಂತ ಆ ಥರನೂ ನೋಡ್ಬೋದು. ಇನ್ನೊಂದು ಕಡೆ ನೋಡ್ರೆ ಇದು ತುಂಬ ರಿಜಿಡ್ ಅಂತ ಅನಿಸ್ಬೋದು. ಬಟ್ ಈಗಿರೋ ಸೋಷಿಯೋ ಪೊಲಿಟಿಕಲ್ ಕಂಡೀಷನ್ ನೋಡಿದ್ರೆ ನಿಮಗೆ ಅಲ್ಲ ಓಕೆ, ನಾನು ಯಾಕೆ ಇನ್ನೊಂದು ಕ್ವಶನ್ ಬರ್ಬೋದಲ್ವ ಇದರಲ್ಲಿ, ಏನು ನನ್ನ ಗುರುತಿಗೆ ನಾನೇ ಕಂಡುಕೋಬೇಕು ಅಂತ. ಸೊ ಅದು ಯಾಕೆ ಅಂದರೆ ನನ್ನ ಗುರುತಿಗೆ ನಾನು ಅಂಟ್ಕೊಳ್ಳಿಲ್ಲ ಅಂದರೆ ನನ್ನ ಗುರುತಿಗೆ ನಾನು ಯಾಕೆ ಅಂಟ್ಕೊಂಡಿದ್ದೀನಿ ಅಂದರೆ ನನಗೆ ಅದರಿಂದ ಬಳಕೆ ಇದೆ ಅಂತ ಅರ್ಥ. ನನ್ನ ಗುರುತಿಗೆ ನಾನು ಅಂಟ್ಕೊಳ್ಳದೆ ಇದ್ದರೆ ಅದು ನನಗೆ ಬಳಕೆಗಿಲ್ಲ ಅಂತ. ಸೊ ನೀವು ಬಳಕೆನ ಹೆಚ್ಚಿದ್ರೆ ಗುರುತು ಹಿಂದೆ ಕೊಟ್ಟಾಗುತ್ತೆ, ಅಥವಾ ಬಳಕೆ ಇಂದನೇ ನಿಮ್ಗೆ ಆ್ಯಕ್ಚುಲಿ ಒಳ್ಳೆ ಬದುಕು ಕಟ್ಕೋಬೇಕು ಅನ್ನೋದೇ ಯಾವನೇ ಒಬ್ಬ ಸಾಮಾನ್ಯ ಮನುಷ್ಯ ಕಟ್ಕೊಂಡ್ರೆ ನಾನು ಒಳ್ಳೆ ಬದುಕು ಕಟ್ಕೋಬೇಕಪ್ಪ, ನನಗೊಂದು ಕೆಲಸ ಇರಬೇಕು, ನಾನು ಏನು ಅಂದ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಸಾಧಿಸೋದಕ್ಕೆ ಒಂದು ದಾರಿ ಇರಬೇಕು ಅಂತ. ಸೊ ಅದಕ್ಕೆ ನಿಮ್ಮ ಗುರುತು ಹೆಲ್ಪ್ ಆಗುತ್ತೆ, ನಿಮ್ಮ ಐಡೆಂಟಿಟಿ ಹೆಲ್ಪ್ ಆಗುತ್ತೆ ಅಂದರೆ ದಟ್ ಈಸ್ ನಥಿಂಗ್ ಲೈಕ್ ಇಟ್. ಅದು ಹೆಲ್ಪ್ ಆಗಲಿಲ್ಲ ಅಂದಾಗ ನಿಮಗೆ ಏನೇ ಮಾಡಿದ್ರು ನಿಲ್ಸೋಕ್ಕಾಗಲ್ಲ. ಸೊ in your opinion, will be the last question. In your opinion, what is the best form of activism? So it is usage of Kannada without any hesitation or shame. Correct. ಅದೇನೆ ಆ್ಯಕ್ಚುಲಿ ಒಂದು ಬಳಕೆ ಮತ್ತು ಯಾವ ತರಹದ ಬಳಕೆ. ಈಗ ಫಾರ್ ಎಕ್ಸಾಂಪಲ್ ನಾವು ಎಲ್ಲನೂ ಜಾಸ್ತಿ ಯಾವುದೋ ಬೇರೆ ಪದಗಳನ್ನ ತಂದು ತುರುಕಿ ಅದನ್ನು ಕನ್ನಡ ಅಲ್ಲದೆ ಅನ್ಸ್ಬಿಡೋದು ಅನ್ನೋ ಥರ ಆಗಿದ್ರೂ ಏನು ಪ್ರಯೋಜನ ಇಲ್ಲ. ಮತ್ತು ಅದನ್ನೇ ಕಾರ್ಪಸ್ ಪ್ಲಾನಿಂಗ್ ಅಂತ ಹೇಳೋದು. ಇನ್ನೊಂದು ಸ್ಟೇಟಸ್ ಪ್ಲಾನಿಂಗ್ ಅಂದರೆ ಎಲ್ಲಿ ಒಂದು ಆರಾಯಿನ ಹಮ್ಮಿಗೆ, ಇನ್ನೊಂದು ಪದಗಳ ಹಮ್ಮಿಗೆ ಅಂತ ಹೇಳ್ಬೋದು, ಅಥವಾ ಬಳಕೆಯ ಹಮ್ಮಿಗೆ. ಎಲ್ಲೆಲ್ಲಿ ಬಳಕೆಯಲ್ಲಿ ಇದೆಯೋ ಅಲ್ಲೆಲ್ಲ ಬಳಕೆಗೆ ತರಬೇಕು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಈಗ ವಿಮಾನ ನಿಲ್ದಾಣಗಳಲ್ಲಿ ಕನ್ನಡ ಇಲ್ಲ ಅಂದರೆ ಕನ್ನಡ ತರಬೇಕು, ಎಲ್ಲೆಲ್ಲಿ ಇಲ್ಲ ಅಲ್ಲಿ ತರಬೇಕು. ಎಲ್ಲೆಲ್ಲಿ ಇದೆ ಅಲ್ಲಿ ಸರಿಯಾಗಿ ಬಳಕೆಯಲ್ಲಿ ಇದೆಯಾ ನೋಡಬೇಕು. ಇವೆರಡೇ ಮಾಡಬೇಕಾಗಿರೋದು. ಅದು ಅಂದರೆ ನಾನು ತುಂಬ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಬಟ್ ಇವೆರಡೂ ಮಾಡೋದೇ ಕಷ್ಟ ಇದೆ ಈಗಿನ ಒಂದು ಪೊಲಿಟಿಕಲ್ ಸಿಚುವೇಶನ್. ಬಟ್ ಬಾಟಮ್ ಲೈನ್ ಅಂದರೆ ಅದು ಕೊನೆಗೆ ಮಾಡಬೇಕಾಗಿರೋದೇ ಅವೆರಡನ್ನ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಸುಮಾರು ನೀವು ಈಗ ನಮ್ಮ ತುಂಬಾ ಈಗ ಲಿಬರಲೈಸ್ಡ್ ಎಕಾನಮಿ ಇರೋದ್ರಿಂದ ಸುಮಾರು ಕೆಲಸಗಳು ಆಗುತ್ತೆ. ಯಾಕೆಂದರೆ ಅವರ್ ಮಾರ್ಕೆಟ್ ಈಸ್ ಓರಿಯೆಂಟೆಡ್ ಟುವರ್ಡ್ ಕಸ್ಟಮರ್, ಅಂದರೆ ಗ್ರಾಹಕನ ಮೇಲೆ ನಿಂತಿದೆ ಎಲ್ಲ. ಸುಮಾರು ಅವ್ನು ಬೇಕು ಅಂದರೆ ಕೊಡಲೇಬೇಕು. ಕಸ್ಟಮರ್ ರಿಸ್ಕಿಂಗ್ ಅನ್ನೋ ಒಂದು ತಕ್ಕ ಮಟ್ಟಿಗೆ ಅದಿದೆ. ಕೆಲವು ಕಡೆ ಮನಾಪಲಿ ಇರೋದ್ರಿಂದ ಕೆಲವು ಕಡೆ ಆಗಲ್ಲ ಅದು. ಬಟ್ ಎಲ್ಲೆಲ್ಲಿ ಮನಾಪಲಿ ಇಲ್ವೋ ಅಲ್ಲಿ ಅದನ್ನ ಬಳಕೆಗೆ ತರೋದು ಸ್ವಲ್ಪ ಈಸಿ ಇದೆ. ಯಾಕಂದ್ರೆ ನೀವು ಸುಮ್ಮನೆ ನಿಮ್ಮ ಹಕ್ಕನ್ನ ನೀವು ಚಲಾಯಿಸಿದ್ರೆ ಸಾಕು, ಸಿಗುತ್ತೆ ನಿಮ್ಗೆ. ಈಗ ನನಗೆ ಕನ್ನಡ ಬೇಕಪ್ಪ ಅಂದರೆ ನಿಮ್ಗೆ ನಾಳೆ ಇದು ಬೇಕು ಅಂದರೆ ಅಲ್ಲಿ ಮನಾಪಲಿ ಇಲ್ಲದೆ ಇದ್ರೆ ಅವ್ನು ನಿಜವಾಗ್ಲೂ ಕಸ್ಟಮರ್ ಓರಿಯೆಂಟೆಡ್ ಆಗಿದ್ರೆ ಅವ್ನು ಗ್ಯಾರಂಟಿ ಮಾಡೇ ಮಾಡ್ತಾನೆ. ಸೊ ಅದನ್ನ ಹೆಚ್ಚು ನೀವು ಮಾಡ್ತಾ ಬಂದ್ರೆ ಸುಮಾರು ಬದಲಾವಣೆ ಅಲ್ಲೇ ಆಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಈಗ ಇನ್ನೊಂದಲ್ಲಿ ಚಳವಳಿ ನಡೀತಾ ಇದೆ ಅಲ್ವಾ, ನಮ್ಗೆ SLC ಪಾಸ್ ವಿತೌಟ್ ಹಿಂದಿ ಅಂತ. ಅಂದ್ರೆ ಹಿಂದಿನ 3ನೇ ಭಾಷೆ ಕಡ್ಡಾಯವಾಗಿ ಕಲಿಬೇಕಾಗಿಲ್ಲ, ಕಲ್ತ್ರೆ ಬಿಡ್ಲಿ, ಅದೇನು SLC ಪಾಸ್ ಆಗೋದಕ್ಕೆ ಅದೇನು ಬೇಕಾಗಿಲ್ಲ. ಎರಡೇ ನೋಡಿ, ಕನ್ನಡ ಮತ್ತು ಇಂಗ್ಲೀಷ್ ಸಾಕು, ತಮಿಳ್ನಾಡು ಥರ ಹೆಚ್ಚು ಕಮ್ಮಿ. ಸೊ
ಅದನ್ನ ಮಾಡೋದಕ್ಕೆ ನಮ್ಗೆ ಯಾರು ಬೇರೆಯವ್ರದ್ದು ಯಾರದು ಅಪ್ಪಣೆ ಬೇಕಾಗಿಲ್ಲ, ಕರ್ನಾಟಕ ಸರ್ಕಾರನೇ ಮಾಡ್ಬೋದು. ಸೊ ಆ ಥರದ್ದೆಲ್ಲ ಕೆಲವು ಕರ್ನಾಟಕ ಸರ್ಕಾರದ ಅಥವಾ ನಮ್ಗೆ ಇದು ಇಂಡಿವಿಜುವಲ್ ನನ್ನ ಗ್ರಾಹಕನಾಗಿ ಕೊಳ್ಳಗನಾಗಿ ಏನೇನು ಮಾಡ್ಬೋದು ಅದನ್ನ ಮಾಡಿದ್ರೆ ಎಷ್ಟೋ ಬದಲಾವಣೆಗಳಾಗತ್ತೆ. ಕೆಲವು ಕಡೆ ನಿಮ್ಗೆ ಸ್ಟ್ರೀಟ್ ಪವರೇ ಬೇಕು, ಯಾಕಂದ್ರೆ ನಾಮಫಲಕಗಳನ್ನ ಕೇಳಲ್ಲ ಅವರು, ಅವಾಗ ಅವರು ನಿಮ್ಗೆ ಸ್ಟ್ರೀಟ್ ಪವರ್ ತೋರಿಸ್ಲೇಬೇಕಾಗತ್ತೆ ನೀವು. ಅವಾಗ ಅದು ಆಕ್ಚುಲಿ ನಿಮ್ ಸರ್ಕಾರಕ್ಕೆ ಬುದ್ಧಿ ಒತ್ತಾಯ ಮಾಡಬೇಕು ಅಂದ್ರೂ ನೀವು ಮಾಡ್ಬೇಕಾಗುತ್ತೆ. ಸೊ ಅದೇ ಎರಡು ಥರ ಇದೆ, ಒಂದು ದಿಸ್ ಸ್ಟ್ರೀಟ್ ಆಕ್ಟಿವಿಸಮ್, ಇನ್ನೊಂದು ಇಂಡಿವಿಜುವಲ್ ಆಕ್ಟಿವಿಸಮ್ ಆಸ್ ಎ ಕನ್ಸ್ಯೂಮರ್, ಕೊಳ್ಳುಗನಾಗಿ ನಾನು ಏನು ಮಾಡ್ಬೋದು ಅಂತ. ಅವೆರಡನ್ನು ಮಾಡಿದ್ರೇ ಸುಮಾರು ಬದಲಾವಣೆಗಳನ್ನ ಬದಲಾವಣೆಯನ್ನು ತರಬಹುದು ಅಥವಾ ಬಳಕೆಯನ್ನು ಹೆಚ್ಚಿಸಬಹುದು. So in your opinion also these regional political parties must get more prominence. ಅದಿದ್ರೆ ಕೊನೆಗೆ ನೀವು ಸ್ಟ್ರೀಟ್ ಪವರ್ಗೆ ನೀವು ಒಂದು ಮಟ್ಟಕ್ಕೆ ಮಾಡ್ಬೋದು, ಆಮೇಲೆ ನಿಮ್ಮನ್ನ ಆವಾಗ ಅಲ್ಲಿಂದ ಮೇಲಕ್ಕೆ ಹೋಗಕ್ಕೆ ಆಗಲ್ಲ, ಯಾಕಂದ್ರೆ ಯು ನೀಡ್ ಪೊಲಿಟಿಕಲ್ ಪವರ್. ಮೇಕ್ ಸೆನ್ಸ್. ಸರ್ ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನನಗೂ ತುಂಬಾ ಐ ಎಂಜಾಯ್ಡ್ ಇಟ್, ತುಂಬಾನೇ ಚೆನ್ನಾಗಿತ್ತು, ಒಂದು ಒಳ್ಳೆ ಫ್ಲೋ ಅಲ್ಲಾಯ್ತು. ನಾನೇ ಇಷ್ಟೊಂದು ಮಾತಾಡ್ತೀನಿ ಅಂತ ನನಗೂ ಅನ್ಸಿಲ್ಲ, ಬಟ್ ಎನಿವೇ ದಿಸ್ ಇಸ್ ಐ ಥಿಂಕ್ ದಿಸ್ ಇಸ್ 10-15% ನಿಮ್ದು ಇನ್ನೂ ಬೇಜಾನ್ ಬರುತ್ತೆ ಆಚೆ. ಸೊ ನನ್ನನ್ನು ಕರೆದು ಇಲ್ಲಿ ಮಾತಾಡ್ಸಿದ್ದೀವಿ, ಥ್ಯಾಂಕ್ ಯು ವೆರಿ ಮಚ್. ಮೈ ಅಟ್ಮೋಸ್ಟ್ ಪ್ಲೆಷರ್. ನನ್ನ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಬಂದಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ದಿಸ್ ಇಸ್ ದ ಫಸ್ಟ್ ಎಪಿಸೋಡ್. ನಾನು ಇಷ್ಟು ಈ ರೇಂಜಿಗೆ ಹೋಗುತ್ತೆ, ಇಷ್ಟು ಡೀಪಾಗಿ ಮಾತಾಡ್ತೀವಿ ಅಂತ ಅನ್ಕೊಂಡಿಲ್ಲ, ಬಟ್ ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು.